ಸ್ಟಾರ್ಟ್ ಮಾಡ್ರಿ ವಿದ್ಯಾ. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನು ನನ್ನ ಮನದಲ್ಲಿ ನೆನೆಯುತ್ತಾ ಇವತ್ತು 311ನೇ ಉಪನ್ಯಾಸ. ಈ ಉಪನ್ಯಾಸಕ್ಕೆ ಆಗಮಿಸಿದ ಎಲ್ಲ ನನ್ನ ಶರಣರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ಕೇಳಿಸ್ತದಲ್ರಿ? ಕೇಳಿಸ್ತೈತ್ರಿ. ಓಕೆ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಅಡಿಯಲ್ಲಿ ಶರಣರಾದ ಶ್ರೀ ಶಿವಾನಂದ ಕಲ್ಕೇರಿ ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ಬೆಂಗಳೂರು, ಇವರ ತಂದೆಯವರಾದ ಲಿಂಗೈಕ್ಯ ಹನುಮಂತರಾಯ್ ರಾಮಪ್ಪ ಕಲ್ಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯ ಗಿರಿಜಾದೇವಿ ಹನುಮಂತರಾಯ್ ಕಲ್ಕೇರಿ ಇವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸವನ್ನು ನಡೆಸುತ್ತಾ ಬಂದಿದ್ದಾರೆ. ಇವತ್ತಿಗೆ ಇದು 311ನೇ ಉಪನ್ಯಾಸ. ವಿಶೇಷವಾಗಿ ಅಂದ್ರೆ ಇದಕ್ಕೆ ಶರಣ ಮಾಸದ ಅನುಭವ ಮಾಲಿಕೆ ಅಂತ ಹೆಸರು. ಶ್ರಾವಣ ಮಾಸದಲ್ಲಿ ನಿರಂತರ 1 ತಿಂಗಳವರೆಗೆ ಪ್ರತಿಯೊಬ್ಬ ಶರಣೆಯರ ಜೀವನ ಚರಿತ್ರೆ ಹಾಗೂ ಈ ನಮ್ಮ ನಾಡಿಗಾಗಿ ದುಡಿದಂಥ ಮಹಾನ್ ಮಹನೀಯರ ಸಾಧನೆಗಳ ಕುರಿತು ಉಪನ್ಯಾಸಗಳನ್ನು ಏರ್ಪಡಿಸುವುದು ಈ ಮಾಲಿಕೆಯ ಉದ್ದೇಶ. ಈ ಕಾರ್ಯಕ್ರಮ ಏರ್ಪಡಿಸುವಲ್ಲಿ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಅಧ್ಯಕ್ಷರಾದ ಅಪ್ಪಟ್ಟ ಬಸವ ಪ್ರೇಮಿ, ಬಸವ ಭಕ್ತ, ಬಸವ ದಂಡನಾಯಕರಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಇವರ ನಿರಂತರ ಹೋರಾಟ, ಪರಿಶ್ರಮ ಎಲ್ಲರಲ್ಲೂ ಉತ್ಸಾಹ ತುಂಬಿ ಉಪನ್ಯಾಸಗಳನ್ನು ನೀಡಲು ಪ್ರೇರೇಪಿಸಿ ಇಲ್ಲಿಯವರೆಗೆ ಅಂದರೆ ಸತತ 5 ವರ್ಷಗಳ ಕಾಲದ ಪರಿಶ್ರಮ ಅವರದು. ಅದರ ಫಲವೇ ನಾವೆಲ್ಲ ಇವತ್ತು 311ನೇ ಉಪನ್ಯಾಸಕ್ಕೆ ಕಿವಿಯಾಗಿದ್ದೇವೆ. ಇಂಥ ಮೇರು ವ್ಯಕ್ತಿತ್ವದ ದಂಡನಾಯಕನಿಗೆ ನಾನು ಅನಂತ ಕೋಟಿ ಶರಣಾರ್ಥಿಗಳನ್ನು ತಿಳಿಸ್ತೇನೆ ಈ 3 ಸಂಘಟನೆಗಳ ಪರವಾಗಿ. ಇವತ್ತಿನ ಈ ಗೂಗಲ್ ಮೀಟ್ ನಲ್ಲಿ ಶರಣರಾದ ಬಹುರೂಪಿ ಚೌಡಯ್ಯನವರ ಕುರಿತು ಉಪನ್ಯಾಸ ನೀಡುವವರು ನಮ್ಮೆಲ್ಲರಿಗೂ ಹಿರಿಯರಾದ ಮಾತೋಶ್ರೀ ಶರಣ್ ಶಾರದಮ್ಮ ಪಾಟೀಲ್ ಮೇಟಿ ಅಮ್ಮನವರು. ಇವರು ನಮ್ಮ ವೇದಿಕೆಗೆ ಅನೇಕ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಮಾರ್ಗದರ್ಶನ ನೀಡುವಲ್ಲಿ ಅತ್ಯಂತ ಉತ್ಸಾಹವುಳ್ಳ, ಪ್ರೀತಿ ಮಮತೆಗಳ ಸಾಕಾರ ಮೂರ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ವಾಡಿಕೆಯಂತೆ ಈ ಉಪನ್ಯಾಸವನ್ನು ವಚನ ಪ್ರಾರ್ಥನೆಯ ಮುಖಾಂತರ ಪ್ರಾರಂಭಿಸೋಣ. ಇವತ್ತಿನ ಉಪನ್ಯಾಸ ಮಾಲಿಕೆಗೆ ವಚನ ಪ್ರಾರ್ಥನೆ ಮಾಡುವರು ಶರಣೆ ಪ್ರೇಮಕ್ಕ ಹೊರಟ್ಟಿಯವರು. ಆಯ್ತು ಅಕ್ಕ. ಎಲ್ಲರಿಗೂ ಶರಣಾರ್ಥಿ. ನಾನಂದು ಬಸವಣ್ಣನವರ ವಚನನ ಹಾಡ್ತೇನೆ. ಅಯ್ಯ ತನ್ನ ತಾನರಿದೋಡೆ ತಾನೇ ಚಿನ್ಮಯನಾದ ಪರಬ್ರಹ್ಮನೋಡ ಅಯ್ಯ ತನ್ನ ತಾನರಿದೋಡೆ ತಾನೇ ಚಿನ್ಮಯನಾದ ಪರಬ್ರಹ್ಮನೋಡ ತಾನೇ ಚಿನ್ನಾದ ಚಿದ್ಬಿಂದು, ತಾನೇ ಚಿನ್ನಾದ ಚಿದ್ಬಿಂದು, ಚಿತ್ತಳ ಮೂರುತಿ ನೋಡ, ತಾನೇ ಸಕಲ ಚೈತನ್ಯ ಚೇತೃಕಾರಿ, ತಾನೇ ಸಕಲ ಚೈತನ್ಯ ಚೇತೃಕಾರಿ. ಅಯ್ಯ ತನ್ನ ತಾನರಿದೋಡೆ ತಾನೇ ಚಿನ್ಮಯನಾದ ಪರಬ್ರಹ್ಮನೋಡ. ತನ್ನಿಂದ ಅಧಿಕ ಪರದೈವವಿಲ್ಲ ನೋಡ, ತನ್ನಿಂದ ಅಧಿಕ ಪರದೈವವಿಲ್ಲ ನೋಡ, ತಾನೇ ಸಚ್ಚಿದಾನಂದ ಸ್ವರೂಪನಾದ ಚಿದ್ಘನಲಿಂಗ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವಾ.
ಅಪ್ರಮಾಣ ಕೂಡಲ ಸಂಗಮ ದೇವಾ ಅಯ್ಯ ತನ್ನ ತಾನರಿದೋಡೆ ತಾನೇ ಚಿನ್ಮಯನಾದ ಪರಬ್ರಹ್ಮನೋಡ 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 ಪರಬ್ರಹ್ಮನೋಡ. ಎಲ್ಲರಿಗೂ ಶರಣು ಶರಣಾರ್ಥಿ. ಅತ್ಯಂತ ಸುಶ್ರಾವ್ಯವಾಗಿ ವಚನ ಹಾಡಿದಂತಹ ಅಕ್ಕನಿಗೆ ಶರಣು ಶರಣಾರ್ಥಿ. ಈಗ ಸ್ವಾಗತ ಮತ್ತು ಪ್ರಾಸ್ತಾವಿಕ ಹಾಗೂ ಪರಿಚಯ ಈ 3 ಕಾರ್ಯಗಳನ್ನು ಮಾಡಲು ವೇದಿಕೆಗೆ ಬರುತ್ತಿದ್ದಾರೆ ಶರಣೆ ಜಯಶ್ರೀ ಅಕ್ಕ ಆಲೂರಿಯವರು. ಜಯಶ್ರೀ ಅಕ್ಕ ಅವರು ಜಾಯಿನ್ ಆಗಿಲ್ಲ ಅನಿಸ್ತೈತ್ರಿ. ಹಾ, ನಾನ ಮಾಡ್ತೇನೆ. ಅವರ ಬದಲಾಗಿ ಶರಣೆ ಸುಧಾ ಪಾಟೀಲ್ ಅವರು ಈ 3 ಕಾರ್ಯಗಳನ್ನು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ನನ್ ಮಾತು ಕೇಳಿಸ್ತೈತಲ್ರಿ? ಕೇಳ್ಸ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಶ್ರೀ ಶಿವಾನಂದ್ ಕಲ್ಕೇರಿ ಅವರು, ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಬೆಂಗಳೂರು, ಇವರ ತಂದೆ ಹನುಮಂತರಾಯ ರಾಮಪ್ಪ ಕಲ್ಕೇರಿ ಅವರು ಮತ್ತು ಲಿಂಗೈಕ್ಯ ಗಿರಿಜಾದೇವಿ ಎಚ್ ಕಲ್ಕೇರಿ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ 311ರಲ್ಲಿ ಮೊದಲಿಗೆ ನಮ್ಮ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮತ್ತು ದತ್ತಿ ದಾಸೋಹಿಗಳಾದ ಶಿವಾನಂದ್ ಕಲ್ಕೇರಿ ಸರ್ ಅವರಿಗೆ ಮತ್ತು ಇಂದಿನ ಉಪನ್ಯಾಸಕರಾದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರಿಗೆ ಅನಂತ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಂತರ ಇಂದಿನ ಕಾರ್ಯಕ್ರಮದ ನಿರ್ವಹಣೆ ಮಾಡುತ್ತಿರುವ ವಿದ್ಯಾ ಮುಗ್ದುಂ ಮೇಡಮ್ ಅವರಿಗೆ ಮತ್ತು ಶರಣು ಸಮರ್ಪಣೆ ಮಾಡುತ್ತಿರುವ ಶರಣೆ ಲಲಿತಾ ಚಿನಿವಾರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಮತ್ತು ವಚನ ಮಂಗಳ ಮಾಡುತ್ತಿರುವ ಅನ್ನಪೂರ್ಣ ಅಗಡಿ ಮೇಡಮ್ ಅವರಿಗೂ ಸಹ ಪ್ರೀತಿಯ ಸ್ವಾಗತ. ಇಲ್ಲಿ ನೆರೆದ ಎಲ್ಲ ಶರಣು ಬಂಧುಗಳಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರಿ ಈಗ ಅತಿಥಿ ಪರಿಚಯ. ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರು ನಮ್ಮೆಲ್ಲರಿಗೆ ಈಗಾಗಲೇ ಪರಿಚಿತರು. ಅವರ ಅಗಾಧವಾದ ಪರಿಚಯವನ್ನು ಇಲ್ಲಿ ಮಾಡುವುದು ಅಸಾಧ್ಯವಾದ ಮಾತು. ಅವರ ಸಂಕ್ಷಿಪ್ತ ಪರಿಚಯವನ್ನು ಇಲ್ಲಿ ಮಾಡಲು ಬಯಸುತ್ತೇನೆ. ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು ನಮ್ಮ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಮೊದಲ ವಿಶ್ವಸ್ತರು ಎಂಬ ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ. ಮೇ 4ರಂದು ಪುಣೆಯಲ್ಲಿ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಮತ್ತು ಸಮಸ್ತ ಲಿಂಗಾಯತ ಸಂಘಟನೆಯಿಂದ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಬಸವಭೂಷಣ ಪ್ರಶಸ್ತಿ ಪಡೆದ ಹಿರಿಮೆ ಇವರದು. ನಮ್ಮ ವೇದಿಕೆಯಲ್ಲಿ ಎಲ್ಲರಿಗೂ ಶಾರದಮ್ಮ ಅಂತಲೇ ಚಿರಪರಿಚಿತರು. ಮಾತೃಹೃದಯಿ, ಸಹೃದಯಿಗಳು. ವೇದಿಕೆಯ ಬಗೆಗೆ ಅಪಾರವಾದ ಕಳಕಳಿ, ಕಾಳಜಿ ಹೊಂದಿದ ಹಿರಿಯರು. ದಾಸೋಹಿಗಳು, ಬಸವ ತತ್ವದ ಅನುಯಾಯಿಗಳು, ವಚನ ಸಾಹಿತ್ಯದಲ್ಲಿ ಅಪಾರವಾದ ಆಸಕ್ತಿ ಇವರಿಗೆ ಅಪಾರವಾದ ಆಸಕ್ತಿ. ತಮ್ಮ ವಿಷಯದ ಜೊತೆಗೆ ಉಳಿದ ಎಲ್ಲ ವಿಷಯಗಳಲ್ಲೂ ಅಗಾಧವಾದ ಅಧ್ಯಯನಶೀಲತೆ ಮತ್ತು ಪಾಂಡಿತ್ಯವನ್ನು ಗಳಿಸಿದವರು. ಅತ್ಯಂತ ಹಸನ್ಮುಖಿ ವ್ಯಕ್ತಿತ್ವ ಮತ್ತು ಎಲ್ಲರನ್ನೂ ನಮ್ಮವರು ಎನ್ನುವ ಪ್ರೀತಿಯ ಗುಣ ಹೊಂದಿದ ಅಪರೂಪದ ಉತ್ಸಾಹಿ ಮಹಿಳೆ. ಇವರನ್ನು ನಾವು ನಮ್ಮವರು ಅಂಕಣದಲ್ಲಿ ಪರಿಚಯಿಸಿದ ಹೆಮ್ಮೆ ನನ್ನದು ಅಂತ ಹೇಳಬಹುದು. ಇವರು ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು 1971ರಲ್ಲಿ ಮುಗಿಸಿ ಗದಗ ಜಿಲ್ಲೆಯ ನರೇಗಲ್ನಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ನಂತರ ಬಾದಾಮಿಯಲ್ಲಿ ವಾಸವಾಗಿದ್ದಾರೆ. ಇವರ ಮಗಳು ಡಾಕ್ಟರ್ ಪ್ರಿಯದರ್ಶಿನಿ ಉಗಲ್ವಾಡ್, ಸ್ತ್ರೀರೋಗ ತಜ್ಞೆ. ಅವರು ಸಹ ನಮ್ಮ ವೇದಿಕೆಯ ಆಜೀವ ಸದಸ್ಯರು. ಇವರ ಶೈಕ್ಷಣಿಕ ಸೇವೆ ಅಪಾರವಾದದ್ದು. ಕನ್ನಡದಲ್ಲಿ ಹಲವಾರು ಪತ್ರಿಕೆಗಳಲ್ಲಿ ವೈಜ್ಞಾನಿಕ ಲೇಖನಗಳು ಪ್ರಕಟಣೆಗೊಂಡಿವೆ, ಪುಸ್ತಕಗಳು ಹೊರಬಂದಿವೆ.
ಹಲವಾರು ಕಮ್ಮಟಗಳಲ್ಲಿ ಭಾಗವಹಿಸಿ ಪ್ರಬಂಧ ಮಂಡನೆ ಮಾಡಿದ್ದಾರೆ. ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ಸಂಘಟನೆಗಳ ಆಜೀವ ಸದಸ್ಯತ್ವವನ್ನು ಹೊಂದಿದ್ದಾರೆ. ಇವರು ಹಲವಾರು ಸಂಘಟನೆಗಳಲ್ಲಿ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ತಮ್ಮ ತಂದೆಯವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಶರಣ ಸಾಹಿತ್ಯ ಪರಿಷತ್ನಲ್ಲಿ ದತ್ತಿ ದಾಸೋಹ ಮಾಡಿದ್ದಾರೆ. ಅನ್ನದಾನೇಶ್ವರ ಕಾಲೇಜಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಬಸವೇಶ್ವರ ಮೂರ್ತಿ ಸ್ಥಾಪನೆಗೆ, ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ, ಹೀಗೆ ಹಲವಾರು ಕಡೆ ತಮ್ಮ ದಾಸೋಹವನ್ನು ನೀಡಿದ ಕರುಣಾಮೂರ್ತಿ ಎಂದು ಹೇಳಬಹುದು. ಆಧ್ಯಾತ್ಮಿಕ ಪುಸ್ತಕ ಪ್ರಕಟಣೆಗಳಿಗೂ ಸಹ ಧನ ಸಹಾಯ ಮಾಡಿದ್ದಾರೆ. ಇಷ್ಟು ಹೇಳುತ್ತಾ ಶಾರದಮ್ಮನವರ ಪರಿಚಯ ಮುಗಿಸಿ ಈಗ ವೇದಿಕೆಯ ಬಗೆಗೆ ಒಂದೆರಡು ಪ್ರಾಸ್ತಾವಿಕ ನುಡಿಗಳು. ನಮ್ಮ ವೇದಿಕೆ ಅರ್ಥವಾಗಬೇಕೆಂದರೆ ಬರೀ ವಾಟ್ಸಪ್ ಗ್ರೂಪ್ನಲ್ಲಿ ಇದ್ದರಷ್ಟೇ ಸಾಲದು. ಪ್ರತಿ ವಾರ ಗೂಗಲ್ ಮೀಟ್ ನಲ್ಲಿ ಅಟೆಂಡ್ ಆಗಿ ಸಂವಾದದಲ್ಲಿ ಪಾಲ್ಗೊಂಡಾಗ ಮಾತ್ರ ಅದರ ಮಹತ್ವ ಗೊತ್ತಾಗುತ್ತದೆ ಎಂದು ನಾನು ಇಲ್ಲಿ ಹೇಳಬಯಸುತ್ತೇನೆ. ಯಾರ ಜೊತೆಗಾದರೂ ಮಾತನಾಡುವಾಗ ನಮ್ಮ ವೇದಿಕೆಯ ಬಗೆಗೆ ಪ್ರಸ್ತಾಪಿಸಿ ಅದರ ಧ್ಯೇಯೋದ್ದೇಶಗಳನ್ನು ತಿಳಿಸಿ. ಇಲ್ಲಿ ಶರಣ ತತ್ವವಷ್ಟೇ ಅಲ್ಲ, ಕನ್ನಡ ನಾಡುನುಡಿ, ಸಾವಿಲ್ಲದ ಶರಣರು, ಶಿವಯೋಗ ಸಾಧಕರು, ಐತಿಹಾಸಿಕ ವ್ಯಕ್ತಿಗಳು, ಹೀಗೆ ಎಲ್ಲದರ ವಿಸ್ತೃತವಾದ ಪರಿಚಯವಾಗುತ್ತದೆ ಮತ್ತು ಇದನ್ನು ಇನ್ನಷ್ಟು ಕಲಿಯಲು ನಮಗೆಲ್ಲರಿಗೂ ಅವಕಾಶ ಸಿಗುತ್ತದೆ ಎಂದು ಹೇಳಬಯಸುತ್ತೇನೆ. ಯಾರಿಗಾದರೂ ಲೇಖನಗಳನ್ನು ಬರೆಯುವುದಿದ್ದರೆ ಮತ್ತು ಗೂಗಲ್ ಮೀಟ್ ನಲ್ಲಿ ಮಾತನಾಡುವುದಿದ್ದರೆ, ವಚನ ಪ್ರಾರ್ಥನೆ, ಶರಣು ಸಮರ್ಪಣೆ, ನಿರೂಪಣೆ ಮಾಡುವುದಿದ್ದರೆ ನೀವೇ ಸ್ವತಃ ಆಸಕ್ತಿಯಿಂದ ಸಂಪರ್ಕಿಸಿ. ನಮ್ಮ ವೇದಿಕೆಯ ಜೊತೆ ನೀವು ಸಹ ಬೆಳೆಯಿರಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಇಲ್ಲಿ ಮುಗಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಅತ್ಯಂತ ಸುಂದರವಾಗಿ ಸ್ಫುಟವಾಗಿ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯ ಮಾಡಿಕೊಟ್ಟಂತಹ ಶರಣೆ ಸುಧಾ ಪಾಟೀಲ್ ಇವರಿಗೆ ಶರಣಾರ್ಥಿಗಳು. ನಾವೆಲ್ಲ ನಿಲ್ಲಿಸುತ್ತಿರುವ ಘಟ್ಟ ಉಪನ್ಯಾಸಕ್ಕೆ ನಾನು ಶರಣೆ ಮಾತೋಶ್ರೀ ಶಾರದಮ್ಮ ಪಾಟೀಲ್ ಮೇಟಿ ಅಮ್ಮನವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ. ಇವರು ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ವಿಶ್ವಸ್ತರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವದ ಎಲ್ಲ ದಾರ್ಶನಿಕರನ್ನ ನೆನೆಯುತ್ತಾ ಈ ವೇದಿಕೆಯ ಹಿಂದಿನ ದೊಡ್ಡ ಶಕ್ತಿಯಾಗಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ನನ್ನ ಶರಣಾರ್ಥಿಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ನಿರೂಪಣೆಗೈಯುತ್ತಿರುವ ಶರಣೆ ವಿದ್ಯಾಮುಗ್ಧು ಹಾಗೂ ವಚನ ಪ್ರಾರ್ಥನೆಯನ್ನು ಸುಶ್ರಾವವಾಗಿ ಬಸವಣ್ಣವರ ವಚನದೊಂದಿಗೆ ಪ್ರಾರಂಭಿಸಿದ ಪ್ರೇಮಕ್ಕ ಹೊರಟ್ಟಿಯವರಿಗೂ ಹಾಗೂ ವಚನ ಮಂಗಳ ನೀಡಲಿರುವ ಶರಣೆ ಅನ್ನಪೂರ್ಣ ಅಗಡಿಯವರಿಗೂ ನನ್ನನ್ನ ಸ್ವಾಗತಿಸಿ ಪರಿಚಯ ಪ್ರಾಸ್ತಾವಿಕದ ನುಡಿಗಳನ್ನಾಡಿದ ಸುಧಾ ಪಾಟೀಲ್ರವ್ರಿಗೆ ಹಾಗೂ ಈ ವೇದಿಕೆಯ ಕಾರ್ಯಕ್ರಮಗಳನ್ನ ವೀಕ್ಷಿಸಿರುವಂತಹ ಎಲ್ಲಾ ವೀಕ್ಷಕರಿಗೂ ಹಾಗೂ ಮುಖ್ಯವಾಗಿ ಇಂದಿನ ದತ್ತಿ ದಾಸೋಹಿಗಳಾದ ಶಿವಾನಂದ ಕಲ್ಕೇರಿ, ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ಬೆಂಗಳೂರು, ಇವರು ಶರಣ ಸಾಹಿತ್ಯ ಸ್ಮರಣಾರ್ಥ ತಂದೆ ಹನುಮಂತರಾಯ್ ರಾಜಪ್ಪ ಕಲ್ಕೇರಿ ಹಾಗೂ ತಾಯಿ ಲಿಂಗೈಕ ಗಿರಿಜಾದೇವಿ ಎಚ್ ಕಲ್ಕೇರಿ ಇವರ ಸ್ಮರಣಾರ್ಥ ದತ್ತಿ ಇಟ್ಟು ಅವರನ್ನ ನೆನೆಯಲಿಕ್ಕೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. 300 ಈ ಶರಣ ಮಾಸದ ಶರಣರ ಅನುಭವದ 311ನೇ ಉಪನ್ಯಾಸಕಿಯಾಗಿ ನಾನು ಇವತ್ತು ಅಂಬಿಗರ ಬಹುರೂಪಿ ಚೌಡಯ್ಯನವರ ಬಗ್ಗೆ ಮಾತನಾಡಬಯಸುತ್ತೇನೆ. ಬಹುರೂಪಿ ಚೌಡಯ್ಯನವರು ಹಲವಾರು ವೇಷಗಳನ್ನ ಧರಿಸುತ್ತಾ ಜನರನ್ನ ರಂಜಿಸುವ ಕಾರ್ಯ ಮಾಡ್ತಾ ಇದ್ರು. ನಾವೀಗ ನಮ್ಮ ಸುತ್ತಲೂ ನೋಡ್ತೀವಿ, ವರನಟ ರಾಜ್ಕುಮಾರ್ ಅವರು ಒಬ್ರೇ. ಅವರಂಥವ್ರು ಮತ್ತೆ ಜನ್ಮ ತಳೆಯುವುದು, ಹುಟ್ಟಿ ಬರುವುದು ಬಹಳ ಕಷ್ಟ. ರಾಜ್ಕುಮಾರ್ ಅವರಿಗೆ ಯಾವ ಪಾತ್ರ ಕೊಟ್ಟರು ಬಹಳಷ್ಟು ಸಮರ್ಥವಾಗಿ ನಿರ್ವಹಿಸ್ತಿದ್ರು. ಅಷ್ಟೇ ಅಲ್ಲದೆ ಅವರಿಗೆ
ಆ ಪಾತ್ರ ಬಹಳಷ್ಟು ಸೂಕ್ತವಾಗಿರ್ತಿತ್ತು. ಬಸವೇಶ್ವರ ಸಿನಿಮಾದ ಒಂದಿಷ್ಟು ಹಳೆ ವಾಟ್ಸಾಪ್ನಲ್ಲಿ ಫೇಸ್ಬುಕ್ನಲ್ಲಿ ಹಳೆ ಕ್ಲಿಪ್ಸ್ ಬರ್ತಾವ ನಮ್ಗ. ಅದ್ರೊಳಗ ಅವ್ರು ಬಿಜ್ಜಳ ಆಗ್ಯಾರ. ಬಿಜ್ಜಳನ ಮೇಲೆ ನಮ್ಗೆ ಕೋಪ ಬರ್ಬೇಕು, ಆದ್ರ ಬಿಜ್ಜಳನ ಮೇಲೆ ನಮ್ಗ ಎಷ್ಟು ಮಮತೆ ಬರ್ತತಿ, ಅಷ್ಟು ಸೂಕ್ತವಾಗಿ ಮಾಡ್ಯಾರ. ಬಸವಣ್ಣ ಸಪ್ಪಗಾಗ್ತಾನ ಅಲ್ಲಿ ಆ ಸಿನಿಮಾದೊಳಗ. ಅಂದ್ರ ಅಷ್ಟು ಅವರು ಪಾತ್ರಕ್ಕೆ ಜೀವ ತುಂಬ್ತಿದ್ರು. ಹಾಗೆ ಮಯೂರನಾಗಿ ಕೂಡ ಕೃಷ್ಣ ದೇವರಾಯರಾಗಿ, ಆಮೇಲೆ ತುಕಾರಾಮರಾಗಿ, ಮತ್ತೆ ಬೇಡರ ಕಣ್ಣಪ್ಪನಾಗಿ, ಮತ್ತೆ ಕೃಷ್ಣ ದೇವರಾಯರಾಗಿ ಎಲ್ಲಾ ಪಾತ್ರಗಳನ್ನ ಸಮರ್ಥವಾಗಿ ನಿರ್ವಹಿಸಿದರು. ಮತ್ತೆ ನಮ್ಮ ಜನಮಾನಸದಲ್ಲಿ ಅಚ್ಚಳಿಯದೆ ತಮ್ಮ ಒಂದು ನಟನೆಯನ್ನ, ತಮ್ಮ ಪ್ರತಿಬಿಂಬವನ್ನ ಬಿಟ್ಟು ಹೋದ್ರು. ಹಾಗೆ ನಾವು ನೃತ್ಯ ಒಂದು ತಗೊಂಡ್ರ, ನೃತ್ಯದಲ್ಲಿ ಮೈಕೆಲ್ ಜಾಕ್ಸನ್, ಪಾಶ್ಚಿಮಾತ್ಯ ನೃತ್ಯಕಾರ ಮೈಕೆಲ್ ಜಾಕ್ಸನ್ ಅವರು ಹುಟ್ಟಿ ಬರೋದು ಕಷ್ಟ. ದಿಲೀಪ್ ಕುಮಾರ್ ಮತ್ತು ರಾಜ್ ಕಪೂರ್ ಅಂತ ನಟರು ಹುಟ್ಟಿ ಬರೋದು ಕಷ್ಟ. ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಅಂತ ಗಾಯಕರು ಹುಟ್ಟಿ ಬರೋದು ಕಷ್ಟ. ಅಂಥದೇ ಒಬ್ಬ ಕಲಾಕಾರನನ್ನ ನಾನು ಬಹುರೂಪಿ ಚೌಡಯ್ಯನವರನ್ನ ನಾನಿಲ್ಲಿ ಪರಿಚಯಿಸ್ತೇನೆ. ಬಸವ ಕಾಲದಲ್ಲಿ 4 ಜನ ಚೌಡಯ್ಯನವರು ಬರ್ತಾರೆ. ಒಬ್ರು ಸುರಗಿಯ ಚೌಡಯ್ಯ, ಇನ್ನೊಬ್ರು ಮುಸುಟೆಯ ಚೌಡಯ್ಯ, ಇನ್ನೊಬ್ರು ತಮಗೆಲ್ಲ ಗೊತ್ತಿರುವಂತೆ ಅಂಬಿಗರ ಚೌಡಯ್ಯ, ಮತ್ತೆ ಕೊನೆಯದಾಗಿ ಬಹುರೂಪಿ ಚೌಡಯ್ಯ. 12ನೇ ಶತಮಾನದ ಶರಣರು ಕಾಯಕಕ್ಕೆ ಒಂದು ಘನತೆಯನ್ನ ತಂದು ಕೊಟ್ಟರಲ್ಲದೆ ಒಂದು ದೈವತ್ವವನ್ನು ನೀಡಿದರು. ಒಂದು ಕಾಯಕಕ್ಕೆ ಒಂದು ಡಿವೈನಿಟಿ ತಂದು ಕೊಟ್ರು. ಈ ಕಾಯಕ ಮಾಡ್ತಾ ಲೌಕಿಕ ಮತ್ತು ಪಾರಮಾರ್ಥಿಕವೆರಡನ್ನೂ ಸಾಧಿಸುವ ಸುಲಭ ದಾರಿ ಈ ಸತ್ಯ ಶುದ್ಧ ನಡೆ ನುಡಿ ಕಾಯಕಗಳು ಅಂತ ಹೇಳಿದ್ರು. ಸಾಮಾನ್ಯ ವ್ಯಕ್ತಿಯು ಇದನ್ನ ಸಾಧಿಸಬಹುದು ಅಂತ ತಮ್ಮ ಕೃತಿಗಳಿಂದ ತೋರಿಸಿಕೊಟ್ರು. ಇಂತಹ ಕಾಯಕದಲ್ಲಿ ಕಲೆಯೂ ಕೂಡ ಒಂದು. ಇಂತಹ ಕಲಾ ಸೇವೆಯಿಂದ ಶರಣರು ನಾಡಿನಲ್ಲಿ ಶಿವಬೀಜವನ್ನ ಬಿತ್ತಿ ಹುಯ್ಸಾದ ಬೆಳೆಯನ್ನ ಬೆಳೆದರು. ಅಂಥವರಲ್ಲಿ ಬಹುರೂಪಿ ಚೌಡಯ್ಯನವರೊಬ್ಬರು. ಆಮೇಲೆ ನಗೆಮಾರಿ ತಂದೆ ಅನ್ನುವಂಥವ್ರು, ಅವರನ್ನ ವಿದೂಷಕರಾಗಿ ಅವರು ಶರಣ ಸಾಹಿತ್ಯದಲ್ಲಿ ಬರ್ತಾರೆ. ಹೀಗೆ ಈ ಜನರ ದೃಷ್ಟಿಯೊಳಗ ಈ ಒಂದು ವೇಷ ಹಾಕುವುದೇನದ ಒಂದು ಜನಪದ ಕಲೆ, ಈ ಜನಪದ ಕಲೆಯನ್ನ ಅಂದು ಜನರ ದೃಷ್ಟಿಯಲ್ಲಿ ಕೀಳಾಗಿ ಶುದ್ಧ ಜನಪದ ಕಲಾವಿದನಾಗಿದ್ದಂತ ಈ ಬಹುರೂಪಿ ಚೌಡಯ್ಯ ತನ್ನದೇ ಆದ ವೈಶಿಷ್ಟ್ಯಪೂರ್ಣ ನಡವಳಿಕೆಗಳಿಂದ ಆ ಕಲೆಗೆ, ಈ ಬಹುರೂಪಿ ಕಲೆಗೆ, ಮತ್ತೆ ಬರೀ ಬಹುರೂಪಿ ಕಲೆ ಇದು ಆಗಿರ್ಲಿಲ್ಲ, ಅವ್ರದ್ದು ಸಂಗೀತನೂ ಇತ್ತು, ಅದರೊಂದಿಗೆ ಅಧ್ಯಾತ್ಮ ಇತ್ತು. ಇವಕ್ಕೆಲ್ಲರಿಗೂ ಅವರು ಒಂದು ಗಮನಾರ್ಹ ಕೊಡುಗೆಯನ್ನ ನೀಡಿದ್ರು ಅಂತ ಹೇಳ್ಬಹುದು. ಬಹುರೂಪಿ ಎಂದರೆ ಬೇರೆ ಬೇರೆ ಜಾತಿಯ ಕಸುಬಿನ ಜನರಂತೆ ಬೇರೆ ಬೇರೆ ದೇವರಂತೆ ವೇಷವನ್ನ ಹಾಕಿಕೊಂಡು ಅವರಂತೆ ನಟಿಸುವುದು ಬಹುರೂಪಿ ವಿದ್ಯೆಯಾಗಿದೆ. ಕಲೆಯನ್ನೇ ಜೀವನೋಪಾಯಕ್ಕೆ ಒಂದು ಮಾರ್ಗ ಅಂತ ಮಾಡಿಕೊಂಡಿದ್ದಂತ ಚೌಡಯ್ಯನವರು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ರೇಕುಳಿಗೆ ಅನ್ನುವಂತ ಗ್ರಾಮದೊಳಗ ಜನಿಸಿದ್ರು. ಇವರ ತಂದೆ ಜನವಶ್ಯ ಮತ್ತು ತಾಯಿ ಧರ್ಮವತಿ. ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಚಿಕ್ಕ ವಯಸ್ಸಿನೊಳಗ ಈ ಮಗು ಕಸಬಾಗಿದ್ದಂತಹ ಬಹುರೂಪಿ ಒಂದು ಕಲೆಯನ್ನ ಸಂಗೀತ ಅಲ್ಲದೆ ಸಂಗೀತ ಮತ್ತು ನಾಟ್ಯದಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದರಿಂದ ಅವರ ತಂದೆ ತಾಯಿ ಅದೇ ವಿದ್ಯೆಯನ್ನ ಮಗುವಿಗೆ ಕೊಡಿಸ್ತಾರ. ಮುಂದೆ ಶರಣರು ಬಹುರೂಪಿ ಚೌಡಯ್ಯನವರು ದೊಡ್ಡವರಾಗೋದ್ರೊಳಗ ಎಲ್ಲಾ ಸಂಗೀತದ ಎಲ್ಲಾ ಪ್ರಕಾರಗಳಲ್ಲಿ, ಅಂದ್ರೆ ಗಮಕ್ಕಾಗ್ಲಿ, ಸಂಗೀತ ಆಗ್ಲಿ, ನಾಟ್ಯಶಾಸ್ತ್ರಗಳಾಗ್ಲಿ ಎಲ್ಲವುಗಳಲ್ಲಿ ಪಾಂಡಿತ್ಯವನ್ನ ಪಡಿತಾರ. ಈ ಎಲ್ಲ ನಾಟ್ಯಶಾಸ್ತ್ರಕ್ಕ ಭರತ ಅನ್ನುವಂತ ಗುರು, ಆ ಭರತ ವಿದ್ಯೆಯನ್ನು ಕೂಡ ಅವರು ಆ ವಿದ್ಯೆಯಲ್ಲಿಯೂ ಕೂಡ ಅವರು ಪ್ರಾವೀಣ್ಯತೆ ಪಡೆದಿರ್ತಾರ. ಹೀಗೆ ಬಹುರೂಪ ಧರಿಸಿ ಜನರಿಗೆ ರಂಜನೆ ನೀಡ್ತಾ ಇರ್ತಾರೆ.
ಇದರಿಂದ ಈ ಬಹುರೂಪಿ ವೇಷಗಳಿಂದ ಅವರು ಜನಮಾನಸದಲ್ಲಿ ಬಹುಬೇಗ ಜನಪ್ರಿಯರಾಗ್ತಾರ. ಇದೇ ಸಂದರ್ಭದೊಳಗ ಬಸವಣ್ಣನವರು ಪ್ರತಿಪಾದಿಸಿದ ತತ್ವಗಳಿಗೆ ಮಾರು ಹೋಗಿ ಅವರು ರೇಖನಾಥಾಚಾರ್ಯ ಎಂಬ ಗುರುಗಳಿಂದ ಒಂದು ಲಿಂಗ ದೀಕ್ಷೆಯನ್ನ ಪಡೆದುಕೋತಾರೆ. ಈ ರೇಖನಾಥಾಚಾರ್ಯರು ಚೌಡಯ್ಯನಿಗೆ ಕಾಯಕವು ಹರಸೇವೆ ಎಂದು ಜಗದೊಳಗೆ ಎಂದು ಉಪದೇಶಿಸ್ತಾರ. ಈ ಸಂದೇಶ ಸ್ವೀಕರಿಸಿದ ಚೌಡಯ್ಯನವರು ಲಿಂಗ ಜಂಗಮದ ಭಕ್ತಿ ದಾಸೋಹ ಮಾಡುತ್ತಾ ಚಿತ್ರ ವಿಚಿತ್ರವಾದ ಬಹುರೂಪಗಳನ್ನಾಡುತ್ತಾ ರೇಖಳಿಕೆಯಲ್ಲಿ ಕಾಲ ಕಳೀತಾ ಇರ್ತಾರೆ. ಹಾಗೆ ಈ ತಾವು ಕಲಿತ ಈ ಬಹುರೂಪ ವಿದ್ಯೆಯಿಂದ ಜನಪ್ರಿಯ ಕಲಾವಿದನಾಗಿರುವ ಸಮಯದಲ್ಲಿ ಅವರ ಜೀವನದಲ್ಲಿ ಇನ್ನೊಬ್ಬರ ಪ್ರವೇಶ ಆಗ್ತದೆ. ಅವರು ನಾಗಿನಾಥ ಎನ್ನುವಂಥ ಒಬ್ಬರು ಜಂಗಮರು. ಈ ನಾಗಿನಾಥ ಜಂಗಮರು ಬಹುರೂಪಿ ಚೌಡಯ್ಯನವರಿಗೆ ಶಿವತತ್ವವನ್ನ ಬೋಧಿಸ್ತಾರ. ಅವರು ರೇಖನಾಥಾಚಾರ್ಯರು ಲಿಂಗವನ್ನ ಕೊಟ್ರ, ಇವರು ನಾಗಿನಾಥ ಎನ್ನುವಂಥ ಒಬ್ಬ ಜಂಗಮರು ಅವರಿಗೆ ಶಿವತತ್ವವನ್ನು ಬೋಧಿಸಿದ್ರಿಂದ ಇವರಿಬ್ರು ಅವರಿಗೆ ಗುರುಗಳಾಗ್ತಾರ. ಯಾರು? ರೇಖನಾಥಾಚಾರ್ಯ ಮತ್ತು ನಾಗಿನಾಥ ಅನ್ನೋರು. ಹೀಗೆ ತಾವು ಕಲಿತ ವಿದ್ಯೆಯನ್ನ ಪ್ರದರ್ಶಿಸುವುದರ ಜೊತೆಗೆ ಇತರರಿಗೆ ಅದನ್ನ ಕಲಿಸ್ತಾರ. ಒಂದು ತರದ ಗುಂಪುಗಳನ್ನ ಮಾಡ್ಕೋತಾರ, ಮೇಳಗಳನ್ನ ಕಟ್ಕೋತಾರ. ಸುಮಾರು 2000 ಜನರು ಚೌಡಯ್ಯನವರಿಂದ ತರಬೇತಿ ಹೊಂದಿದ್ರೆಂದು ಹೇಳಲಾಗ್ತದೆ. ಚೌಡಯ್ಯನವರು ಇಂತಹ ದೊಡ್ಡ ತಂಡಗಳನ್ನ ಕಟ್ಕೊಂಡು ಈ ಧರ್ಮ ಪ್ರಚಾರದಲ್ಲಿ ತೊಡಗ್ತಾರ. ಇದರಿಂದ ಶಿವಧರ್ಮದ ಬೀಜ ನಾಡಿನಲ್ಲಿ ಬಹಳಷ್ಟು ದೃಶ್ಯ ಮಾಧ್ಯಮ ಬಹಳಷ್ಟು ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮ ಆಗ್ತೈತಿ. ಆ ದೃಶ್ಯ ಮಾಧ್ಯಮದಿಂದ ಅವರು ಈ ಶಿವಧರ್ಮದ ಬೀಜವನ್ನ ನಾಡಿನಲ್ಲಿ ಬಿತ್ತರ. ಅದು ಮೊಳಕೆ ಒಡೆದು ಸಸಿಯಾಗಲಾರಂಭಿಸುತ್ತದೆ. ಜನತೆ ಚೌಡಯ್ಯನವರ ಈ ಪ್ರದರ್ಶನವನ್ನ ಮೆಚ್ಚಿ ಹಣ ನೀಡುವುದರ ಜೊತೆಗೆ ತಮ್ಮ ಮನಸ್ಸನ್ನ ಕೂಡ ಅರ್ಪಿಸ್ತಾರ. ಈ ರೀತಿಯ ಕಾಯಕದಿಂದ ಸಂಗ್ರಹಿಸಿದ ಹಣವನ್ನ ಅವರು ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡ್ತಿದ್ರು. ಎಲ್ಲಾ ಶರಣರದ ಒಂದು ತತ್ವನೇ ಅದು ಆಗಿತ್ತು. ಕಾಯಕದಿಂದ ಶುದ್ಧ ಕಾಯಕದಿಂದ ಗಳಿಸಿದದನ್ನು ಒಕ್ಕೊಮಿಕ್ಕು ಪ್ರಸಾದ ಅಂತ ಹೇಳ್ತೀವಿ ನಾವು. ಹಾಗೆ ಅದನ್ನ ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡ್ತಿದ್ರು. ತಮ್ಮ ಹತ್ರ ಏನೂ ಸಂಗ್ರಹ ಮಾಡ್ತಿರ್ಲಿಲ್ಲ. ಇಂತಹ ನಿಯಮ ಕಟ್ಟುನಿಟ್ಟಾಗಿ ಇಟ್ಟುಕೊಂಡಂತಹ ನಿಯಮವನ್ನ ಪಾಲಿಸ್ತಾ ಬಂದಿದ್ದಂತ ಚೌಡಯ್ಯನವರು ತಮ್ಮ ತಂಡದೊಂದಿಗೆ ದೇಶ ಸಂಚಾರ ಮಾಡ್ತಾ ಊರೂರು ಸಂಚರಿಸುತ್ತಾ ಈ ತಂಡ ಎಲ್ಲಿ ಬರ್ತೈತಿ ಅಂತಂದ್ರ ಕೊಟ್ಟಗಿರಿಪುರಕ್ಕೆ, ಅಂದ್ರೆ ಇಂದಿನ ಯಾದಗಿರಿ ಜಿಲ್ಲೆಯ ಒಂದು ಕೊಟ್ಟಗೇರ ಅನ್ನುವಂತ ಗ್ರಾಮಕ್ಕ ಬರ್ತದ. ಈ ಕೊಟ್ಟಗಿರಿಯೊಳಗ ಕಲ್ಯಾಣ ಚಾಲುಕ್ಯರ ರಾಮ ದೇವನೆಂಬ ರಾಜ ಆಳ್ಕೆ ಮಾಡ್ತಿರ್ತಾನೆ. ಎಲ್ಲಿ? ಆ ಕೊಟ್ಟಗೇರ ಯಾದಗಿರಿ ಇದರಲ್ಲಿ. ಇವನು ಈ ಕಲಾಕಾರರಿಗೆ ಆಶ್ರಯ ನೀಡ್ತಾನ. ಅವ ಸ್ವತಃ ಒಂದು ಸಂವೇದನಾಶೀಲ ಸಹೃದಯಿ ರಾಜನಿರುವುದರಿಂದ ಅವನು ಕಲಾ ಪೋಷಕನೂ ಆಗಿರ್ತಾನ. ಅವನು ತನ್ನ ಆಸ್ಥಾನದಲ್ಲಿ ಹಲವಾರು ಕಲಾಕಾರರಿಗೆ ಸ್ಥಾನವನ್ನ ಕಲ್ಪಿಸಿಕೊಟ್ಟಿರ್ತಾನ, ಪದವಿಗಳನ್ನ ಕೊಟ್ಟಿರ್ತಾನ. ಅಂಥ ಒಬ್ಬ ಪದವಿಯನ್ನು ಪಡೆದಂತಹ ಒಬ್ಬ ಶ್ರೇಷ್ಠ ನಾಟ್ಯ ಕಲಾವಿದ ಅಚ್ಯುತ ಅನ್ನುವಂಥವನು. ಈ ಅಚ್ಯುತ ಎನ್ನುವಂಥವನು ಗಾನ, ನರ್ತನ, ಜಾತಿಗಾರ ವಿದ್ಯೆಯಲ್ಲಿ ಪ್ರಕಾಂಡ ಪಾಂಡಿತ್ಯವನ್ನು ಹೊಂದಿರ್ತಾನ. ಮತ್ತೆ ಇವನಿಗೆ ರಾಜ ಬಹಳ ಪ್ರೀತಿಯಿಂದ ಮತ್ತೆ ಅಭಿಮಾನದಿಂದ ಗಾನ ವಿದ್ಯಾ ಗಜೇಂದ್ರ ಸಿಂಹ ಅಂತ ಬಿರುದು ಕೊಟ್ಟಿರ್ತಾರ. ಇಂತಹ ಸಂದರ್ಭದೊಳಗ ಬಹುರೂಪಿ ಚೌಡಯ್ಯನವರು ಅದೇ ಊರಿಗೆ ಬರ್ತಾರ. ಎಲ್ಲಿ? ಈ ಅಚ್ಯುತನೆಂಬ ಕಲಾಕಾರ ಇದ್ದ ಊರಿಗೆ ಬರ್ತಾರ. ಇವ ಬಂದುಕೊಳ್ಳಿ ಇವ ಪ್ರದರ್ಶನ ಪ್ರಾರಂಭ ಮಾಡ್ತಾರ. ಬಹುರೂಪಿ ಚೌಡಯ್ಯನವರು ಇವರ ಕಲಾ ಪ್ರದರ್ಶನದಿಂದ ಜನಪ್ರಿಯತೆಯನ್ನ ದಿನೇ ದಿನೇ ಪಡಿತಾ ಹೋಗ್ತಾರ. ಇದರಿಂದ ಈ ಅಚ್ಯುತ ಯಾವನು ಆಸ್ಥಾನ ಕಲಾವಿದನಾಗಿರ್ತಾನಲ್ಲ, ಆ ಅಚ್ಯುತನಿಗೆ ಬಹಳಷ್ಟು ಅಸೂಯೆ ಉಂಟಾಗ್ತೈತಿ. ಮುಂದವರು ಏನ್ ಮಾಡ್ತಾನ ಅಚ್ಯುತ ಅಂದ್ರೆ ತನ್ನ ಕಲೆಗೆ ಆಶ್ರಯ ನೀಡಿದಂತಹ ರಾಮದೇವರ ಅರಮನೆಗೆ ಹೋಗಿ ಹೇಳ್ತಾರ,
ಬಹುರೂಪಿ ಚೌಡಯ್ಯನನ್ನ ಕರೆಸಿ ಅವನಿಗೆ ಒಂದು ಸ್ಪರ್ಧೆ ಏರ್ಪಾటు ಮಾಡ್ರಿ. ಆ ಸ್ಪರ್ಧೆಯಲ್ಲಿ ಯಾರು ಗೆದಿತಾರ ಅವ್ರಿಗೆ ನೀವು ರಾಜಾಶ್ರಯನ್ನು ಕೊಡಾಕತ್ರಿ ಅಂದ್ರ ಅವನು ಸ್ವಾಭಿಮಾನಿ ಇರ್ತಾನ. ಮತ್ ಇಷ್ಟು ನನಗಿಂತ ಶ್ರೇಷ್ಠ ಕಲಾವಿದ ಈ ಊರೊಳಗ್ ಬಂದಾನ ಅಂದ್ರ ನನ್ನ ಪದವಿಯನ್ನ ನಾವು ಬಿಟ್ಟು ಕೊಡ್ಬೋದೇನೋ ಅಂತ ಹಿಂಗ್ ವಿಚಾರ ಹೋದ್ರು. ಹೀಗೆ ಅವರು ಈ ರಾಜನಲ್ಲಿ ಕೋರಿಕೆಯನ್ನ ಸಲ್ಲಿಸಿದ್ರು. ಹಾಗೇನೆ ರಾಜರು ಏನ್ ಮಾಡ್ತಾರ ಅಂತಂದ್ರ ರಾಮದೇವರಾಯ ಅಂತ ಅವರು ಒಂದು ಸ್ಪರ್ಧೆಯನ್ನ ಏರ್ಪಾటు ಮಾಡ್ತಾರ. ಆ ಸ್ಪರ್ಧೆಯಲ್ಲಿ ಸಾವಿರಾರು ಜನರು ಸೇರ್ತಾರ. ಇಬ್ರು ಕುಣಿತಾರ ತಮ್ಮ ಎಲ್ಲಾ ಕಲೆಯ ಎಲ್ಲಾ ಪ್ರಕಾರಗಳಲ್ಲೂ ಅಚ್ಯುತನ ಒಂದು ಪರ್ಫಾರ್ಮೆನ್ಸು ಮತ್ತ ಇವ್ರದು ಬಹುರೂಪಿ ಚೌಡಯ್ಯನವರ ಒಂದು ಪರ್ಫಾರ್ಮೆನ್ಸು ಒಂದು ಶೋ ಏನಿರ್ತೈತಿ ಅದು ಬಹಳಷ್ಟು ಉತ್ಕೃಷ್ಟವಾಗಿ ಇಬ್ರು ಅತಿ ಉತ್ಕೃಷ್ಟ ಕಲಾವಿದರೇ ಇರ್ತಾರ. ಅವ್ರು ನಾಟ್ಯ ಕಲಾವಿದರು ಇರ್ತಾರ. ಆವಾಗ ಕಡಿಕ್ ಏನಾಗ್ತೈತಿ ಅಂತಂದ್ರ ಇವರು ಏನು ಅಚ್ಯುತ ಅನ್ನುವಂಥ ಆಸ್ಥಾನ ಕಲಾವಿದ ಇರ್ತಾನಲ್ಲ ಅವನು ಸೋತಾಗ ಅವು ಕಲಾಕಾರರಿಗೆ ಒಂದು ದೊಡ್ಡ ಮನಸ್ಸು ಇರ್ತೈತಿ, ಸಂಸ್ಕಾರ ಇರ್ತೈತಿ. ಆ ಅಚ್ಯುತನಿಗೆ ಸೋಲು ಉಂಟಾದಾಗ ಅಚ್ಯುತ ಸಿಟ್ಟಿಗೆ ಇಳುವುದಿಲ್ಲ, ಆಮೇಲೆ ನೊಂದುಕೊಳ್ಳೂ ಇಲ್ಲ, ಸೋಲಿಗೆ ಕಾರಣವನ್ನ ತಿಳ್ಕೊತಾನ. ಒಂದು ಹಂತಿ ಪದದೊಳಗೆ ಹೇಳ್ತಾರ, ಆಡಿದರು ಅಚ್ಯುತನು ಚೌಡಯ್ಯ ರೂಪಗಳ. ಇಬ್ರು ಆಡಿದರು ಅಚ್ಯುತನು ಚೌಡಯ್ಯ ರೂಪಗಳ, ನೋಡಿ ಜಗವೆಲ್ಲ ಬೆರಗಾಯ್ತು ಅಚ್ಯುತನು ಆಡಿ ತೋರಿಸಿದ ದಶರೂಪ ಅಂತ ದಶಾವತಾರಗಳನ್ನ ಅವನು ಪ್ರದರ್ಶನ ಮಾಡಿದ ಯಾರು ಅಚ್ಯುತ. ಆದ್ರೆ ಈ ಕೊನೆಗೆ ಸೋತ ಅಚ್ಯುತ ನೆದ್ದು ನೀತಿಯಲ್ಲಿ ಮಾತಾಡಿ ಜ್ಯೋತಿನಿ ಗುರು ಚೌಡಯ್ಯ ಕೈ ಮುಗಿದು ಜೀತೆಂದು ಮೇಳ ಸೇರಿದನು. ಆಯ್ತಪ್ಪ, ನಾನು ನಿನ್ಗೆ ಸೋತೆ, ನೀನು ಸೂರ್ಯನಿದ್ದಂಗ, ನಿನ್ನಂಥ ಪ್ರಖರ ಕಲಾವಿದನಿಗೆ, ಸೂರ್ಯನಂತ ಕಲಾವಿದನಿಗೆ ನಾನೊಬ್ಬ ಹಣತಿದ್ದಂಗ, ನನ್ನಂತ ಹಣತಿಯಂಥ ಒಂದು ಸಣ್ಣ ಕಲಾಕಾರ ದೊಡ್ಡ ಸೂರ್ಯನಂತಿರುವ ನಿನ್ನ ಒಂದು ಪ್ರತಿಭೆಗೆ ನಾನು ಸೋತೆ, ನಾನು ನಿನಗೆ ಯಾವ ರೀತಿಯಿಂದ ಸಾಟಿ ಆಗುವುದಿಲ್ಲ ಅಂತ ಹೇಳಿ ಅವರು ಸೋಲನ್ನ ಒಪ್ಕೊಳ್ಳೋದಲ್ದ ಒಂದು ತರದ ಜ್ಞಾನೋದಯ ಬರ್ತೈತಿ ಅವರಿಗೆ. ಬಂದು ಈ ನಾಟ್ಯವನ್ನ ತನ್ನ ಜೀವನದ ಉಸಿರನ್ನಾಗಿ ಮಾಡಿಕೊಂಡಂತಹ ಚೌಡಯ್ಯನಿಗೆ ಸಂಪೂರ್ಣವಾಗಿ ಶರಣಾಗತರಾಗಿ ಚೌಡಯ್ಯನವರನ್ನ ಬಹುರೂಪಿ ಚೌಡಯ್ಯನವರನ್ನ ಅಚ್ಯುತ ತನ್ನ ಗುರುವನ್ನಾಗಿ ಸ್ವೀಕಾರ ಮಾಡಿ ಆತನ ತಂಡದೊಳಗ ತಾನೂ ಒಬ್ಬ ಸಹ ಕಲಾವಿದನಾಗಿ ಮುಂದೆ ಆ ತಂಡವನ್ನ ಸೇರ್ತಾನ. ಹೀಗೆ ಆ ಕೊಟ್ಟಿಗೇರಿ ಒಳಗ ಬಹಳಷ್ಟು ಸುಸಂಸ್ಕೃತ ವಾತಾವರಣ ಇರ್ತದ. ಕಲಾಕಾರರಿಗೆ ಬಹಳಷ್ಟು ಆಶ್ರಯ ಇರುವುದರಿಂದ ಆ ಕೊಟ್ಟಿಗಿರಿಯಲ್ಲಿಯೇ ಇವರು ಬಹುರೂಪಿ ಚೌಡಯ್ಯನವರು ಒಂದು ಸಂಗೀತದ ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾ ಮತ್ತೆ ಈಗ ಹೊಸದಾಗಿ ಮತ್ತೆ ಅಚ್ಯುತನು ಕಲಾವಿದನು ಕೂಡ ಸೇರಿರ್ತಾನ. ಬಹಳಷ್ಟು ಜನ ದೂರ ಊರಿಂದ ಬರ್ತಾರೆ. ಈ ಕಾರ್ಯವನ್ನ ಸಂತೋಷದಿಂದ ಮಾಡ್ತಾ ಇರುವ ಸಮಯದೊಳಗ ಈ ಯಾವಾಗ್ಲೂ ಸ್ಪರ್ಧೆ ಇರುದೇ ನೋಡ್ರಿ. ಈಗ ಇನ್ನೊಬ್ಬ ಕಲಾವಿದ ಚೌಡಯ್ಯನವರಿಗೆ ಸವಾಲು ಹಾಕ್ತಾನ. ಅವನ ಹೆಸರು ಜಕ್ಕಯ್ಯ ಅಂತ. ಅವನಿಗೆ ಭರತ ವಿದ್ಯಾ ಶರಭ ಬೇರುಂಡ ವಿದ್ಯಾ ಗಜೇಂದ್ರ ಸಿಂಹ ಎಂಬ ಬಿರುದಿರ್ತತಿ. ಅವನು ಕೂಡ ಸಂಗೀತ ನೃತ್ಯಗಳ ಖ್ಯಾತ ಕಲಾವಿದನಾದ ಜಕ್ಕಯ್ಯ ಇವರು ಬಹುರೂಪಿ ಚೌಡಯ್ಯನವರೊಂದಿಗೆ ಸ್ಪರ್ಧೆಗೆ ಇಳಿಲಿಕ್ಕೆ ಕೊಟ್ಟಿಗಿರಿಗೆ ಬರ್ತಾರ. ಅವಾಗ ಮತ್ತವರು ಅಲ್ಲಿ ರಾಜನ ಹತ್ರ ಹೋಗಿ, ನೀವು ವ್ಯವಸ್ಥೆ ಮಾಡ್ರಿ, ನಾನು ಚೌಡಯ್ಯನೊಂದಿಗೆ ನೃತ್ಯ ಸ್ಪರ್ಧೆಗೆ ಇಳಿತೀನಿ ಅಂತ ಹೇಳಿ ತಾವ್ರಿಗೆ ಒಂದು ಯಾರು ಇವರ ಒಂದು ಕಲೆಯನ್ನ ಮೆಚ್ಚಿ ಜಯಪತ್ರ ಕೊಟ್ಟಿರ್ತಾರಲ್ಲ, ಆ ಜಯಪತ್ರವನ್ನ ನಿಮ್ ಹತ್ರ ಇಡ್ತೀನಿ, ನಾನು ಗೆದ್ದಂದ್ರ ಇದನ್ನ ತಗೊಂಡ್ ಹೋಗ್ತೀನಿ, ಇಲ್ಲ ಅಂದ್ರ ಇಲ್ಲೇ ಬಿಟ್ಟು ಹೋಗ್ತೀನಿ ಅನ್ನುವಂಥ ಪಣ ಒಟ್ಟಿ ಆ ಜಕ್ಕಯ್ಯನವರು ಮತ್ತೆ ಈ ಬಹುರೂಪಿ ಚೌಡಯ್ಯನವರಿಗೆ ಸ್ಪರ್ಧೆ ಹಿಡಿತಾರ. ಮತ್ತೊಂದು ಅವ್ರಿಗೆ ಇಷ್ಟ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತೈತಿ, ತಮ್ಮ ನೃತ್ಯದ ಮೇಲೆ ಬಹಳಷ್ಟು ಇದು ನಂಬಿಕೆ ಇರ್ತೈತಿ, ವಿಶ್ವಾಸ ಇರ್ತೈತಿ, ನಾ ಗೆದ್ದೆ ತೀರ್ತೀನಿ ಅಂತ. ಅದಕ್ಕೆ ಅವ್ರು ಏನು
ಮತ್ತೊಂದು ಏನು ಇದನ್ನ ಕಂಡೀಷನ್ ಹಾಕ್ತಾರ, ಮತ್ತೊಂದ್ ಏನ್ ನಿಯಮ ಹಾಕ್ತಾರ ಅಂತಂದ್ರ, ನಾ ಒಂದ್ ವೇಳೆ ಸೋತೆ ಅಂದ್ರ ಕಾಡಿನೊಳಗ 3 ದಿವಸ ಕತ್ತೆ ಕಾಯ್ತೇನಿ ಅನ್ನುವಂಥದ್ದು ಹಾಕ್ತಾರ. ಬಹಳಷ್ಟು ಸಂಗೀತದೊಳಗ ವಿದ್ವಾಂಸ ಹೀಗ ಕತ್ತೆ ಕಾಯ್ತೀನಿ ಅಂತ ಹೇಳುವಷ್ಟು ಆತ್ಮವಿಶ್ವಾಸ ಅವರಲ್ಲಿ ಐತಿ ಅಂದ್ರ ಇವ್ರ ಅಹಂಕಾರ ಹೆಂಗ ದಮನ ಮಾಡ್ಬೇಕು ಅನ್ನುವಂಥದ್ದು ಚೌಡಯ್ಯ ನಿಮ್ಗೆ ಬಹಳ ಚಿಂತಾಕ್ರಾಂತ ಆಗ್ತೈತೆ. ಆದ್ರ ಬಹಳ ಒಂದು ಪರಿಣಿತಿ ಇದ್ದುದರಿಂದ ಅವರು ಕೂಡ ಈ ಸ್ಪರ್ಧೆಗೆ ತಯಾರಾಗ್ತಾರ. ಕಲಾ ಪ್ರದರ್ಶನ ಪ್ರಾರಂಭ ಆಗ್ತೈತಿ. ಈ ಜಕ್ಕಯ್ಯನವರ ಕಲಾ ಪ್ರದರ್ಶನ ಮೊದಲು ಶುರು ಆಗ್ತೈತಿ. ಆಮೇಲೆ ನಂತರ ಚೌಡಯ್ಯನವರು ತಮ್ಮ ಕುಣಿತ ಪ್ರದರ್ಶಿಸ್ತಾರ. ಜಕ್ಕಯ್ಯ 24 ರೂಪಗಳನ್ನ ಆಡಿ ತೋರಿಸಿದರೆ ಚೌಡಯ್ಯ ಅದಕ್ಕಿಂತಲೂ ಹೆಚ್ಚು ವೇಷಗಳನ್ನ ಒಂದೇ ಸ್ಟೇಜ್ ಮ್ಯಾಗ ಮಾಡಿ ತೋರಿಸ್ತಾರ. ಈ ಚೌಡಯ್ಯ ಮಾಡಿದ ನೃತ್ಯಗಳನ್ನ ಮಾಡಲಾರದ ಜಕ್ಕಯ್ಯ ಅವ್ರಿಗೆ ಸಾಧ್ಯ ಆಗುದಿಲ್ಲ. ಇವ್ರು ಮಾಡಿದಂಥವು ಇವು ನೃತ್ಯ ಇವು ಸಾಲ ಅವ್ರಿಗೆ ಮಾಡಕ್ ಆಗುದಿಲ್ಲ. ಅದಕ್ಕೆ ಅವ್ರು ಜಕ್ಕಯ್ಯ ಅವರು ಕೂಡ ಸೋಲ್ತಾರ. ಕರಾರಿನಂತೆ ಅವಾಗ 3 ದಿವಸ ಕತ್ತೆಗಳನ್ನ ಕಾದು ನಂತರ ಅವರು ಕೂಡ ಚೌಡಯ್ಯನ ಸೇವಕರಾಗಿ ಅವರ ತಂಡದ ಸದಸ್ಯರಲ್ಲಿ ಒಬ್ಬರಾಗಿ ಸೇರ್ಕೋತಾರ ಅನ್ನುವಂಥದ್ದು ನಾವು ಕೇಳ್ತೀವಿ. ಈಗ ಚೌಡಯ್ಯರ ಹೆಸರು ಕೇಳಿ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲರೂ ಈ ವಿಶೇಷ ಕಲೆಗೆ ಇಷ್ಟೊಂದು ಪ್ರೋತ್ಸಾಹ ಐತಿ, ಇಷ್ಟು ಜನರು ಸೇರಾಕತ್ತಾರ ಅಂತ ತಿಳ್ಕೊಂಡು ಸಣ್ಣ ಕಲಾವಿದರು ಇರ್ತಾರಲ್ಲ, ಅವರೆಲ್ಲರೂ ಈ ಕಾಡಸಿದ್ದರಾಗಲಿ, ಆಮೇಲೆ ಬುಡುಬುಡಿಕೆಯರಾಗ್ಲಿ, ಈ ಸುಡುಗಾಡ ಸಿದ್ಧರು, ನಾನಾ ವಿಧದ ಕಲಾವಿದರು ಬಂದು ಚೌಡಯ್ಯರ ಜೊತೆಗೂಡಿ ಸಮಾಜದಲ್ಲಿ ಇಂಥ ದೊಡ್ಡದ ತಂಡದ ಒಬ್ಬ ಸಹ ಕಲಾವಿದ ನಾನು ಅನ್ನುವಂಥದ್ದು ಗುರುತಿಸ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಆಗಿರ್ತದೆ ಅವ್ರಿಗೆ. ತಮ್ಮ ಅಂತಸ್ತನ್ನ ಹೆಚ್ಚಿಗೋತಾರ. ಹೀಗ ಸಣ್ಣ ಪುಟ್ಟ ಕಲೆಗಳಿಗೂ ಸರಿಯಾದ ಅಂತಸ್ತನ್ನ ದೊರಕಿಸಿಕೊಟ್ಟ ಕೀರ್ತಿ ನಮ್ಮ ಬಹುರೂಪಿ ಚೌಡಯ್ಯನವರಿಗೆ ಆಯ್ತು ಅನ್ನುವಂಥದ್ದು. ಇವರೆಲ್ಲ ಬಹುರೂಪಿ ಚೌಡಯ್ಯನವರನ್ನ ಗುರುವಾಗಿ ಸ್ವೀಕಾರ ಮಾಡ್ತಾರ. ಇಷ್ಟೆಲ್ಲಾ ಖ್ಯಾತಿ ಬಂದ್ರೂ ಬಹುರೂಪಿ ಚೌಡಯ್ಯನವರಿಗೆ ಗರ್ವ ಬರಲಿಲ್ಲ, ಅಹಂಕಾರ ಬರಲಿಲ್ಲ, ಆಮೇಲೆ ಹಣದಾಸೆಗೆ ಬೀಳ್ಲಿಲ್ಲ. ಏನು ತಮ್ಮ ನಾಟ್ಯ ಪ್ರದರ್ಶನದಿಂದ ಏನ್ ಹಣ ಬರ್ತಿರ್ತತಿ ಅದು ತಮ್ಮ ಅವಶ್ಯಕತೆಗಳಿಗಷ್ಟು ಇಟ್ಕೊಂಡು ಉಳಿದಿದ್ದು ಎಲ್ಲ ದಾಸೋಹ ಮಾಡ್ಬಿಡ್ತಿರ್ತಾರ. ಹಿಂಗ ಯಾವುದೇ ರೀತಿಯ ಸಂಗ್ರಹವನ್ನ ಅವರು ಮಾಡ್ತಿರ್ಲಿಲ್ಲ. ಅಂದಂದಿನ ಕಾಯಕದಿಂದ ಗಳಿಸಿದ ಹಣವನ್ನ ಅಂದೇ ಖರ್ಚು ಮಾಡುವಂತಹದ್ದು. ಹೀಗಾಗಿ ಏನ್ ಸಣ್ಣ ಪ್ರಮಾಣದೊಳಗ ದಾಸೋಹ ಮಾಡಾಕತ್ತೇನಿ, ಅವಾಗ ಎಲ್ಲರೂ ದುಡ್ಡಿದ್ದವ್ರೆಲ್ಲರೂ ದೊಡ್ಡ ಗಣ ಪರ್ವ ಅಂತ ಮಾಡ್ತಿರ್, ಅಂದ್ರೆ ಸಾವಿರಾರು ಜನರಿಗೆ ಪ್ರಸಾದ ಹಾಕುದು ಅನ್ನುವಂಥದ್ದು. ಅವರಿಗೆ ಮನಸ್ಸಿನಾಗ ನಾನು ಏನಪ್ಪ ನನ್ನ ಆದಾಯ ಇಷ್ಟೇ ಅದ, ನಾನು ಯಾಕೆ ಬಹಳ ದೊಡ್ಡ ಪ್ರಮಾಣದೊಳಗ ಈ ಗಣಪರ್ವ ಮಾಡಬಾರ್ದು, ಎಲ್ಲಾ ಸುತ್ತಲಿಂದ ಕಲಾಕಾರರನ್ನ ಎಲ್ಲರನ್ನ ಕರೆಸಿ ನಾನು ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಂತ ತಿಳ್ಕೊಂಡು ಅವರು ಈ ನಿತ್ಯ ದಾಸೋಹಿಯಾಗಿದ್ದ ಸತ್ಯಶುದ್ಧ ಕಾಯಕವಂತರು ಇರ್ತಾರ. ಆದ್ರೆ ಅವರಿಂದ ಹಣ ಸಂಗ್ರಹ ಇರಂಗಿಲ್ಲ ಅವರಲ್ಲಿ ಯಾವುದೇ ರೀತಿ. ಆಮೇಲೆ ಈ ಮಹಾದಾಸೆಗೆ ಅವರು ದಿನಾಲೂ ಚಿಂತಾಕ್ರಾಂತರಾಗಿ ವಿಚಾರ ಮಾಡ್ತಿರ್ತಾರ. ಅವಾಗ ಏನ್ ಮಾಡ್ತಾರ ಅಂತಂದ್ರ, ಈ ಕೊಟ್ಟಗಿರಿಯ ರಾಜ ರಾಮದೇವನ ಹತ್ರ ಹೋಗ್ತಾರ. ಹಿಂಗ ನನಗ ದೊಡ್ಡ ಗಣಪರ್ವ ಮಾಡ್ಬೇಕಾಗ್ಯದ, ತಾವು ನನಗ ಧನ ಸಹಾಯ ಮಾಡ್ರಿ, 10-12 ಸಾವಿರ ಸಾಲದ ರೂಪದೊಳಗ ಕೊಡ್ರಿ ಅಂತ ಮನವಿ ಮಾಡ್ಕೋತಾರ. ಆದ್ರ ಚೌಡಯ್ಯನವರ ಕಲೆಯ ಬಗ್ಗೆ ಮಾತ್ರ ಗೊತ್ತಿರ್ತೈತಿ, ಆದ್ರೆ ಈ ಮನುಷ್ಯನ ರೀತಿ ನೀತಿ ನಿಯತ್ತದ ಬಗ್ಗೆ ಏನು ಗೊತ್ತಿರಂಗಿಲ್ಲ. ಇಂಥ ಕಡು ಬಡವನಿಗೆ ನಾನು ಹೆಂಗ್ ಕೊಡ್ಲಿ ಅಂತ ವಿಚಾರ ಮಾಡ್ತಾರ ಅವರು. ಆಮೇಲೆ ನೀನು ಅದಕ್ಕೆ ಕೊಲಾಟ್ರಲ್ ಆಗಿ ಅಡ ಇಡಾಕ ಏನೈತಪ್ಪ ನಿನ್ನ ಹತ್ರ ಅಂದ್ರೆ, ಇವ್ರ ಹತ್ರ ಏನೂ ಇರಂಗಿಲ್ಲ, ಹೊಲ ಮನಿ ಆಸ್ತಿ ಏನೂ ಇರಂಗಿಲ್ಲ. ಊರೂರು ತಿರುಗುತ್ತಾ ಹೋಗುವಂತ ಒಬ್ಬ ನಾಟ್ಯ ಕಲಾವಿದರು, ಒಬ್ಬ ಜನಪದ ಕಲಾವಿದರಾಗಿರ್ತಾರ. ಅದಕ್ಕೆ ಅವ್ರು ಏನ್ ಮಾಡ್ತಾರ ಅಂತಂದ್ರ, ಇಲ್ಲ ನನ್ ಕಡೆ ಏನಿಲ್ಲ, ಹಂಗಾರ ಮತ್ತೆ ನಿನ್ ಹತ್ರ ಇರುವುದಾದ್ರೆ ಏನು? ನನ್ನ ಹತ್ರ ಒಂದು ಅದ್ಭುತವಾದಂತಹ ಶ್ರೇಷ್ಠವಾದಂತಹ ಸಂಗೀತದ ರಾಗ ಇದೆ, ಅದು ರಾಮಕ್ರಿಯ ರಾಗ ಅಂತ, ಅದನ್ನ ಅಡು ಇಡ್ತೇನೆ. ರಾಗ ಇಟ್ಕೊಂಡ್ ನಾ ಹೆಂಗ್ ರೊಕ್ಕ ಕೊಡ್ಲಿ? ಇಲ್ಲ, ನಾ ಹಾಡಿ ತೋರಿಸ್ತೀನಿ, ಅದನ್ನ ನೋಡ್ರಿ ನೀವು. ಹಾಡಿ ತೋರಿಸ್ತಾರ. ಅವಾಗ ಅವ್ರಿಗೆ ರಾಜನಿಗೆ ಬಹಳ ಇದು ಆಗ್ತೈತಿ, ಶಿವಪೂಜಾ ಶಿವತತ್ವ ಈ ಸಂಗೀತದೊಳಗ ಎಲ್ಲಾ ಐತಿ ಅಂತ ಬಹಳ ಪರಿಣಾಮ ಆಗ್ತೈತಿ. ಅವಾಗ ಅವ್ರು ಒಪ್ತಾರ, ಇಟ್ಕೊಂಡು ಆಯ್ತಪ್ಪ ನೀನು ಈ ರಾಮ ಕ್ರಿಯಾ ರಾಗವನ್ನ ಅಡು ಇಡು, ನಾ ನಿನಗ್ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರ. ಆದ್ರ
ಒಂದೇನ್ ಕರಾರ್ ಹಾಕ್ತಾರ ಅಂತಂದ್ರ ನೀನು 3 ವರ್ಷದೊಳಗ ನನ್ನ ಹಣವನ್ನ ತಿರುಗಿ ಕೊಡ್ಬೇಕು ಅಂತ. ಆಯ್ತು ಅಂತ 3 ವರ್ಷ ಅಲ್ಲ, ಟೈಮ್ ಐತಿ ಇನ್ನು ಅಂತ ಹೇಳಿ ಇವರು ಬಹುರೂಪಿ ಚೌಡಯ್ಯನವರು ಕೊಟ್ಟು ಬಿಡ್ತಾರ. ಆದ್ರ ಅವ್ರು ಏನ್ ಮಾಡ್ತಿರ್ತಾರ ಅಂದ್ರೆ ಈ ರಾಮಕ್ರಿಯಾ ರಾಗವನ್ನ ಲಿಂಗ ಪೂಜಾ ಸಮಯದೊಳಗ ಹಾಡಿ ಒಂದು ಆ ಹಾಡಿನೊಳಗ ಒಂದು ತನ್ಮಯರಾಗಿ ಸೀಮೆ ದಾಟಿ ಸಮಾಧಿ ಸ್ಥಿತಿಯನ್ನ ಪಡಿತಿರ್ತಾರ ಶಿವತತ್ವದೊಳಗ, ಶಿವಯೋಗದೊಳಗ. ಆದ್ರೆ ಈ ರಾಗ ಈಗ ಮತ್ತಲ್ಲಿ ಅಡುಬಿಟ್ಟ ಮೇಲೆ ಹಾಡುವಂಗಿರಂಗಿಲ್ಲ. ಈ ರಾಗ ಹಾಡದೆ ಅವರು ಶಿವಪೂಜೆ ಮಾಡುತ್ತಿರ್ಲಿಲ್ಲ ಅಂತ ಗೊಂಡ ಜನರು ಇವ್ರಿಗೆ ಹೆಂಗ ಈ ರಾಗ ಅಂದ್ರ ಅವ್ರಿಗೆ ಆ ಗಣಪರ್ವ ಮಾಡ್ಬೇಕು ಅನ್ನುವಂತಹ ಒಂದು ಆಸೆ ಇವೆಲ್ಲಾ ಆಸೆಗಳಿಗಿಂತ ದೊಡ್ಡದಾಗಿತ್ತು ಅನ್ನೋದು ನಾವಿಲ್ಲಿ ಗಮನಿಸ್ಬೇಕು. ಹಾಗೆ ಚೌಡಯ್ಯನವರು ಈ ಗಣಪರ್ವ ಮಾಡ್ತಾರ. ಈ ಮಾಡಿ ಎಂದೂ ಅನುಭವಿಸದ ಒಂದು ಆನಂದವನ್ನ ಪಡಿತಾರ. ಇದರಿಂದ ತೃಪ್ತನಾದ ರಾಜ ಈ ರಾಗವನ್ನ ಅಡವಿಟ್ಕೊಂಡು ರೊಕ್ಕ ಕೊಟ್ಟಿರ್ತಾನಲ್ಲ, ಅವ 3 ವರ್ಷ ಆದ್ಮೇಲೆ ಕೊಡು ಅಂತ ಹೇಳಿರ್ತಾನ. ಈಗ ರಾಜ ಇಂದ ಪಡ್ಕೊಂಡ್ ಹಣ ಏನೋ ಪಡೆದು ಖರ್ಚು ಮಾಡಿಬಿಟ್ಟಿರ್ತಾರ ಬಹುರೂಪಿ ಚೌಡಯ್ಯನವರು. ಆದ್ರ ಭಕ್ತರು, ಕಲಾವಿದರು ಈ ಎಲ್ಲಾ ಅವ್ರ ದಾಸೋಹದಿಂದ ತೃಪ್ತಿ ಆಗಿರ್ತಾರ. ಆದ್ರ ಈ ರಾಮಕ್ರಿಯಾ ರಾಗವನ್ನ ಹೆಂಗ್ ಬಿಡಿಸ್ಕೋಬೇಕು ಅಂತ ವಿಚಾರ ಮಾಡ್ತಿರ್ತಾರ. ಎಷ್ಟೇ ಆದ್ರೂನು ಅವರು ಎಂತ ಇದನ್ನ ನೃತ್ಯವನ್ನ ಪ್ರದರ್ಶನ ಮಾಡ್ತಾರ, ಜನಜಂಗುಳಿ ಸೇರ್ತಿರ್ತೈತಿ. ಆದ್ರೂನು ಅವತ್ತಿನ ಅಂದಂದಿನ ಒಂದು ದಾಸೋಹಕ್ಕ ಅದು ಖರ್ಚು ಆಗ್ತಿರ್ತೈತಿ. ಹಿಂಗಾದ್ರನ ಹೆಂಗಪ್ಪ ಅಂತ ಚಿಂತಾಕ್ರಾಂತರಾಗ್ತಾರ. ಅವಾಗ ಅಲ್ಲಿ ಒಬ್ಬ ಕಲ್ಯಾಣದಿಂದ ಒಬ್ರು ಶರಣರು ಬರ್ತಾರ, ನಾಗಿನಾಥಾಚಾರ್ಯ ಅಂತ. ಅವರು ಇಲ್ಲ ರಾಮ ಅಂತ ಮತ್ತೆ ಶಿವ ದರ್ಶನ ಹಾಡಿ ತೋರ್ಸು ಅಂತಾರ. ಅವಾಗ ಇಲ್ಲ ಇಲ್ಲ ಹಿಂಗಾದ್ರೆ ನೀನು ಈ ರೀತಿ ಪ್ರದರ್ಶನ ಮಾಡಿದ್ರೆ ಈ ಬರೀ ಮಹಾಭಾರತ ಪೌರಾಣಿಕ ಹಾಕೊಂಡು ನೀನು ಈ ಪ್ರದರ್ಶನ ಮಾಡಿದ್ರೆ ಆಗುದಿಲ್ಲ. ನೀನು ಹೊಸಾದ್ ಏನಾದ್ರು ಮಾಡು ಅಂತ ಇಂಥದ್ದೇನಾದ್ರು ಹೊಸಾದ್ ಮಾಡುದು ಅಂದ್ರೆ ಹೊಸಾದ್ ಏನ್ ಮಾಡಿದ್ರು ಅವರು ಹೇಳ್ತಾರ. ಕಲ್ಯಾಣದ ಶರಣರ ಬಗ್ಗೆ ಹೇಳ್ತಾರ. ಆಮೇಲೆ ಶರಣರದ ಕಾಯಕ ತತ್ವ, ದಾಸೋಹ ತತ್ವ ಇವೆಲ್ಲ ಹೇಳ್ತಾರ. ಅವಾಗ ಶರಣರ ಬೇರೆ ಬೇರೆ ಶರಣರ ಒಂದು ವೈಶಿಷ್ಟ್ಯತೆಯನ್ನು ಕೂಡ ಹೇಳ್ತಾರ. ಹಾಗೆ ಇವರು ಏನ್ ಮಾಡ್ತಾರ, ಬಹುರೂಪಿ ಚೌಡಯ್ಯನವರು, ಆಯ್ತು ನಾನು ಶರಣರ ಸಂದೇಶಗಳನ್ನ ನಾನು ಸಾರಿಸ್ತೇನೆ, ಶರಣರ ಸಂದೇಶಗಳನ್ನ ನಾನು ನೃತ್ಯ ರೂಪದೊಳಗ ಇವತ್ತಿನಿಂದ ಹೊಸಾತ್ ಮಾಡ್ತೀನಿ ಅಂತ ಶರಣರ ಚರಿತ್ರೆಗಳನ್ನ ಆಡ್ತಾ ಹೋಗ್ತಾರ. ಆಮೇಲೆ ಹೀಗಾಗುದ್ರಿಂದ ಶರಣರ ಚರಿತ್ರೆ ಪ್ರಸಾರ ಆಗ್ತತಿ. ಆಮೇಲೆ ಹೆಚ್ಚು ಹಣ ಸಂಗ್ರಹ ಕೂಡ ಆಗ್ತತಿ. ಹಲವಾರು ಶರಣರ ವೇಷಗಳನ್ನ ಹಾಕ್ತಾರ. ಈ ಅಂಬಿಗರ ಚೌಡಯ್ಯನ ಹಾಕ್ತಾರ, ಆಮೇಲೆ ಅಕ್ಕ ಮಹಾದೇವಿ ಹಾಕ್ತಾರ, ಆಮೇಲೆ ಹಡಪದ ಅಪ್ಪಣ್ಣನ ವೇಷ ಹಾಕ್ತಾರ. ಇವೆಲ್ಲ ಹಾಕುದ್ರಿಂದ ಅವು ಎಲ್ಲೋ ಪೌರಾಣಿಕ ವೇಷಗಳನ್ನ ನೋಡಿ ಅವರಿಗೆ ಆಗಿರ್ತಿರ್ಲಿಲ್ಲ ನಮ್ಮ ಜನ. ಆದ್ರೆ ಇಲ್ಲೇ ಕಲ್ಯಾಣದೊಳಗ ಇಂಥ ಶರಣರು ಇಂಥ ತತ್ವಗಳನ್ನ ಇಟ್ಕೊಂಡು ಇಷ್ಟೊಂದು ಜನಜಾಗೃತಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಸತ್ಯದ ಘಟನೆಗಳನ್ನ ಆಧಾರಪಡಿಸಿ ಮಾಡುವಂತಹ ಒಂದು ವೇಷಭೂಷಣ ಹಾಕೊಂಡ್ ಮಾಡುವಂತಹ ನೃತ್ಯಕ್ಕೆ ಬಹಳಷ್ಟು ದುಡ್ಡುನು ಸಂಗ್ರಹ ಆಗ್ತತಿ. ಅವರು ರಾಮಕ್ರಿಯಾ ರಾಗವನ್ನ ರಾಜನಲ್ಲಿ ಅಡವಿಟ್ಟಿರ್ತಾರಲ್ಲ, ಅದನ್ನ ಬಿಡಿಸ್ಕೊಂಡ್ಬರ್ತಾರ. ಆಮೇಲೆ ನಾಗಿನಾಥಾಚಾರ್ಯರ ಇಚ್ಛೆಯನ್ನ ಪೂರೈಸ್ತಾರ, ಹಾಡಿ ಆಮೇಲೆ ಅವ್ರು ಏನ್ ಹೇಳ್ತಾರ ಅಂತಂದ್ರ, ರಾಮಕ್ರಿ ರಾಗ ಹಾಡಿದ ನಂತರ ನಾಗನಾಥಾಚಾರ್ಯರು ಬಹಳ ನಂದು ಜೀವನಾನ ಧನ್ಯ ಆಗಿ ಹೋಯ್ತಪ್ಪ, ಇಂಥ ಒಬ್ಬ ಶಿವಶರಣ ಶಿವತತ್ವದಲ್ಲಿ ಲೀನ ಆಗುವಂತಹ ಒಬ್ಬ ಶಿವತತ್ವ ಜ್ಞಾನಿ, ಇವ್ರನ್ನ ನಾ ಬಿಡಬಾರ್ದು, ಕಲ್ಯಾಣಕ್ಕ ಕರ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು, ನಡಿ ಚೌಡ ನೀನು ಕಲ್ಯಾಣದ ಕಡೆಗೆ ಹೋಗೋಣ ನಾವು, ಅಲ್ಲಿ ಸತ್ಯ ದರ್ಶನ ಮಾಡ್ತೀನಿ ಶರಣರದ ಅಂತ ಹೇಳಿ ಕರ್ಕೊಂಡು ಹೋಗ್ತಾರ. ಮೊದಲು ಅರಿಯಲೆಳೆಸಿ ನಂತರ ಅಂತೂ ಜ್ಞಾನಿಯಾಗುತ್ತಾರೆ. ಶೂನ್ಯ ತತ್ವದಿಂದ ಸೃಷ್ಟಿ ಮುಖವಾಗಿ ಕಾಣಬಂದ ಪರಶಿವ ತತ್ವವನ್ನ ಅರಿಯುತ್ತಾರೆ ಅಂತ ಹೇಳ್ತಾರೆ. ಹೀಗೆ ಬಸವಣ್ಣನಿಂದ ಶುದ್ಧ ಪ್ರಸಾದಿಯಾಗಿ, ಚನ್ನ ಬಸವಣ್ಣನಿಂದ ಸಿದ್ಧ ಪ್ರಸಾದಿಯಾಗಿ, ಪ್ರಭುದೇವನಿಂದ ಪ್ರಸಿದ್ಧ ಪ್ರಸಾದಿಯಾಗಿ ಬಹುರೂಪಗಳನ್ನಾಡಿ ಕಲ್ಯಾಣದಲ್ಲಿ ಅವರು ಇರ್ತಿರ್ತಾರ. ಮೊದಲಿಗೆ ಶಿವಭಕ್ತರಿರ್ತಾರ,
ಆಮೇಲೆ ಶರಣ ಗುಣಗಳನ್ನ ಸೇರಿಸಿಕೊಂಡು ಶರಣನಾಗಿ ಪರಿವರ್ತನೆ ಆಗ್ತಾರ ಅಂತ ಅನ್ನುವಂಥದ್ದು. ಹೀಗೆ ಪ್ರಸಾದೀಕರಣಗೊಳ್ತಾರ. ಆಮೇಲೆ ತನು ಮನ ಧನಗಳನ್ನ ಕ್ರಮವಾಗಿ ಘನವನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಮೂವರ ಕರುಣಾ ಪ್ರಸಾದವನ್ನ ಪಡಿತಾರ. ಆಮೇಲೆ ದೀಕ್ಷಾಗುರು ರೇಖನಾಥಾಚಾರ್ಯರಿಂದ ಶಿವದೀಕ್ಷೆ ಪಡೆದುಕೊಂಡ ಚೌಡಯ್ಯನವರು ತಮ್ಮ ಕಲಿತ ವಿದ್ಯೆಯನ್ನ ಅವರು ಮೊದಲೇ ಆಧ್ಯಾತ್ಮಿಕ ಜೀವಿ ಇರ್ತಾರ, ಆದ್ರ ಅಧ್ಯಾತ್ಮದ ಕಡೆಗೆ ಅವರಿಗೆ ಮಾರ್ಗ ತೋರಿಸುವವರು ಇರುವುದಿಲ್ಲ. ಯಾವಾಗ ಈ ನಾಗಿನಾಥಾಚಾರ್ಯರು ಅಧ್ಯಾತ್ಮದ ದಾರಿಯನ್ನ ಶರಣರ ದಾರಿಯನ್ನ ತೋರಿಸ್ತಾರ, ಅವಾಗ ಅವರು ಆ ದಾರಿಯೊಳಗ ನಡೀತಾರ. ಈ ಚರಜಂಗಮನಾಗಿ ನಾಗಿನಾಥಾಚಾರ್ಯರಿಂದ ಶಿವತತ್ವದ ಗುಟ್ಟನ್ನ ಕಲಿಸಿಕೊಂಡು ಶರಣರ ವೇಷಗಳನ್ನ ಧರಿಸಿ ಈ ಧರ್ಮವನ್ನ ಪ್ರಚಾರ ಮಾಡ್ತಾರ. ಆಮೇಲೆ ಬಹುಮುಖ ಪ್ರತಿಭೆಯ ಹರಿಕಾರರಾದ ಬಹುರೂಪಿ ಚೌಡಯ್ಯನವರು ಸಾಹಿತ್ಯ, ಸಂಗೀತ, ನೃತ್ಯ ಮುಪ್ಪರಿಗೊಂಡ ಲೇಖನಿಯಿಂದ ರೇಖಣ್ಣ ಪ್ರಿಯ ನಾಗಿನಾಥ ಅಂದ್ರ ಇಬ್ರು ಗುರುಗಳನ್ನ, ಒಬ್ರು ದೀಕ್ಷಾ ಗುರು, ಒಬ್ರು ಮೋಕ್ಷ ಗುರು ಅಂತಾರಲ್ಲ, ಹಂಗ ಇಬ್ರು ರೇಖಣ್ಣ ಪ್ರಿಯ ನಾಗಿನಾಥ ಎಂಬ ಅಂಕಿತದಲ್ಲಿ ಅವರು ಸುಮಾರು 66 ವಚನಗಳನ್ನ ಬರೀತಾರ. ಇದುವರೆಗೆ ಲಭ್ಯ ಇರುವಂಥವು 66 ವಚನಗಳು. ಅವ್ರದ್ದು ನೇರ ನಡೆಯಾಗಿರ್ತದ. ಶರಣರ ಮೇಲೆ ಭಕ್ತಿ, ನಿಷ್ಠೆ, ಬಹಳಷ್ಟು ದಿಟ್ಟರಿರ್ತಾರ ಮತ್ತು ಸ್ವಾಭಿಮಾನಿ ಇರ್ತಾರ. ಇವರ ವಚನಗಳು ಅಷ್ಟಾವರಣ, ಪಂಚಾಚಾರಗಳ ವಿವೇಚನೆ ಹಾಗೂ ಲಿಂಗಾಂಗ ಸಾಮರಸ್ಯ, ಜಂಗಮನಿಷ್ಠೆ, ಕಾಯಕದ ತತ್ವವನ್ನ ಮುಖ್ಯವಾಗಿಟ್ಟುಕೊಂಡಿರುವುದು ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿದೆ. ಆಮೇಲೆ ಒಬ್ಬ ಸಾಮಾನ್ಯ ವೇಷಗಾರ, ವೇಷವನ್ನು ಹಾಕಿಕೊಂಡು ಬಹುರೂಪದ ವೇಷಗಾರ, ಹೀಗೆ ಒಬ್ಬ ಮಹಾನ್ ಶರಣಾಗಿ, ಆಧ್ಯಾತ್ಮ ಜೀವಿಯಾಗಿ, ಒಬ್ಬ ಆತ್ಮಜ್ಞಾನಿಯಾಗಿ ಪರಿವರ್ತನೆಗೊಳ್ತಾರಲ್ಲ, ಇದು ಬಹಳ ದೊಡ್ಡ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಅಂತ. ಅವರು ಇದರ ಜೊತೆಗೆ ತಮ್ಮ ತಮ್ಮ ಕಾಯಕದ ಜೊತೆಗೇನೆ ಈ ವಚನಗಳನ್ನ ರಚಿಸ್ತಾರ. ಹಾಗೆ ಅದರಲ್ಲಿ ಕೆಲವು ಬೆಡಗಿನ ವಚನಗಳು ಕೂಡ ಅದಾವ. ಹಾಗೆ ನೋಡಿದ್ರೆ ಚೌಡಯ್ಯನವರು ಶ್ರೇಷ್ಠ, ಅವ್ರ ವಚನಗಳನ್ನೆಲ್ಲ ನಾವು ಅಭ್ಯಾಸ ಮಾಡಿದೀವಿ ಅಂದ್ರೆ ಇವರು ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾಗಿ ನಮ್ಗ ಕಾಣಿಸ್ತಾರ ಅಂತ ಹೇಳ್ಬಹುದು. ಹಾಗೆ ಈ 66 ವಚನಗಳಲ್ಲಿ ಅವರು ಕಲ್ಯಾಣಕ್ಕೆ ಬರುವ ಪೂರ್ವದಲ್ಲಿ ಕೆಲವು ವಚನಗಳನ್ನ ರಚಿಸಿ ಹೇಗಿತ್ತು ತನ್ನ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನ ರಚಿಸ್ತಾರ. ಆಮೇಲೆ ಬಸವಣ್ಣನಿಂದ ಬದುಕಿದೆನು ಅಂತ 7 ವಚನಗಳೊಳಗ ಬರೀತಾರ. ಆಮೇಲೆ ತನ್ನ ಆರಾಧ್ಯ ದೈವ ಬಸವಣ್ಣನಾಗಿಸ್ಕೊಳ್ತಾರ. ಅದಲ್ಲದೆ ಅವರು ಇನ್ನೂ ಒಂದ ಬಸವಣ್ಣನಿಂದ ನಾನು ಬದುಕಿದ್ದೇನೆ ಅಲ್ಲ, ಇಡೀ ಲೋಕವೆಲ್ಲ ಬದುಕಿತು ಅನ್ನುವಂತ ವಚನಗಳು ಕೂಡ ಅವರ ಒಂದು ಮುಂದೆ ಹೆಜ್ಜೆ ಹೋಗಿ ಬಸವಣ್ಣನಿಂದ ಬದುಕಿತಿ ಲೋಕವೆಲ್ಲ ಅಂತ 10 ವಚನದೊಳಗ ನಿವೇದಿಸ್ಕೊಳ್ತಾರ. ಆಮೇಲೆ ಅದಲ್ಲದೆ 16 ವಚನಗಳು ತಮ್ಮ ಕಾಯಕ ಬಹುರೂಪದ ವೇಷವನ್ನ ಕುರಿತು ಬರೀತಾರ. 5 ಸ್ವರವಚನಗಳನ್ನ ನಾವು ಅವರ 66 ವಚನಗಳಲ್ಲಿ ಕಾಣ್ತೀವಿ ಅಂತ. ಬಸವಣ್ಣನಿಂದ ಬಹುರೂಪ ಧರಿಸಿ ಹಲವಾಕಾರವನಾಡಿ ಸಾಕಾರದಲ್ಲಿ ಸನುಮತನಾದೆನು ಅಂತ ಹೇಳ್ಕೊತಾರ. ತನ್ನ ಕಾಯಕಕ್ಕೆ ಸೂತ್ರಧಾರಿಯಾಗಿದ್ದು ಅವನ ಬಸವಣ್ಣನ ಪ್ರಸಾದದಿಂದ ಇದೆಲ್ಲ ಸಾಧ್ಯ ಆಯ್ತು ಅನ್ನುವಂಥದ್ದನ್ನ ಹೇಳ್ಕೊತಾರ. ಬಸವಣ್ಣ ತನ್ನ ಜೀವನಕ್ಕೆ ಮಾರ್ಗ ತೋರಿಸಿದ, ತನ್ನ ಜೀವನವನ್ನ ಒಂದು ಪಲ್ಲಟಗೊಳಿಸಿದ ಅಂತ ಒಂದು ಆಧ್ಯಾತ್ಮ ರೂಪವನ್ನ ಕೊಟ್ಟ, ಆಧ್ಯಾತ್ಮಕ್ಕೆ ನನ್ನ ಕರ್ಕೊಂಡು ಬಂದ ಅಂತ ಹೇಳ್ತಾರ. ಚೌಡಯ್ಯನಿಗೂ ಬಹುರೂಪಕ್ಕೂ ಅವಿನಾಭಾವ ಸಂಬಂಧ ಇದ್ದೇ ಇತ್ತು. ಆಮೇಲೆ ಈ ಎಲ್ಲಾ ವಚನಗಳಲ್ಲಿ ಅವರು ಬಹುರೂಪವೇ ಹೆಚ್ಚು ವಚನಗಳೊಳಗ ತಮ್ಮ ಬಹುರೂಪದ ತಿರುಳನ್ನ ಹೇಳ್ತಾರ. 84 ಲಕ್ಷ ಬಾರಿ ಬಹುರೂಪ ಧರಿಸಿ ಎಲ್ಲ ಜನರನ್ನ ಮೆಚ್ಚಿ ಬಂದೆ ಎಂದು ಕೂಡ ಹೇಳ್ಕೊತಾರ. ಈ ಕಾರ್ಯಕ್ಕೆ ತಾತ್ವಿಕ ಆಯಾಮಗಳನ್ನ ದರ್ಪಿಸಿಕೊಟ್ಟ ಪ್ರೇರಕ ಶಕ್ತಿಯಾದ ಬಸವಣ್ಣನವರನ್ನ ಈ ರೀತಿ ಬಣ್ಣಿಸ್ತಾರ. ಹೀಗೆ ಎಲ್ಲಾ ಆಲೋಚನೆಗಳಿಂದ ಹಿಂದೆ ಬಸವಣ್ಣ ಇರುವುದನ್ನ ಚೌಡಯ್ಯನವರು ಬಹಳ ಭಕ್ತಿಯಿಂದ ನೆನೆತಾರ. ಬಸವಣ್ಣನ ರೂಪ ನನ್ನಲ್ಲಿಗೆ ಬಂದಿತು, ನನ್ನ ರೂಪ ಬಹುರೂಪವಾಗಿ ರೂಪುಗೊಂಡಿತು. ಬಸವಣ್ಣರ ರೂಪ ನನ್ನಲ್ಲಿಗೆ ಬಂತು, ನನ್ನ ರೂಪ ಬಹುರೂಪವಾಗಿ ರೂಪುಗೊಂಡಿತ್ತು ಎಂಬ ಅರ್ಥ ಇಲ್ಲಿ ಮೂಡಿ ಬರ್ತತಿ. ಎನ್ನ ಬಹುರೂಪಕ್ಕೆ ಸೂತ್ರಧಾರಿಯಾದ ಬಸವಣ್ಣ ನಾದವ ನರ್ಪಿಸಿದಲ್ಲಿ
ಅರ್ಪಿತಗೊಂಡಾತ ಬಸವ ನಾನು ಅವನಿಗೆ ನಾದವನ್ನು ಅರ್ಪಿಸಿದೆ. ಅದನ್ನು ಅರ್ಪಿತಗೊಂಡಾತ ಬಸವಣ್ಣ. ಎನ್ನ ಧನ ಕೆಟ್ಟಿತು ಬಸವನಿಂದ ಮನ ಕೆಟ್ಟ, ನನ್ನ ತನು ಮನ ಎಲ್ಲ ಧನ ಎಲ್ಲ ಬಸವಣ್ಣನಿಂದ ಒಂದು ಪ್ರಸಾದಿಯಾದೆ ನಾನು ಅನ್ನುವಂಥದ್ದು. ಎನ್ನ ಬಹುರೂಪಕ್ಕೆ ಪ್ರಾಣಲಿಂಗ ಬಸವ ಕಾಣ, ಬಸವಣ್ಣನಿಂದ ಬದುಕಿದೆನು. ಹೆಜ್ಜೆ ಹೆಜ್ಜೆಗೂ ಬಸವಣ್ಣನವರನ್ನ ನೆನೀತಾರ. ಬಸವಣ್ಣನಿಂದ ಬದುಕಿದೆನು, ಬಸವಣ್ಣನಿಂದ ಲೋಕ ಬದುಕಿತು ಅನ್ನುವಂಥದ್ದು ಬೇರೆ ಬೇರೆ ವಚನಗಳೊಳಗೆ ಅವರು ಈ ಬಹುರೂಪ ಶ್ರೀಮಂತಿಕೆಯ ಹಾಡಿ ಹಾಡಿ ಈ ಬಹುರೂಪದ ಶ್ರೀಮಂತಿಕೆಯ ಸಂತೃಪ್ತಿಯನ್ನದೇ ಪಾಲಿಸಿದಂತಹ ಬಸವಣ್ಣನವರಿಗೆ ತಮ್ಮ ಗೌರವವನ್ನ ಸೂಚಿಸ್ತರದೆ ಅವರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತಾರೆ ಅಂತ ಹೇಳಿ. ಹೀಗೆ ಅವರು ಈ ಸಾಕಷ್ಟು ಚೌಡಯ್ಯನವರ ವಚನಗಳನ್ನ ನಾವು ಅಭ್ಯಾಸ ಮಾಡಿದ್ರೆ ಅಲ್ಲೆಲ್ಲ ಈ ವೀರಶೈವ ಧರ್ಮದ ತತ್ವ ಅಥವಾ ಲಿಂಗಾಯತ ಧರ್ಮದ ತತ್ವಗಳೆಲ್ಲ ನಮ್ಗ ಕಾಣ ಬರ್ತಾವ. ಈಗ ಈ ಪೂಜಾ ಮೂರ್ತಿಗಳಾದ ಶಿವನರಿವಿನ ಗುರುವಾದ ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕ ಪುಷ್ಪ ಮಂತ್ರ ಇವೆಲ್ಲ ಹೇಳ್ತೀವಲ್ಲ, ಹಂಗ ಈ ಅಷ್ಟಾವರಣಗಳು ಈ ಗುರು ಶಿವನರಿವಿನ ರೂಪ ಅಂತ ಹೇಳ್ತಾರೆ. ಶಿವನ ಅರಿವಿನ ರೂಪೇ ಗುರು ಅಂತ. ಹಾಗೆ ಶಿವಾನುಭವ ರೂಪಿ ಲಿಂಗ ಏನದ ಅಂದ್ರೆ ಗುರು ಶಿವಾನಂದ ರೂಪ ಶಿವನ ರೂಪ ಅಂತಂದ್ರ ಶಿವಾನುಭವ ರೂಪಿ ಲಿಂಗ, ಶಿವಾನಂದ ರೂಪಿಯಾದ ಜಂಗಮ, ಉಪಾಸನಾ ಸಾಧನಗಳಾದಂಥ ಶಿವತೇಜದ ವಿಭೂತಿ, ಶಿವಜ್ಞಾನ ಸಂಕೇತವಾದಂತಹ ರುದ್ರಾಕ್ಷಿ, ಶಿವನಾಮದ ಓಂ ನಮ ಶಿವಾಯ ಮಂತ್ರ, ಪೂಜಾ ಪದಗಳಾದ ಶಿವದಯಾಮೃತವಾದ ಪಾದೋದಕ, ಶಿವಪ್ರಸನ್ನ ಕಾರುಣ ಪ್ರಸಾದದ ಬಗ್ಗೆ ವಿಭಿನ್ನ ರೀತಿಯಲ್ಲಿ ಅವರು ಬೆಳಕ ಚೆಲ್ತಾರ. ಗುರುವೇ ಶಿವನು, ಶಿವನೇ ಗುರು ಎಂಬುದು ಭಯ ಭಕ್ತಿ, ಗುರು ಬಿಟ್ಟು ಲಿಂಗವನ್ನು ವರಿಸುವ ಸಂಪ್ರದಾಯದಲ್ಲಿ ಚೌಡಯ್ಯನವರು ಗುರುವಿನ ಮಹತ್ವವನ್ನು ಕೂಡ ಮೆರೆದಿದ್ದಾರೆ. ಗುರುವಾದವನು ವೇಷ ಡಂಬಕನಾಗಕೂಡದು, ಅಂತವರ ಕೈಯಲ್ಲಿ ಲಿಂಗ ಧಾರಣೆ ಅಂತ ಡಂಬಕರ ಕಡೆಯಿಂದ ಲಿಂಗ ಧಾರಣೆ ಮಾಡಿಸಿಕೊಳ್ಳಲಾಗದು, ಮಾಡಿಸಿಕೊಂಡರೆ ನಾಯ ನರ್ಕ ತಪ್ಪದು ಅನ್ನುವಂತಹದ್ದು ನೇರವಾಗಿ ಹೇಳ್ಬಿಡ್ತಾರೆ. ಹಾಗೆ ಅವರ ವಚನಗಳ ಸಂಸ್ಕರಣ ಇನ್ನೂ ಸಾಕಷ್ಟು ನಡಿಬೇಕಾಗಿದೆ. ಇವು ಕೆಲವು ವಚನಗಳು ಅವರ ಉಳಿದ ಕೆಲವು ಶರಣರಂತೆ ಬಹಳ ದೀರ್ಘವೂ ಅಲ್ಲ, ಚಿಕ್ಕವೂ ಅಲ್ಲ, ಒಂದು ಮಧ್ಯಮ ಗಾತ್ರದ ಇಲ್ಲಿ ವಚನಗಳದಾವ. ಅನೇಕ ಶಬ್ದಗಳಲ್ಲಿ ಅವರು ವಿವರಿಸಿ ಹೇಳಲು ಸಾಧ್ಯವಾಗದ ತಾತ್ವಿಕ ವಿಚಾರವನ್ನ ಕೆಲವೇ ಮಾತುಗಳಲ್ಲಿ ಹೃದಯ ಸ್ಪರ್ಶಿಯಾಗಿ ಹೇಳಬಲ್ಲ ಜಾಣ್ಮೆ ಅವರಿಗೆ ಇದೆ. ಮತ್ತೆ ಅಲ್ಲಲ್ಲಿಗೆ ಗಾದೆ ಮಾತುಗಳನ್ನ ಅಂತೆ ತಮ್ಮ ವಚನಗಳಲ್ಲಿ ಬಳಸ್ಕೋತಾರ. ಹೆಚ್ಚು ಪ್ರಭಾವಶಾಲಿಯಾಗ್ಲಿ, ಹೆಚ್ಚು ಜನರ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರ್ಲಿ ಅಂತ ಹೇಳಿ ಕೆಲವು ವಾಕ್ಯಗಳನ್ನ ಬಳಸ್ಕೋತಾರ. ಕಣ್ಣಾಲಿ ದೃಷ್ಟಿ ನುಂಗಿದಂತೆ ಅಂಗವಿಲ್ಲದವ ಯವಕ್ಕೆ ಸಂಘವೆಲ್ಲಿಯದಯ್ಯ. ಅಂಗನೇ ಇಲ್ಲ ಅಂದಮೇಲೆ ಸಂಘ ಎಲ್ಲಿಯದಯ್ಯ. ಪಾಪಿಯ ಕೂಸಿಂಗೆ ಏನು ಬುದ್ಧಿಯ ಹೇಳಿದಡೆ ಕೇಳೋದೆ. ಈ ನುಡಿಗಳು ವಚನಗಳ ಅರ್ಥ ಶ್ರೀಮಂತಿಕೆಯನ್ನ ಹೆಚ್ಚಿಸ್ತಾವ. ಆಮೇಲೆ ಶೂನ್ಯ ಸಂಪಾದನೆ ಕೃತಿಗಳಲ್ಲಿ ಬಹುರೂಪಿ ಚೌಡಯ್ಯನವರ ವಚನಗಳಿಗೂ ಸ್ಥಾನವನ್ನ ಕಲ್ಪಿಸಿಕೊಟ್ಟರ. ಅವರ 7 ವಚನಗಳು ಶೂನ್ಯ ಸಂಪಾದನೆಯಲ್ಲಿ ಬರ್ತಾವ. ತಾನೊಬ್ಬನೇ ಬಸವಣ್ಣನಿಂದ ಬದುಕಲಿಲ್ಲ, ಇಡೀ ಲೋಕವೆಲ್ಲೇ ಬದುಕ್ತು ಅನ್ನುವಂಥ ವಚನಗಳನ್ನ ಶೂನ್ಯ ಸಂಪಾದನೆಯಲ್ಲಿ ನಾವು ಕಾಣುತ್ತೀವಿ. ಇದಲ್ಲದೆ ಬಹುರೂಪಿ ಚೌಡಯ್ಯನವರು ಮೂಲತಃ ಕಲಾವಿದರಿರ್ತಾರ. ಆಮೇಲೆ ಸ್ವತಃ ರಾಗ ಸಂಯೋಜನೆಯನ್ನು ಕೂಡ ಅವರು ಮಾಡ್ತಿರ್ತಾರ. ಆಮೇಲೆ ಈ ಶಾಸ್ತ್ರೀಯತೆ ಅವರಿಗೆ ಕರಗತವಾಗಿತ್ತು. ತನ್ನದೇ ರಾಗ ತಾಳ ಹಾಡುತ್ತಿದ್ದ ಬಹುದೊಡ್ಡ ಕಲಾ ತಂಡವನ್ನ ಕಟ್ತಾರ. ಬಹುದೊಡ್ಡ ಕಲಾವಿದರಾಗಿ 12ನೇ ಶತಮಾನದೊಳಗೆ ಶರಣರನ್ನ ರಂಜಿಸ್ತಾ ಹಾಗೆ ತಮ್ಮ ವಚನವೊಂದರಲ್ಲಿ ಹೀಗೆ ಹೇಳ್ತಾರೆ: ಶ್ರುತಿ ಮತ್ತು ನಾದವಿಲ್ಲದೆ ಸಂಗೀತ ಇಲ್ಲ. ಶ್ರುತಿ ಎಲ್ಲದಕ್ಕೂ ಸಂಗೀತಕ್ಕೆ ಮೂಲ. ಶ್ರುತಿ ಮತ್ತು ನಾದವಿಲ್ಲದೆ ಸಂಗೀತವಿಲ್ಲ. ಶ್ರುತಿ ಸಂಗೀತದ ಅವಿಭಾಜ್ಯ ಅಂಗ. ಶ್ರುತಿ ತಪ್ಪಿದ್ರ ಅಂದ್ರೆ ನಾವು ನಮ್ಮ ಆಡು ಭಾಷೆಯೊಳಗೆ ಹಾಡಿನ ದಾಟಿ ಅಂತೀವಿ ನೋಡ್ರಿ. ಅದು ದಾಟಿ ತಪ್ಪಿದ್ರೆ ಅದು ಹಾಡಿನ ಸೊಗಸೆ ಹೋಗ್ಬಿಡ್ತೈತಿ, ಅದರ ಸುಂದರತೆಯನ್ನ ಹಾಳಾಗ್ತೈತಿ ಅಂತ. ಶ್ರುತಿ ಸಂಗೀತದ ಅವಿಭಾಜ್ಯ ಅಂಗ. ಇದರ ಆಧಾರದಿಂದಲೇ ಸ್ವರಗಳ ಸ್ಥಾನ ಸ್ಥಾಪಿತಗೊಳ್ಳುವುದು ಅಂತ ಹೇಳ್ತಾರೆ. ಆಮೇಲೆ ಈಗ ಇವರ ಬಹುರೂಪಿ ಚೌಡಯ್ಯನವರ
5 ಸ್ವರವಚನವು ಅದರಲ್ಲಿ ಸಾಕಷ್ಟು ಬೆಳಗಿನ ವಚನಗಳು ಅದಾವ. ಒಟ್ಟಾರೆ ಹೇಳುವುದಾದರೆ ಬಹುರೂಪಿ ಚೌಡಯ್ಯನವರು ತಮ್ಮನ್ನ ಶಿವನಿಗಾಗಿ ಮೀಸಲಿರಿಸಿಕೊಂಡು ಶಿವನಿಗಾಗಿ ಹಾಡಿ ನುಡಿಸಿ ನರ್ತಿಸಿ ವೇಷ ಧರಿಸಿ ಶಿವಭಕ್ತಿಯಲ್ಲಿ ಸಾರ್ಥಕ್ಯ ಮಾಡಿಕೊಂಡಿರುವ ಶ್ರೇಷ್ಠ ವಚನ ಶರಣ ಕಲಾವಿದನೆಂದು ಕರೆಯಬಹುದು. ಸಂಗೀತ ಮತ್ತು ನೃತ್ಯ ಕಲೆಗಳಲ್ಲಿ ತೊಡಗಿಸಿಕೊಂಡು ಸಾಹಿತ್ಯ ಕ್ಷೇತ್ರದೊಂದಿಗೆ ನೋಡ್ರಿ ಅವ್ರ ವಚನಗಳನ್ನು ನೋಡಿದ್ರೆ ಬಹಳ ದೊಡ್ಡ ಅನುಭಾವಿ ಬರೆದಂತಹ ವಚನಗಳದಾವ. ಅಂದ್ರ ಸಂಗೀತ ಸಾಹಿತ್ಯ ಎಲ್ಲದಕ್ಕೂ ಅವರು ಎಷ್ಟೊಂದು ದೊಡ್ಡ ಮಟ್ಟದ ಕೊಡುಗೆಯನ್ನ ಕೊಟ್ಟು ಹೋದ್ರು ಅಂತದ್ದು. ಸಾಹಿತ್ಯ ಕ್ಷೇತ್ರದೊಂದಿಗೆ ಪರಂಪರೆಯ ಉಳಿವಿಗೆ ಬೆಳವಣಿಗೆಗೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆ ಸಲ್ಲಿಸಿದ್ದಾರೆ. ಅವರ ಟೈಮ್ ಇದ್ರ ನಾನು ಅವರ ಕೆಲವು ವಚನಗಳನ್ನ ಇಲ್ಲಿ ನಿರ್ವಚನ ಮಾಡ್ಲಿಕ್ಕೆ ಬಹುರೂಪಿ ಚೌಡಯ್ಯನವರು ಕಲ್ಯಾಣಕ್ಕೆ ಕಲ್ಯಾಣದ ಶರಣರ ಸಂಘ ಹೇಳಿದೆ ನಾನು, ದೊಡ್ಡ ಪರಿವರ್ತನೆಯನ್ನ ತರ್ತದ ಅವರ ಹೃದಯದೊಳಗ. ಅವರನ್ನು ದೊಡ್ಡ ಬೇರೆಯಾಗೇನೆ ಅವ್ರ ವ್ಯಕ್ತಿತ್ವವನ್ನ ಬೇರೆಯಾಗೆ ಮಾರ್ಪಾಟ ಮಾಡ್ತದ ಅಂತ ಹೇಳಿ ಹೆಂಗ ಅವ್ರದ್ದು ಹೇಳ್ಕೊಂಡಾರ ಅವರು ತಮ್ಮ ವಚನದೊಳಗೆ. ನಾ ಹೆಂಗ ಬದ್ಲಾದೆ ಅಂತ ನೋಡ್ರಿ. ಇಲ್ಲಿ ತನಕ ನಾನು ಏನ್ ಮಾಡಾಕತ್ತಿದ್ದೆ, ನನ್ಗ ಏನ್ ಮಾಡಾಕತ್ತೀನಿ ಅಂತ ಅದ್ರದ್ದು ನನಗ ಕಲ್ಪನೆ ಇರ್ಲಿಲ್ಲ. ಅಪ್ಪ ಬೊಪ್ಪ ಚಿಕ್ಕ ಚೋಹಮಂ ತೊಟ್ಟು ಮುಖಕ್ಕೆ ಹೊತ್ತಿಗೊಂದು ಪರಿಯ ಬಚ್ಚಣಿಕೆಯ ನಿಕ್ಕಿ ಮತ್ತೆದನು ತಲೆಯಲ್ಲಿ ಹೊತ್ತು ತಪ್ಪಿ ಹೆಜ್ಜೆಯ ನಿಕ್ಕಿ ಆಡುತ್ತಿದ್ದ ರೇಕಣ್ಣ ಪ್ರಿಯ ನಾಗಿನಾಥನಲ್ಲಿ ಹೊತ್ತು ಹೋಗದ ಬಹುರೂಪ ಅಂತ ಹೇಳ್ತಾರೆ. ಏನು ಎಲ್ಲರಿಗೂ ಬಂದವರಿಗೆಲ್ಲರಿಗೂ ಅಲ್ಲಿ ನನ್ನ ವೇಷ ನೋಡಕ್ ಬಂದವ್ರಿಗೆಲ್ಲ ಅಪ್ಪ ಅಂತಿದ್ದೆ, ಬೊಪ್ಪ ಅಂತಿದ್ದೆ. ಆಮೇಲೆ ಇಂಥ ಎಲ್ಲಾ ವೇಷ ಹಾಕೊಂಡು ಅವ್ರು ಹತ್ತಿಗೊಂದು ಪರಿ ಮುಖವಾಡ ಹಾಕೊಂಡು ಅದನ್ನ ತಲೆಯಲ್ಲಿ ಹೊತ್ಕೊಂಡು ತಪ್ಪು ಹೆಜ್ಜೆ ಹಾಕ್ತಿದ್ದೆ. ಅಂದ್ರ ನಾನು ಅವಾಗ ತಪ್ಪಿ ನಡೀತಿದ್ದೆ ಪೂರ್ವಾಶ್ರಮದೊಳಗ. ನನ್ನ ಏನು ಕಾಯಕ ಇತ್ತು ಅದು ಸರಿಯಾಗಿರ್ಲಿಲ್ಲ. ತಪ್ಪಿ ಹೆಜ್ಜೆಯ ನಿಕ್ಕಿ ಆಡುತ್ತಿದ್ದೆ ಅಂತ ಹೇಳ್ತಾರೆ. ರೇಕಣ್ಣ ಪ್ರಿಯ ನಾಗಿನಾಥನಲ್ಲಿ ಹೊತ್ತು ಹೋಗದ ಬಹುರೂಪ ಅಂತ. ಇನ್ನೊಂದು ವಚನ ಕಲ್ಯಾಣಕ್ಕೆ ಬರೋಕ್ಕಿಂತ ಮೊದಲಿನ ವಚನ, ಬಂದ ಬಹುರೂಪದಲ್ಲಿ ಸಂದಿಲ್ಲದೆ ಆಟವನಾಡುತ್ತಾ ಬಂದವರ ಮೆಚ್ಚಿಸುತ್ತಾ ಹೇಳ್ತಾರೆ ನೋಡ್ರಿ. ಬಂದ ಬಹುರೂಪದಲ್ಲಿ ಸಂದಿಲ್ಲದೆ ಆಟವನಾಡುತ್ತಾ ಬೇರೆ ವೇಷ ಹಾಕೋತಿದ್ದೆ. ಆಮೇಲೆ ಆ ವೇಷದೊಳಗ ನಾನು ಆಟ ಆಡ್ತಿದ್ದೆ ಬಹುರೂಪದಲ್ಲಿ. ಯಾವುದೋ ಸಂಶಯ ಇರ್ಲಾರ್ದೆ ನಾನು ಆಟ ಆಡ್ತಿದ್ದೆ. ನನಗೆ ಏನ್ ಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಬಂದವರ ಮೆಚ್ಚಿಸುತ್ತಾ ಅವರ ಒಂದು ಮೆಚ್ಚುಗೆಗೆ ನಾನು ನೃತ್ಯ ಮಾಡ್ತಿದ್ದೆ ಹೊರತು ನನ್ನ ಆತ್ಮದ ಸಂತೋಷಕ್ಕಾಗಿ ನಾನು ಮಾಡ್ತಿರ್ಲಿಲ್ಲ. ಬಂದವರ ಮೆಚ್ಚಿಸುತ್ತಾ ಅವರವರ ಅಂದಕ್ಕೆ ಅವರನ್ನ ಕೊಂಡಾಡ್ತಿದ್ದೆ. ಸುಳ್ಳು ಕೊಂಡಾಡೋದು. ಅವ್ರ ಆತ್ಮಸಾಕ್ಷಿ ಒಪ್ತಿದ್ದಿಲ್ಲ. ಆದ್ರೆ ಅವರು ಹಂಗ್ ಮಾಡ್ತಿದ್ರು. ಅವ್ರಿಗೆ ನಿಜದ ದಾರಿಯನ್ನ, ಶಿವತತ್ವದ ದಾರಿಯನ್ನು ತೋರಿಸೋರೊಬ್ಬರು ಬೇಕಾಗಿದ್ರಲ್ಲ. ಅವರವರ ಅಂದಕ್ಕೆ ಕೊಂಡಾಡಿ ಬಂದುದ ಕೈಕೊಂಡೆ ರೇಕಣ್ಣ ಪ್ರಿಯ ನಾಗಿನಾಥನಲ್ಲಿ. ಹೆಂಗ್ ಬರ್ತೈತೆ ಜೀವನ ಹಂಗ ಸಾಗಿಸ್ಬಿಟ್ಟೆಪ್ಪ. ಅವರವರ ಅಂದಕ್ಕೆ ಕೊಂಡಾಡಿ ಬಂದವರ ಮೆಚ್ಚಿಸುತ್ತಾ ನಾನು ನನ್ನ ಜೀವನವನ್ನ ಕಳೆದು ಬಿಟ್ಟೆ ಅನ್ನುವಂಥದ್ದು. ಇನ್ನೊಂದು ವಚನ ಅದು ಕಲ್ಯಾಣಕ್ಕೆ ಬರುವ ಪೂರ್ವದಲ್ಲಿ ಅಂತ ನನಗೆ ಅನಿಸ್ತದೆ. 84 ಲಕ್ಷ ಬಹುರೂಪ ಚಂದದಲ್ಲಿ ಆಡಿ. 84 ಲಕ್ಷ ಜೀವರಾಶಿ ಇದೆ ನಿಮ್ಗೆ, ಅವು ಎಲ್ಲ ಬಹುರೂಪವನ್ನು ನಾನು ತಾಳಿನಿ ಅಂತ ಹೇಳ್ತಾರ. ಚಂದದಲ್ಲಿ ಆಡಿ, ಚಂದವಾಗಿ ಆಡಿದೆ. ಯಾರನ್ನ ಮೆಚ್ಚಸಾಕ್ ಮಾಡಿದೆ? ನಾನು ಶಿವನನ್ನ ಮೆಚ್ಚಸಾಕ್ ಮಾಡ್ಲಿಲ್ಲ. ಚಂದದಲ್ಲಿ ಆಡಿ ಬಂಧುಗಳ ಮೆಚ್ಚಿಸ ಬಂದೆ. ಅವರು ಬಹುರೂಪದಂದವನರಿಯರು. ಅವರಿಗೆ ನನ್ನದ ನಿಜವಾದ ರೂಪ, ನಾನು ಯಾಕೆ ಮಾಡಾಕತ್ತೀನಿ ಇದೇನು ಅವ್ರಿಗೆ ಆ ಸಂವೇದನೆ ಇರ್ಲಿಲ್ಲ. ಅಂತ ಒಂದು ಬಂಧುಗಳ ಮುಂದೆ ಅವರನ್ನ ಮೆಚ್ಚಿಸ್ಲಿಕ್ಕೆ ಆಟ ಆಡಿದೆ. ನಾನು ವೇಷ ಹಾಕಿದೆ. ರೇಕಣ್ಣ ಪ್ರಿಯ ನಾಗಿನಾಥಿನಲ್ಲಿ ಬಹುರೂಪದಿಂದ ವಿಚ್ಛಂದವಾಯಿತು. ಅದೇನ ನನ್ನ ಬಹುರೂಪದ ಚಂದ ಇತ್ತು, ಅದು ಅಂದವನ್ನ ಕಳ್ಕೊಂಡು ಬಿಟ್ಟಿತ್ತು, ಕುರೂಪವಾಗಿ ಇರ್ತಿತ್ತು ನಂದು ಅಂತ. ಆಮೇಲೆ ಕೊನೆ ಮತ್ತೊಂದು ವಚನ, ಎಲ್ಲರಾಟದಂತಲ್ಲ ಎನ್ನಾಟ ಹೇಳ್ತಾರೆ ನೋಡ್ರಿ. ಎಲ್ಲರ ಆಟದಂಗ ನಾ ಆಡೋದಿಲ್ಲ. ಎಲ್ಲರಾಟದಂತಲ್ಲ ಎನ್ನಾಟ, ಕರಧಾರದ ಲಪ್ಪಿ ಪಂಚಾಮೃತ ಮತ್ತವನು ಉಂಡಾಡಿದೆ. ಆ ದೇಶ ಈ ದೇಶವೆಂತೆನ್ನದೆ ಪರದೇಶದಲ್ಲಾಡಿ ಪರದೇಶಿಯಾದೆ ಅಂತ ಹೇಳ್ತಾರ ನೋಡ್ರಿ. ಪರದೇಶದೊಳಗ
ಆ ದೇಶ ಈ ದೇಶ ಅಂತ ಹೇಳಿ ಅಡ್ಡಾಡಿ ನಾನು ನನ್ನನ್ನ ತಿಳ್ಕೊಳ್ಳಿಲ್ಲಲ್ಲ ಅಂತ ಕಾಲನ ಮೇಲೆ ನಿಂತು ಕಪಾಲದ ಭಿಕ್ಷವ ಹಿಡಿದು ಹರಿಯ ಶೂಲದ ಲೆತ್ತಿಯಾಡಿದೆ. ಈ ವಚನ ನನಗ ಇವರು ಅವರ ಪೂರ್ವಾಶ್ರಮದಲ್ಲಿ ಬ್ರಾಹ್ಮಣರಾಗಿದ್ದು, ಸ್ಮಾರ್ತ ಬ್ರಾಹ್ಮಣರು ಅಂತ ಹೇಳ್ತಾರಲ್ಲ, ಶೈವ ಬ್ರಾಹ್ಮಣರು. ಅಲ್ಲಿ ಇದಕ್ಕೆ ಸ್ವಲ್ಪ ಶಶಿಕಾಂತ್ ಸರ್ ಸ್ವಲ್ಪ ಬೆಳಕ ನೀಡಬೇಕು. ಈ ವಚನವನ್ನ ಗಮನಿಸ್ಬೇಕು. ಅವ್ರು ತಮ್ಮ ಪೂರ್ವಾಶ್ರಮವನ್ನ ಹೇಳ್ಕೊಂಡಾರೇನು ಅಂತ ನನಗ ಅನಿಸ್ತೈತಿ. ಕಾಲನ ಮೇಲೆ ನಿಂದು ಕಪಾಲದ ಭಿಕ್ಷವ ಹಿಡಿದು ಹರಿಯ ಶೂಲದ ಲೆತ್ತಿಯಾಡಿದೆ. ಹರ ಶರಣರಾಧಾರದ ಬಸವನ ಶಿಶು ನಾನು ಕಾಣ ಮುಂದೆ ಹೇಳ್ತಾರೆ. ಅವಾಗ ಹರಿಯ ಶೂಲದಲ್ಲಿ ಎತ್ತಿ ಆಡಿದೆ, ಅದು ಈಗೇನಾದೀನಿ ಹರ ಶರಣರಾಧಾರದ ಬಸವನ ಶಿಶು ನಾನು ಕಾಣ ರೇಕಣ್ಣ ಪ್ರಿಯ ನಾಗಿನಾಥ ಅನ್ನುವಂಥದ್ದನ್ನ ಹೇಳ್ತಾರ. ನಾನು ನನ್ನ ಒಂದು ಓದಿನ ವ್ಯಾಪ್ತಿಗೆ, ನನ್ನ ಒಂದು ತಿಳುವಳಿಕೆಗೆ, ನನ್ನ ಒಂದು ನಿರ್ವಚನೆಗೆ ಸಿಕ್ಕಿದಂತೆ ನಾನು ಈ ವಚನಗಳನ್ನ ನಿರ್ವಚನೆ ಮಾಡೀನಿ. ಈ ವಚನದ ಕಡೆ ಸ್ವಲ್ಪ ಎಲ್ಲರೂ ಲಕ್ಷ್ಯ ಕೊಡ್ರಿ, ಗಮನಿಸ್ರಿ ಅನ್ನುವಂಥದ್ದು. ಆಮೇಲೆ ಶರಣರ ಸಂಘದಲ್ಲಿ ತಮ್ಮ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಯ್ತು ಅನ್ನೋದನ್ನು ಹೇಳ್ತಾರ ಅವರು. ಇನ್ನು ಇಷ್ಟು ದಿವಸ ಏನಾಡಿದೆ, ಯಾರ್ಯಾರನ್ನೋ ಮೆಚ್ಚಿಸಾಕಾಡಿದೆ, ಬಂಧುಗಳನ್ನ ಮೆಚ್ಚಿಸಾಕಾಡಿದೆ, ದೇಶ ತಿರುಗಿದೆ, ಪರದೇಶ ಆದೆ ಅಂತ ಹೇಳ್ತಾರ. ಅವಾಗ ಅವ್ರಿಗೆ ಏನು ಒಂದು ಜ್ಞಾನ ಉದಯ ಆಗ್ತೈತಿ, ಒಂದು ಬೆಳಕು ಹರಿತೈತಿ ಅವರ ಬಾಳಿನಲ್ಲಿ. ಅವಾಗ ಅವ್ರು ಹೇಳ್ತಾರ ನೋಡ್ರಿ, ಇನ್ನಾಡುವೆ ಜಂಗಮ ಬಹುರೂಪ ಕಲ್ಯಾಣವೆಲ್ಲ ಅರಿಯಬೇಕೆಂದ. ಕಲ್ಯಾಣಕ್ಕೆ ಬಂದು ಎಷ್ಟೊಂದು ಹೇಳ್ತಾರೆ ನೋಡ್ರಿ, ಎಷ್ಟೊಂದು ನೇರವಾಗಿ ದಿಟ್ಟವಾಗಿ ಹೇಳ್ತಾರೆ. ಮೊದಲೇನಿದ್ದೆ ಈಗೇನಾದೆ ಅಂತ. ಇನ್ನಾಡುವೆ ಜಂಗಮ ಬಹುರೂಪ ಕಲ್ಯಾಣವೆಲ್ಲ ಅರಿಯಬೇಕೆಂದು ಎನ್ನ ಬಹುರೂಪ ಕಾಯ ಕೊಂಡಿ ಎಂದಡೆ ಪ್ರಸಾದವ ಮಾಡಿಕೊಟ್ಟಡೆ. ಯಾರು ಪ್ರಸಾದ ಮಾಡಿಕೊಟ್ರು ನನ್ನ ಬಹುರೂಪವನ್ನ? ಬಸವಣ್ಣ. ಇದು ಬಸವನ ಪ್ರಸಾದವೆಂದು ಕೈಕೊಂಡಿ ಕಾಣ ರೇಕಣ್ಣ ಪ್ರಿಯ ನಾಗನಾಥ ಬಸವನಿಂದ ಬದುಕಿತಿ ಲೋಕವೆಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದೇ ಭಾವವನ್ನ ಮುಂದುವರಿಸುತ್ತಾ ಇನ್ನೊಂದು ವಚನದಲ್ಲಿ, ಅಲ್ಲಿಯ ಬಹುರೂಪ ಇಲ್ಲಿಗೆ ಬಂದಿತ್ತು, ಇಲ್ಲಿಯ ಬಹುರೂಪ ಎಲ್ಲಿ ಅಡಗಿತ್ತು, ಎನ್ನ ಬಹುರೂಪ ಬಲ್ಲವರಾರು ನಾದ ಹರಿದು ಸ್ವರವು ಸೂಸಿದ ಬಳಿಕ ಈ ಬಹುರೂಪ ಬಲ್ಲವರಾರು ರೇಕಣ್ಣ ಪ್ರಿಯ ನಾಗಿನಾಥನಲ್ಲಿ ಬಸವಣ್ಣನಿಂದ ಬದುಕಿತಿ ಲೋಕವೆಲ್ಲ ಅಂತ ಹೇಳ್ತಾರೆ. ನಾನು ಕಲ್ಯಾಣಕ್ಕೆ ನನ್ನ ಪೂರ್ವಾಶ್ರಮದ ಕುಲಕಸುಬಿನೊಂದಿಗೆ ಬಂದೆ. ಎಲ್ಲಿ ಕಲ್ಯಾಣಕ್ಕೆ ಬಂದೆ, ಕಸುಬು ಬಹುರೂಪ ಇತ್ತು. ಆದ್ರೆ ಇಲ್ಲಿಯವರೆಗೆ ಇಲ್ಲಿಯ ಬಹುರೂಪ ಎಲ್ಲೋ ಅಡಗಿ ಕುಳಿತಿತ್ತು, ನನಗ್ ಗೊತ್ತಿರ್ಲಿಲ್ಲ. ಇಲ್ಲಿ ಬಹುರೂಪದ ದರ್ಶನ ಆಗಿರ್ಲಿಲ್ಲ. ನನಗೆ ಗೋಚರಿಸಿದಂತೆ ಇಲ್ಲಿಗೆ ಬಂದ ಮೇಲೆ ನನ್ನ ಕುಲಕಸುಬಿಗೆ ಇಲ್ಲಿ ಶರಣರ ತತ್ವಗಳೇನದವ, ಕಾಯಕ, ದಾಸೋಹ, ಶಿವತತ್ವದ ಅಧ್ಯಾತ್ಮದ ಲೇಪನ ಆಯ್ತು ನನ್ನ ಕುಲಕಸುಬಿಗೆ ಅಂತ. ಎನ್ನ ಬಹುರೂಪ ಬಲ್ಲವರಾರೋ ಅಂದ್ರ ಮುಂದಿನ ಯಾರು ಕಾಣ್ತಾರ ಮುಂದಿನ ಜೀವನ ಹೆಂಗೈತೆ ಅಂತ. ಈ ಜೀವನ ನಶ್ವರವಾದದ್ದು. ನಾದ ಹರಿದು ಅಂದ್ರ ಆತ್ಮದಲ್ಲಿ ಅನುರಣಿಸುತ್ತಿರುವ ಪ್ರಣಮದ ನಾದವು ನಿಂತು ನಾದ ಹರಿದು ಅದಕ್ಕ. ಆಮೇಲೆ ಸ್ವರವು ಸೂಸಿದ ಬಳಿಕ ಅಂದರೆ ಉಸಿರು ಚೆಲ್ಲಿದ ಮೇಲೆ, ಜೀವ ಹೋದ ಮೇಲೆ ಮುಂದೇನಾಗುತ್ತದೆ ಎಂಬುದು ಯಾರು ಬಲ್ಲರು ರೇಕಣ್ಣ ಪ್ರಿಯ ನಾಗಿನಾಥನಲ್ಲಿ ಅಂತ ಹೇಳ್ತಾರೆ ನೋಡ್ರಿ. ನಾದ ಹರಿದು ಸ್ವರವು ಸೂಸಿದ ಬಳಿಕ ಈ ಬಹುರೂಪ ಬಲ್ಲವರಾರು, ಯಾರಿಗೆ ಗೊತ್ತು ಮುಂದೇನಾಗ್ತೈತಿ ಅನ್ನುವಂಥದ್ದನ್ನ ಹೇಳ್ತಾರ. ಆಮೇಲೆ ಕೆಲವು ಇನ್ನಾಡುವೆ ಜಂಗಮ ಬಹುರೂಪ ಅಲ್ಲಮ. ಈಗ ಬೇರೆ ಬೇರೆ ಶರಣರನ್ನ ಕೂಡ ಅವರು ನೆನೆಸ್ತಾರ. ಈ ಆಡಿದ ನೈವರ ನೊಡಗೂಡಿ ಮಾಡಿದೆ ಶರವನ ಸಂಘ ಅಂತ ಹೇಳ್ತಾರೆ. ನೋಡಿದೆ ನಾನಿನೆಂಬ ಭೇದ ಒಳಿದು ಕೂಡದೆ ಕೇಡಿಲ್ಲದ ಕೂಟವ ಆಟ ಮಾಯಿತ್ತು ನೋಟ ತೀರಿತ್ತು ಅಂತ. ಈ 5 ಪಂಚೇಂದ್ರಿಯಗಳನ್ನ ಒಡಗೂಡಿ ಈ ಶಿವನ ಸಂಘ ಮಾಡಿದೆ. ಮಾಡಿ ನೋಡಿದೆ ನಾನಿನ್ನೆಂಬ ಭೇದ, ನಾನು ನೀನು ಅನ್ನುವಂತ ಭೇದವನ್ನ ಅಳಿದೆ. ಕೂಡಿದೆ ಕೇಡಿಲ್ಲದ ಕೂಟವ, ಕೂಡ್ಕೊಂಡೆ ನಾನು ಕೇಡಿಲ್ಲದ ಕೂಟ. ಆಟ ಮಾಯಿತ್ತು ನೋಟ ತೀರಿತ್ತು ರೇಕಣ್ಣ ಪ್ರಿಯ ನಾಗಿನಾಥ ನನ್ನಲ್ಲಿಯ ನಾನು. ಈ ಒಂದು ಇದ್ರೊಳಗೆ ನನಗ ತಿಳಿದ ಮಟ್ಟಿಗೆ ಏನ್ ಅನಿಸ್ತದಂದ್ರ, ನನ್ನಲ್ಲಿಯ ನಾನು
ನೀನೇ ಅದೀನಿ ಅಂದ್ರ ನೋಡಿದೆ ನಾ ನೀನೆಂಬ ಭೇದವಳಿದು ಅಂದ್ರೆ ನನ್ನಲ್ಲಿಯೇ ನಾನು ನೀನೇ ಮೈ ಮೀಸ್ ದಿ ಅಂತ. ಆಟ ಮಾಯಿತ್ತು ಅಂದ್ರೆ ಅಂಕದ ಪರದೆ ಜಾರಿತು, ನೋಟ ತೀರಿತ್ತು ಅಂದ್ರೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಅಂತ ಹೇಳ್ತಾರೆ ನೋಡ್ರಿ ಬಸವಣ್ಣವ್ರು. ಹಂಗ ಎತ್ತೆತ್ತ ನೋಡಿದ ಏನು ನೋಟ ನೋಟ ಆ ನೋಟದೊಳಗೆ ಬೇರೆ ಏನೂ ಇರ್ಲಿಲ್ಲ. ಎತ್ತೆತ್ತ ನೋಡಿದೆತ್ತ ನೀನೇ ದೇವ, ಸಕಲ ವಿಸ್ತಾರದರು ನೀನೇ ದೇವ ಅಂತ ಹೇಳ್ತೀವಲ್ಲ ಹಾಗೆ ನೋಟಕ್ಕೂ ಕೂಡ ಬೇರೆ ಏನು ಆಟ ಮಾಯಿತ್ತು ನೋಟ ತೀರಿತ್ತು ಅಂತ ಹೇಳ್ತಾರೆ. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿದೆ ಅಂತ. ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಅನ್ನುವಂತ ಭಾವ ಈ ಒಂದು ವಚನದೊಳಗ ಅದ ಅನ್ನುವಂಥದ್ದು. ಆಮೇಲೆ ತಮ್ಮ ಶಿವದೀಕ್ಷೆ ಲಿಂಗ ದೀಕ್ಷೆ ಕುರಿತು ಹೀಗೆ ಹೇಳುತ್ತಾರೆ. ಕಳ್ಳನ ಕೈಯಲ್ಲಿ ಒಂದು ಬಳ್ಳಿ ರತ್ನವ ಕಂಡಡೆ ಎಲ್ಲರೂ ಬಂದು ತಲೆ ಬಿಡಿವರಯ್ಯ. ಕಳ್ಳನ ಕೈಯಾಗ ಒಂದು ರತ್ನ ಬಂತದ ಎಲ್ಲಿ ತಂದ ಎಲ್ಲಿ ಕಳು ಮಾಡಿದ ಅಂತ ಹೇಳ್ತಾರಲ್ಲ ಹಂಗ. ಆ ರತ್ನ ವ್ಯವಹಾರಿ ಕೊಟ್ಟು ಕೊಂಡಡೆ ಆರು ಬಾಯಲತ್ತಲಮ್ಮರು. ಆ ರತ್ನವನ್ನ ನಾವು ರತ್ನ ವ್ಯಾಪಾರಿ ಕೊಟ್ರೆ ಅದು ಸಹಜ ಐತಿ, ರತ್ನದ ವ್ಯಾಪಾರಿ ಕಡೆ ರತ್ನ ಸಹಜ ಅಂತೀವಿ. ಆಗ ಶೈವ ಗುರುವಿನ ಕೈಯಲ್ಲಿ ಸಾಹಿತ್ಯವಾದ ಲಿಂಗವನ್ನು ಅಂದ್ರೆ ಶೈವ ಗುರುವಿನೊಳಗ ಬರೀ ಒಂದು ಚಿಹ್ನೆ ಆಗಿ ಇರ್ತೈತಿ ಅದು ಲಿಂಗ. ಆ ಚಿಹ್ನೆ ಆಗಿ ಇರುವಂತಹ ಲಿಂಗವನ್ನ ನಾನು ವೀರಶೈವ ಗುರುವಿನ ಕೈಯಲ್ಲಿ ಕೊಟ್ಟು ಮರಳಿಕೊಂಡಡೆ. ಆ ವೀರಶೈವ ಗುರು ಏನ್ ಮಾಡ್ತಾನ ಅಂತಂದ್ರ ಆ ಈ ಇಷ್ಟಲಿಂಗವನ್ನ ಪ್ರಾಣಲಿಂಗವಾಗಿ ಮಾಡ್ತಾನ, ಪ್ರಾಣಲಿಂಗವನ್ನ ಭಾವಲಿಂಗವಾಗಿ ಮಾಡ್ತಾನ, ಭಾವಲಿಂಗವನ್ನ ಪಂಚಾಕ್ಷರಿ ಲಿಂಗ ಪಂಚಾಕ್ಷರಿ ಆತ್ಮಲಿಂಗವಾಗಿ ಪರಿವರ್ತಿಸ್ತಾನ. ಹೊರಗಿರುವ ಶಿವನನ್ನ ಒಳಗ ಇಳಿಸ್ತಾನ ಯಾರು ಈ ವೀರಶೈವ ಗುರು ಅಂತ. ಆತ ಹಂಗಾದಾಗ ಮಾತ್ರ ಆ ಲಿಂಗ ಈ ಶೈವ ಗುರುವಿನಿಂದ ವೀರಶೈವ ಗುರುವಿನ ಕೈಯಾಗ ಬಂದಾಗ ಮಾತ್ರ ಆತ ಈ ಲೋಕಕ್ಕೆ ಪೂಜ್ಯ ಆಗ್ತಾನೆ. ಹೆಂಗ ರತ್ನದ ವ್ಯಾಪಾರಿ ಕೈಯಾಗ ರತ್ನ ಇರ್ಬೇಕು, ಕಳ್ಳನ ಕಡೆ ಇರಬಾರ್ದು. ಹಂಗ ಇಲ್ಲಿ ಕಳ್ಳ್ಯಾರು ರತ್ನ ಯಾರು ನೀವೇ, ಕಳ್ಳ್ಯಾರು ಮತ್ತ ಈ ರತ್ನ ಯಾವುದು ಅನ್ನೋದು ನೀವೇ ನಿರ್ಧಾರ ಮಾಡ್ಬೇಕು. ಆತ ಇಹಲೋಕ ಪೂಜ್ಯನು ಪರಲೋಕ ಪೂಜ್ಯನು. ಯಾವಾಗ ಈ ವೀರಶೈವ ಗುರುವಿನ ಕೈಯಾಗ ಲಿಂಗ ಬಂತು, ಅವ ಲಿಂಗ ದೀಕ್ಷೆಯನ್ನು ಕೊಟ್ಟ ಅಂದ್ರ ಆತ ಇಹಲೋಕ ಪೂಜ್ಯನು ಪರಲೋಕ ಪೂಜ್ಯನು. ನಿಮ್ಮಾಣೆ ನಿಮ್ಮ ಪರಮತರಾಣೆ ತಪ್ಪದೋರೆ ಕಣ್ಣ ಪ್ರಿಯ ನಾಗಿನಾಥ ಅನ್ನುವಂಥದ್ದನ್ನ ಹೇಳ್ತಾರೆ. ಆಮೇಲೆ ಗುರುಲಿಂಗ ಜಂಗಮದ ಬಗ್ಗೆ ಸ್ವಲ್ಪ ಹೇಳ್ತೇನೆ ನಾನು, ಒಂದು 10 ನಿಮಿಷ. ನನಗೆ ಗುರುವಿನ ಬಗ್ಗೆ ಹೇಳ್ತಾರೆ. ನನಗೆ ನಾನೇ ಗುರುವಾದೇನಯ್ಯ, ಲಿಂಗ ಜಂಗಮ ಪ್ರಸಾದ ಭಕ್ತ ಅಂತ. ನಾನೇ ಎಲ್ಲ ಗುರು ಎನ್ನ ಮುಟ್ಟಿ ಗುರು ಶುದ್ಧವಾದನಯ್ಯ. ನೋಡ್ರಿ ಎಷ್ಟೊಂದು ದಾಷ್ಟ್ಯ ಅವ್ರಿಗೆ, ಎಷ್ಟೊಂದು ಆತ್ಮವಿಶ್ವಾಸ ಅವ್ರಿಗೆ. ಗುರು ತನ್ನನ್ನ ಮುಟ್ಟಿ ಗುರು ಶುದ್ಧ ಆಗ್ತಾನೆ ಅಂತ ಹೇಳುದು ನೋಡ್ರಿ, ಇದು ಸಾಮಾನ್ಯ ಶರಣನ ಇದು ಅಲ್ಲ, ಇದು ಅಸಾಮಾನ್ಯ ಶರಣನ ಒಂದು ಹೇಳಿಕೆ ಅಂತ ಹೇಳ್ಬೋದು. ಲಿಂಗ ಜಂಗಮ ಪ್ರಸಾದ ಈ ಚತುರ್ವಿಧ ನನ್ನ ಮುಟ್ಟಿ ಶುದ್ಧವಾಯಿತಯ್ಯ ಅಂತ ಹೇಳ್ತಾರ ನೋಡ್ರಿ. ಅವು ಲಿಂಗ ಜಂಗಮ ಪ್ರಸಾದ ಗುರು ಎನ್ನ ಮುಟ್ಟಿ ಶುದ್ಧವಾಯಿತಯ್ಯ ಅನ್ನುವಂಥದ್ದು ಎಷ್ಟು ಆತ್ಮವಿಶ್ವಾಸದ. ಆಮೇಲೆ ನಾನು ಎಷ್ಟು ಶುದ್ಧವಾಗಿನಿ ಅಂತರಾತ್ಮದೊಳಗ ಅನ್ನುವಂಥದ್ದನ್ನು ಒಂದು ನಿವೇದನೆಯನ್ನ ನಮಗೆ ಮಾಡ್ತಾರೆ. ಗುರುವೆಂಬುದು ಭಯಭಕ್ತಿ, ಲಿಂಗವೆಂಬುದು ಶಿವನು, ಗುರುವ ಬಿಟ್ಟು ಲಿಂಗವನ್ನು ಅಲಿಸಬಾರದು. ಅಂದ್ರೆ ಒಳ್ಳೆ ಗುರುನು ಕೂಡ ಆತ್ಮಜ್ಞಾನಿಯಾಗಿರ್ಬೇಕು. ಆಮೇಲೆ ಲಿಂಗದ ಬಗ್ಗೆ ಒಂದೆರಡು ಇದನ್ನು ಮಾತು ಹೇಳ್ತೇನೆ. ಲಿಂಗ ನಿಷ್ಠೆ ಇಲ್ಲದವರಂಗಳವ ಮೆಟ್ಟಲಾಗದು, ಅವ್ರ ಅಂಗಳದ ಜೊತೆ ನಾನು ಹೋಗುದಿಲ್ಲ ಅನ್ನುವಂಥದ್ದು ಲಿಂಗ ಇರ್ಲಾರ್ದವ್ರದ್ದು. ಲಿಂಗೈಕ್ಯನೆಂಬೆ ಶಬುದ ಲಿಂಗೈಕ್ಯನೆಂಬೆ ಭಕ್ತಿ ಎಂಬೆ ಅಂತ. ಹಂಗೆ ಜಂಗಮದ ಬಗ್ಗೆನೂ ಕೂಡ ಹೇಳ್ತಾರೆ. ಜಂಗಮದನುವನರಿಯದಿದ್ದಡಿ ಲಿಂಗ ತಮಗೆಲ್ಲಿಯದು, ಜಂಗಮದ ಪಾದತೀರ್ಥ ಪ್ರಸಾದವ ಕೊಳ್ಳದಂತಹ ಗುರುವಿನ ಕೈಯಲ್ಲಿ ಲಿಂಗ ಧಾರಣವ ಮಾಡಿಸಿಕೊಳ್ಳಬಾರದು ಅಂತ ಹೇಳ್ತಾರೆ. ಜಂಗಮ ಪ್ರಸಾದವನರಿಯದ ಗುರುವಿನ ಕೈಯಲ್ಲಿ ಲಿಂಗ ಸಾಹಿತ್ಯವಾಗಲಾರದಯ್ಯ. ಜಂಗಮದ ಪ್ರಸಾದವ ಲಿಂಗಕ್ಕೆ ಕೊಡಬಾರದೆಂಬ ಮಾತು ಕೇಳಲಾಗದು ಅಂತ. ಪ್ರಸಾದಿ ಸ್ಥಳದಲ್ಲಿ ಕೂಡ ಜಂಗಮದ ಪಾದ ತೀರ್ಥ ಪ್ರಸಾದವ ಕೊಳದಂತಹ ಗುರುವಿಂಗೆಯೋ ಲಿಂಗೈಕ್ಯೋ ಜಂಗಮಕ್ಕೆಯೋ ಮುಕ್ತಿ ಇಲ್ಲ. ಜಂಗಮದ ಪಾದ ತೀರ್ಥ ಪ್ರಸಾದ, ಜಂಗಮ ಅಂದ್ರೆ ಜಾತಿ ಜಂಗಮರಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರುವಂತಹದ್ದು ಐತಿ. ಜಂಗಮ ಅಂದ್ರೆ ಚೈತನ್ಯ, ಮಹಾ ಚೈತನ್ಯ. ಅದರ ಪಾದ ತೀರ್ಥ ಪ್ರಸಾದ ಕೊಳ್ಳಾರ್ದವ ಗುರು ಅಲ್ಲೇ
ಅಲ್ಲ ಅನ್ನುವಂಥದ್ದು. ಆಮೇಲೆ ಪಾದೋದಕ ಮಂತ್ರ. ಸರ್ ಟೈಮ್ ಐತೇನ್ರಿ? ಅದಾರ 5 ನಿಮಿಷ ಟೈಮ್ ಐತಿ. ಹಾ, ಹಾಗೆ ಪ್ರಣವ ಮಂತ್ರದ ಮಂತ್ರವನ್ನು ಕುರಿತು ಹೇಳ್ತಾರ. ಆಮೇಲೆ ಎಲ್ಲ ಶರಣ ಇವನ್ನೆಲ್ಲ ಬಿಡ್ತೇನೆ ನಾನು, ಮತ್ತೆ ನಿಮ್ಗೆ ವಚನದೊಳಗ ಸಿಗ್ತಾವು. ಆಮೇಲೆ ಎಲ್ಲ ಶರಣರನ್ನ ನೆನೀತಾರ. ಅಂದ್ರೆ ತಮ್ಮ ಒಂದು ಆತ್ಮ ಪರಿವರ್ತನೆಗೆ ಕಾರಣರಾದಂತಹ ಶರಣರನ್ನ ಬಸವಣ್ಣನಿಂದ ಶುದ್ಧ ಪ್ರಸಾದಿಯಾದೆ, ಚನ್ನ ಬಸವಣ್ಣನಿಂದ ಸಿದ್ಧ ಪ್ರಸಾದಿಯಾದೆ, ಪ್ರಭುದೇವರಿಂದ ಪ್ರಸಿದ್ಧ ಪ್ರಸಾದಿಯಾದೆ, ಇವರೆಲ್ಲರ ಪ್ರಸಾದಿಯಾಗಿ ರೇಕಣ್ಣ ಪ್ರಿಯ ನಾಗಿನಾಥನಲ್ಲಿ ಸೊಬಗ ಮೆರೆದೆ ಹೇಳ್ತಾರ ನೋಡ್ರಿ. ಎಷ್ಟು ಆನಂದವಾಗಿ ಹೇಳ್ತಾರೆ, ಸೊಬಗ ಮೆರೆದೆ ಅಂತ, ಇವರೆಲ್ಲರ ಪ್ರಸಾದದಿಂದ ಇದೆ ಅಂತ. ಹಾಗಾಗಿ ಮಡಿವಾಳ ಮಾಚಿದೇವರ ಬಗ್ಗೆ ಒಂದು ವಿಶೇಷ ವಚನ ಬರೀತಾರೆ ಅವರು. ಯುಗವ ನೊಗೆದಾತ ಯುಗವನ್ನ ಒಗೆದು ಮಡಿ ಮಾಡ್ಯಾನ ಅಂತ ಹೇಳ್ತಾರೆ ನೋಡ್ರಿ. ಇದನ್ನೆಲ್ಲೂ ಕೇಳಿರ್ಲಿಲ್ಲ ನಾನು. ಯುಗವ ನೊಗೆದಾತ ಯುಗವನ್ನೆಲ್ಲವ ಮಾಡಿದಾತ, ರುದ್ರನ ಜಡೆಯ ಸುತ್ತಿದ ಪಣಿಯ ಬಿಳಿದು ಮಾಡಿದಾತ, ಇವನೆಲ್ಲವ ಬಿಳಿದು ಮಾಡಿ ಬಸವಣ್ಣಂಗೆ ಸೂತ್ರಧಾರಿಯಾದ ಮಡಿವಾಳ ಮಾಚಯ್ಯನ ನೆನೆದಾಡುತ್ತಿದ್ದೆ ಅಂತ ಹೇಳ್ತಾರೆ. ಅಂದ್ರ ಆಮೇಲೆ ಇವೆಲ್ಲ ಶರಣರ ಬಗ್ಗೆ ಅವ್ರಿಗೆ ಅಪಾರ ನಿಷ್ಠೆ, ಅಪಾರ ಗೌರವ ಇತ್ತು ಅನ್ನುವಂಥದ್ದಕ್ಕ ಒಂದು ನಿದರ್ಶನವಾಗಿ ಈ ವಚನಗಳನ್ನ ಬರೀತಾರ. ಆಮೇಲೆ ಆರೋಗ್ಯದ ಗುಟ್ಟನ್ನ ಕೂಡ ಹೇಳ್ತಾರ. ಮಿತ ಭೋಜನ ಮಿತ ವಾಕು ಮಿತ ನಿದ್ರೆಯ ಮಾಡಿರಣ್ಣ. ಭೋಜನ ಮಿತವಾಗಿರ್ಲಿ, ಆಮೇಲೆ ನಿಮ್ಮ ಮಾತು ಮಿತವಾಗಿರ್ಲಿ, ಆಮೇಲೆ ನಿದ್ರೆ ಮಿತವಾಗಿರ್ಲಿ. ಯೋಗ ಸಿದ್ಧಿ ನಿಮಗೆ ಬೇಕು ಅಂತಂದ್ರ ಅತ್ಯಾಹಾರ, ಇಂದ್ರಿಯ ವ್ಯವಹಾರ ಇವೆಲ್ಲ ಆಗ ನಿಮ್ಮಲ್ಲಿ ಸುಳಿಲಾರ್ದಂಗ ನೋಡ್ಕೊಡ್ರಿ, ಅಂದಾಗ ನಿಮ್ಗೆ ಯೋಗ ಸಾಧ್ಯ ಆಗ್ತೈತಿ ಅಂತ ಒಂದು ಅವರ ಬೆಳಗಿನ ವಚನವನ್ನ ಹೇಳ್ತೀನಿ ನಾನು. ಹುಟ್ಟುವಾತ ಮದ್ದಳೆಯ ಕಟ್ಟಿದ, ನಡೆವಾತ ತಾಳವ ನೊತ್ತಿದ, ಬಿಡುವಾತ ಶ್ರುತಿಯ ನೊತ್ತಿದ, ತತ್ತಾತಿತ್ತಿ ಎಂಬಾಟ ಇತ್ತಲೇ ಉಳಿಯಿತ್ತು ರೇಕಣ್ಣ ಪ್ರಿಯ ನಾಗಿನಾಥ. ಅಂದ ಈ ಹುಟ್ಟುವಾತ, ನಡೆವಾತ, ಬಿಡುವಾತ ಅನ್ನೋಕ ಆತ್ಮ, ಜೀವಾತ್ಮ, ಪರಮಾತ್ಮ ಅನ್ನುವಂಥದ್ದನ್ನ ಹೇಳಿ, ಸೋಹಂ ಎಂಬ ಒಂದು ಧ್ವನಿ ಹೊರಗಿನಿಂದ ಬಂದಾಗ ಒಳಗಿನಿಂದ ಬಂದಾಗ ಹೊರಗದು ದಾಸೋಹ ಆಗ್ಬೇಕು ಅನ್ನುವಂಥದ್ದು. ದೇಹವೇ ಒಂದು ರಂಗಮಂದಿರ. ಅವರು ತಮ್ಮ ಒಂದು ರಂಗ ಸಜ್ಜಿಕೆ, ವೇದಿಕೆ ಅಂತಾರಲ್ಲ, ರಂಗ ಮಂಚ, ರಂಗಮಂಟಪ, ರಂಗಮಂಚದ ಒಂದು ಒಂದು ವಚನವನ್ನ ಅದರ ಬರೀತಾರೆ. ಯಾವುದು ತಮ್ದು ರಂಗಮಂದಿರ, ರಂಗಮಂಟಪ ಆಗಿತ್ತು ಅನ್ನೋದು. ತೊಗಲ ಸೀರೆಯ ತೆರೆಯ ಹಿಡಿದು ಬಲು ಎಲುವಿನ ಗಳುವಿನಲ್ಲಿ ನರವಿನ ಭೀಮ ಕಟ್ಟಿ ತೆರೆ ನಿಂದಿತ್ತು ಜವನಿಕೆಯ ಮರೆಯಲ್ಲಿ, ಬಂದು ನಿಂತು ಜಜ್ಜರೆ ಪುರೆಯಾಯಿತ್ತು ಹೋಯಿತ್ತು ಎಂಬ ಬಹುರೂಪ ತೊಟ್ಟು ರೇಕಣ್ಣ ಪ್ರಿಯ ನಾಗಿನಾಥ ಬಲರೇ ಧರುರೇ ಎನ್ನುತ್ತಿದ್ದೆನು ಅಂತಂದ. ಈಗ ನಮ್ಗೆಲ್ಲರಿಗೂ ನಮ್ಮ ದೇಹವೇ ದೇಗುಲ ಅಂದಂಗ ಇಲ್ಲ. ದೇಹವೇ ಅವರು ಏನ್ ತಮ್ಮ ಒಂದು ರಂಗ ಸಜ್ಜಿಕೆ ಇತ್ತು ಅನ್ನುವಂಥದ್ದನ್ನ ಹೇಳ್ತಾರೆ ಇಲ್ಲಿ. ತೊಗಲ ಸೀರೆಯ ತೆರೆಯ ಹಿಡಿದು, ತೊಗಲ ಸೀರೆ ತೆರೆ ಹಿಡಿದಿನಿ, ಇದು ತೊಗಲ ಸೀರೆ ಒಳಗೆ ಎಲ್ಲ ಇದೆ ಅಂದ್ರು. ಅದು ಒಂದು ಅಂಕದ ಪರದೆ ಅಂತಾರಲ್ಲ ಹಂಗ. ಬಲು ಎಲುವಿನ ಗಳಲ್ಲಿ ಎಲುವು, ಈ ಕಟ್ಟಾಕ ಗಳ ಯೂಸ್ ಮಾಡ್ತಾರಲ್ಲಿ, ಈ ಕಟ್ಟಿಗೆ ಇವು ಕಂಬಗಳನ್ನ. ಹಂಗ ಯಾವ ಕಟ್ಟಿಗೆ ಕಂಬ ಆಗಿದ್ದು ತಮ್ಮ ರಂಗಮಂಟಪಕ್ಕೆ ಅಂದ್ರೆ ಎಲುವಿನಗಳು ಆಗಿದ್ದು. ಆಮೇಲೆ ದಾರ, ಈ ಕಟ್ಟಿದಂತ ದಾರ ಯಾವ್ದಿತ್ತು ಅಂದ್ರೆ ನರವಿನ ಭೀಮಘಟ್ಟಂ ಕಟ್ಟಿ. ಆಮೇಲೆ ತೆರೆ ನಿಂದಿತ್ತು ಜವನಿಕೆಯ ಮರೆಯಲ್ಲಿ, ಪಡದೆ ಹಿಂದೆ ತೆರೆ ಇತ್ತು. ಬಂದು ನಿಂತು ಅಂತ ಒಂದು ರಂಗ ಸಜ್ಜಿಕೆಯೊಳಗ ನಾನು ಬಂದು ನಿಂತು ಜಜ್ಜರೇ ಪುರಿಯಾಯಿತ್ತು ಹೋಯಿತ್ತು ಎಂಬ ಬಹುರೂಪವಂ ತೊಟ್ಟು ನಾನು ಬಲರೇ ಧರುರೇ ಅಂತ ಅಂತಿದ್ದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಹೀಗೆ ಅವರದ ಒಂದು ಕೊನೆಯ ಜೀವನ ಸಂದೇಶ ಏನಾಗಿತ್ತು ಅನ್ನುವಂಥದ್ದನ್ನ ಹೇಳ್ತೇನೆ. ಆಯುಷ್ಯ ನಾವು ಹೇಗೆ ಜೀವನ ಕಳಿಬೇಕು, ನಮ್ಮ ಜೀವನ ಹೇಗಿರ್ಬೇಕು ಅನ್ನೋದಕ್ಕೂ ಅವರೊಂದು ಮಾರ್ಗದರ್ಶನ ನೀಡುವಂತಹ ಒಂದು ವಚನ. ಅನುದಿನಗಳೆಂಬವು ಪ್ರಣತೆಯಾಗಿ, ವರುಷವೆಂಬವು ಬತ್ತಿಯಾಗಿ, ಜೀವ ಜ್ಯೋತಿಯ ಬೆಳಗಿನಲ್ಲಿ ಅರಿಯಬೇಕು, ಬೆಳಗುಳ್ಳಲ್ಲಿ ಆತ ನಡೆಸಿದಂತೆ ನಡೆಯಬೇಕು, ಬೆಳಗುಳ್ಳಲ್ಲಿ ಆತ ನುಡಿಸಿದಂತೆ ನುಡಿಯಬೇಕು ಅಂತ.
ಈಗ ನೋಡ್ರಿ, ಅನುದಿನಗಳೆಂಬವು ಪ್ರಣತೆಯಾಗಿವೆ. ನಾವು ನಮ್ಮ ಆಯುಷ್ಯ ಪ್ರತಿದಿನ ಹೋಗ್ತಾ ಇರ್ತೈತಿ. ಇವೆಲ್ಲ ಅನುದಿನ ಅನ್ನುವಂಥವು ಇವತ್ತು ನಿನ್ನೆ ನಾಳೆ ಇವೆಲ್ಲ ಪ್ರಣತೆಯಾಗಿ, ವರುಷವೆಂಬುದು ಬತ್ತಿಯಾಗಿ, ಜೀವ ಜ್ಯೋತಿಯ ಬೆಳಗ, ಈ ಜೀವದ ಈಗ ನಾವು ಯಾಕಾಗಿ ಬಂದಿವಿ ಈ ಭೂಮಿ ಮೇಲೆ ಅನ್ನುವಂಥದ್ದನ್ನ ಅರಿಬೇಕು. ಅದನ್ನ ಯಾವಾಗ ಅರಿಬೇಕು? ಜೀವ ಜ್ಯೋತಿಯ ಬೆಳಗ ಬೆಳಗಿನಲ್ಲಿ ಅರಿಯಬೇಕು. ಜೀವನದ ಪ್ರಾರಂಭದೊಳಗನ ನಾವು ಅರಿಬೇಕು. ಬೆಳಗುಳ್ಳಲ್ಲಿ ಆತ ನಡೆಸಿದಂತೆ ನಡೆಯಬೇಕು. ನೋಡ್ರಿ, ಅದು ನಾವು ಬೆಳಗುಳ್ಳಲ್ಲಿ ಆತ ನಡೆಸಿದಂತೆ ನಡೆಯಬೇಕು. ಅವನ ಒಂದು ಪ್ರಕಾಶದೊಳಗ, ಅವನ ಒಂದು ಮಾರ್ಗದರ್ಶನದೊಳಗ, ಅವನ ಒಂದು ತಿಳುವಳಿಕೆಯೊಳಗ, ಬಸವ ಪಥದೊಳಗೆ ನಾವು ಅವನು ನಡೆಸಿದಂತೆ ನಡೆಯಬೇಕು. ಬೆಳಗುಳ್ಳಲ್ಲಿ ಆತ ನುಡಿಸಿದಂತೆ ನುಡಿಯಬೇಕು ಅನ್ನುವಂಥದ್ದು ಅಂತ. ಎಣ್ಣೆ ಎಂಬ ಜೌವನ ಸವಯದ ಮುನ್ನ ಅಂದ್ರೆ ಈಗ ಈ ಪಣತಿಯೊಳಗಿನ ಎಣ್ಣೆ ತೀರಿ ಹೋಗೋಕ್ಕಿಂತ ಮೊದಲೇ ಬೆಳಗು ಕತ್ತಲೆಯಾಗುವ ಮುನ್ನ, ನಿನ್ನ ಜೀವನದೊಳಗ ಕತ್ತಲೆ ಆವರಿಸಿಕೊಳ್ಳಕ್ಕಿಂತ ಮೊದ್ಲನ ನೀನು ಎಣ್ಣೆ ಎಂಬ ಜೌವನ ಸವಯದ ಮುನ್ನ, ಬೆಳಗು ಕತ್ತಲೆಯಾಗದ ಮುನ್ನ, ರೇಖಣ್ಣ ಪ್ರಿಯನಾಗಿನಾಥ ಬೆಳಗಿನರಿಯಬೇಕು. ಬೆಳಗನ್ನ ಬೆಳಗಿನಲ್ಲಿಯೇ ಅರಿಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದನ್ನ. ಆಮೇಲೆ ಇನ್ನೊಂದು 5 ನಿಮಿಷ ತಗೋತೇನೆ ನಾನು. ಈಗ ಕಲ್ಯಾಣ ಕ್ರಾಂತಿಯ ನಂತರ ಏನಾತು ಅಂತಂದ್ರೆ, ಚನ್ನಬಸವಣ್ಣವರು ಅನೇಕ ಶರಣರೊಡನೆ ಹುಬ್ಬಳ್ಳಿಗೆ ಹೋಗ್ತಾರ. ಆಮೇಲೆ ಬೈರಿ ದೇವರ ಕೊಪ್ಪದೊಳಗ ತಮ್ಮ ಸಹಾಯಕರೊಂದಿಗೆ ಉಳಿದುಕೊಳ್ತಾರ. ಹಲವಾರು ವರ್ಷ ಅಲ್ಲಿ ಬೈರಿ ದೇವರ ಕೊಪ್ಪದಲ್ಲೇ ಇರ್ತಾರ, ಅಲ್ಲಿಯೇ ಐಕ್ಯರಾಗ್ತಾರ. ಬಹುರೂಪಿ ದೇವರ ಕೊಪ್ಪನೇ ಬೈರಿ ದೇವರ ಕೊಪ್ಪ ಆಗೈತಿ ಅಂತ ಹೇಳಿ. ಈ ಕಾಲಾಂತರದಲ್ಲಿ ಇದು ಬೈರಿ ದೇವರ ಕೊಪ್ಪ ಆಗೈತಿ. ಇಲ್ಲಿ ಚಿಕ್ಕ ಚಿಕ್ಕ ಗುಡಿಗಳದಾವ. ಇದನ್ನ ನಮ್ಮ ಶಶಿಕಾಂತ್ ಪಟ್ಟಣ್ ಸರ್ ಹೋಗಿ ನೋಡ್ಯಾರಂತ. ನಾವು ನೋಡ್ಬೇಕಾಗಿದೆ. ಅಲ್ಲಿ ಬೈರಿ ದೇವರ ಕೊಪ್ಪದ ಮೇಲೆ ಹಾಯ್ತೀವಿ. ನಮಗ್ ಗೊತ್ತಿರಲ್ಲ ಶರಣರ ಬಗ್ಗೆ ನಮ್ಗೆ ಎಷ್ಟು ನಿರ್ಲಕ್ಷ್ಯ ಇದೆ ನೋಡಿ. ಈ ಚಿಕ್ಕ ಚಿಕ್ಕ ಗುಡಿಗಳದಾವ, ಗವಿಗಳದಾವ. ಅಲ್ಲಿ ಈಶ್ವರ ಲಿಂಗವನ್ನ ನೋಡುತ್ತೇವೆ. ಈಶ್ವರ ಲಿಂಗ ಐತಿ ಅಂತ, ಅದು ರೇಖನಾಥನ ಪ್ರತೀಕವಾಗಿ ಈಶ್ವರ ಲಿಂಗ ಐತಿ. ಆಮೇಲೆ ನಾಗನಾಥನ ಪ್ರತೀಕವಾಗಿ ಒಂದು ನಾಗ ಪ್ರತಿಮೆನೂ ಐತಿ ಅಂತ ಹೇಳಿ. ಆಮೇಲೆ ಅಲ್ಲದೆ ಅದ್ರ ಜೊತೆ 3 ಅಜ್ಞಾತ ಶರಣರ ಸಮಾಧಿಯನ್ನ ನಾವು ಕಾಣ್ತೀವಿ. ಬಹುರೂಪಿ ಚೌಡಯ್ಯನವರ ಸಮಾಧಿಯ ಒಳಗೆ ಕಾಡಸಿದ್ದೇಶ್ವರನ ಒಂದು ಫೋಟೋ ಇದೆ ಅಂತ. ಆ ಫೋಟೋದ ಅಲ್ಲದೆ ಒಂದು ಕಟ್ಟಿಗೆ ದಂಡ ಇರ್ತೈತೆ ಅಂತ. 1725 ಸಿದ್ಧ ಪರಂಪರೆಯ ಇವರು ಬಹುರೂಪಿ ಚೌಡಯ್ಯನವರು ನಾಥ ಪರಂಪರೆಯವರು. ಆಮೇಲೆ ಇವರು ಕಾಡಸಿದ್ದೇಶ್ವರರು ಸಿದ್ಧ ಪರಂಪರೆಯವರು. ನಾಥ ಪರಂಪರೆ ಸಿದ್ಧ ಪರಂಪರೆ ಆಲ್ಮೋಸ್ಟ್ ಎಲ್ಲ ತತ್ವಗಳು ಸಿದ್ಧಾಂತಗಳು ಸಮನಾಗಿ ಬರ್ತಾವ. ಆ ಕಾಡಸಿದ್ದೇಶ್ವರರು ವಚನಗಳೊಳಗನು ಕೂಡ ನಾವು ಬಹುರೂಪಿ ಚೌಡಯ್ಯನವರ ಇಬ್ಬರು ವಚನಗಳನ್ನ ಸಾಮ್ಯತೆಯನ್ನ ಕಾಣ್ತೀವಿ ಅನ್ನುವಂಥದ್ದು. ಈ 1725 ಬಂದ ಕಾಡಸಿದ್ದೇಶ್ವರರು 12ನೇ ಶತಮಾನದ ಈ ಶರಣನಿಂದ ಪ್ರೇರೇಪಿತರಾಗಿರಬಹುದು. ಅವರ ವಚನಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೀವಿ ಅಂತ ಹೇಳ್ತಾರೆ. ಆಗ ಶಿವರು ಹೀಗೆ ಜನ್ಮದಿಂದ ಬಹುರೂಪಿ ಚೌಡಯ್ಯನವರು ಬ್ರಾಹ್ಮಣರಾಗಿ, ಆಸಕ್ತಿಯಿಂದ ವೀರಶೈವನಾಗಿ, ಕಾಯಕದಿಂದ ಲಿಂಗಾಯತನಾಗಿ, ಕಾಯಕದಿಂದ ಬಹುರೂಪಿಯಾಗಿ, ಅನುಭವದಿಂದ ವಚನಕಾರನಾಗಿ, ಚಾರಿತ್ರ್ಯದಿಂದ ಶರಣನಾಗಿ ಚೌಡಯ್ಯ ಬಾಳಿ ಬೆಳಗುತ್ತಾ ಶಿವಪಾರಿಜಾತ ಅನ್ನುವಂಥದ್ದನ್ನ ರಚಿಸಿದ್ರು. ಅದನ್ನ ಕನ್ನಡಕ್ಕೆ ಕೊಡುಗೆಯಾಗಿ ನೀಡಿದರು. ರಾಮಕ್ರಿಯಾ ರಾಗ ಹಾಡುಗಾರಿಕೆಗೆ ಬಹುರೂಪಿ ಚೌಡಯ್ಯ ಕನ್ನಡದ ಕಲೆಗಾರರಿಗೆಲ್ಲ ಒಂದು ಹೆಮ್ಮೆ ಪಡುವಂತ ಒಂದು ಹೊಸ ರಾಗ ಕೊಟ್ರು ಅಂತ. ಹೀಗೆ ಬಹುರೂಪಿ ಚೌಡಯ್ಯನವರು ಹಾಡುತ್ತಾ ನೃತ್ಯ ಮಾಡ್ತಾ ಕುಣಿತಾ ಬದುಕಿಗೆ ವಿದಾಯ ಹೇಳಿರ್ಬೇಕು. ಆಮೇಲೆ ಅವರು ಹಾಡಿದಂತ ಹಾಡು ನೃತ್ಯಗಳು ಹಳೆಯದಾದರೇನು ಈಗ ಮತ್ತೆ ನಮಗೆ ಹೊಸ ಹೊಸ ಭಾವಗಳನ್ನ ತಂದು ಕೊಡಬಹುದು. ಅವರ ಒಂದು ಅಧ್ಯಯನವನ್ನ ನಾವು ಮಾಡ್ಬೇಕು ಅನ್ನುವಂತ ದೃಷ್ಟಿಯೊಳಗ ನಾವು ಅವರನ್ನ ಇನ್ನೂ ಸಾಕಷ್ಟು ಅಧ್ಯಯನ ಮಾಡ್ಬೇಕಾಗಿದೆ. ಆ ಅಧ್ಯಯನ ನಮಗೆಲ್ಲರಿಗೂ ದಾರಿದೀಪವಾಗ್ಲಿ, ಅವರ ಜೀವನ, ಅವರ ಸಾಧನೆಗಳು ದಾರಿದೀಪವಾಗಲಿ ಅಂತ. ಶಿವರೂಪ ಕಾಯಕವೇ ಶಿವಶರಣ ಚೌಡಯ್ಯ ಭವದೊಳಗೆ ಮಾಡಿ ಹೆಸರಾದ. ಶಿವರೂಪದ ಒಂದು ಕಾಯಕವನ್ನ ಮಾಡಿದವನು. ಆಮೇಲೆ ಶಿವಶರಣ ಚೌಡಯ್ಯ ಭವದೊಳಗೆ ಮಾಡಿ ಹೆಸರಾದ. ಶಿವರೂಪದ ಕಾಯಕವನ್ನ ಮಾಡಿ ಹೆಸರಾದ. ಶರಣನಿಗೆ
ಅಂತ ಶರಣನಿಗೆ ಶಿವ ಮೆಚ್ಚಿ ಕೊಟ್ಟ ಶಿವಪದವ. ಆಮೇಲೆ ಚೌಡ ಕುಣಿಯುವ ಹಾಡಿ ಹೊಲ ಹದ ಮಾಡಿ ಮೋಡ ಮಳೆಗೆರೆ ಒಕ್ಕಲಿಗ ಬಿತ್ತಿದನು ನಾಡೆಲ್ಲ ಹೊಲಸು ಅಂತ. ಹೀಗೆ ಚೌಡಯ್ಯ ಹಾಡಿದಂತಹ ಒಂದು ರಂಗಸಜ್ಜಿಕೆ ಏನದ ಅದು ಆ ಬಿತ್ತಿ ಹೋಗ್ಯಾರವರು ಬಸವ ಬೀಜವನ್ನ, ಒಂದು ಅಂತ ಬೀಜವನ್ನ ಬಿತ್ತಿ ಹೋಗ್ಯಾರ. ಅದ ಹುಲಸಾದ ಬೆಳೆಯನ್ನ ಪಡಿಬೇಕ ನಾವು, ಅದರಿಂದ ಜ್ಞಾನವನ್ನ ಪಡಿಬೇಕು, ಶಿವಜ್ಞಾನವನ್ನ ಅರಿಬೇಕು, ಶಿವತತ್ವವನ್ನ ಅರಿಬೇಕು, ಶಿವಪಥದಲ್ಲಿ ನಡಿಬೇಕು ಅಂತ ಹೇಳ್ತಾ ಅವರ ಜೀವನ ಸಂದೇಶವನ್ನು ನಾನು ಹೇಳಿದೆ. ಎಣ್ಣೆ ತೀರುವ ಮೊದಲೇ ಎಣ್ಣೆ ಎಂಬ ಜವ್ವನ ಸವೆಯುವ ಮುನ್ನ ಬೆಳಗು ಕತ್ತಲೆಯಾಗದ ಮುನ್ನ ರೇಕಣ್ಣ ಪ್ರಿಯ ನಾಗಿನಾಥ ಬೆಳಗನರಿಯಬೇಕು ಅಂತ ಹೇಳ್ತಾ ಅವರು ದೊಡ್ಡ ಸಂದೇಶವನ್ನ ಕೊಟ್ಟು ಹೋದ್ರು. ಅಂಥ ಶರಣರನ್ನ ಓದ್ಲಿಕ್ಕೆ ಮತ್ತ ನನಗೆ ಹಚ್ಚಿದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ನಾನು ಇಷ್ಟೊಂದು ಆಸಕ್ತಿಯಿಂದ ತಲಸ್ಪರ್ಶಿಯಾಗಿ ನಾನು ಬಹುರೂಪಿ ಚೌಡಯ್ಯನವ್ರನ್ನ ಅಧ್ಯಯನ ಮಾಡ್ತಿರ್ಲಿಲ್ಲ, ಅವ್ರು ಹೇಳಿರ್ಲಿಲ್ಲ ಅಂದ್ರೆ. ಇಂಥ ಒಂದು ಅವಕಾಶ ನಮ್ಮ ವೇದಿಕೆ ನನಗೆ ಒದಗಿಸಿ ಕೊಡ್ತು ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಹೆಚ್ಚಿನ ವೇಳೆಯನ್ನು ತಕ್ಕೊಂಡಿದೆ ಅಂತ ಅನಿಸ್ತದೆ ನನಗೆ, ಆದ್ರೂ ಕ್ಷಮಿಸ್ಬೇಕು. ಒಂದು ಸಂಪೂರ್ಣ ಅವರ ಜೀವನವನ್ನ ಕಟ್ಟಿ ಕೊಡ್ಲಿಕ್ಕೆ ನನಗೆ ವೇಳೆ ಬೇಕಾಗಿತ್ತು. ಅದಕ್ಕೆ ಏನಾದ್ರೂ ಸ್ವಲ್ಪ ತಮಗೆ ಬೇಸರಾಗಿತ್ತು ಅಂದ್ರೆ ಅವರಿಗೆ ನಾನು ಕ್ಷಮೆ ಕೋರ್ತಾ ನನ್ನ ಅನಂತ ಶರಣಾರ್ಥಿಗಳನ್ನ ಈ ವೇದಿಕೆಗೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಅತ್ಯಂತ ವಿಸ್ತಾರವಾಗಿ ಸ್ಫುಟವಾಗಿ ಅವರ ಜೀವನ ಚರಿತ್ರೆಯಲ್ಲಿ ನಮ್ಮನ್ನೆಲ್ಲ ತೇಲಿಸಿಕೊಂಡು ಹೋದಂಥ ನಮ್ಮ ಹಿರಿಯರಾದಂಥ ಅಮ್ಮ ಶಾರದಮ್ಮ ಪಾಟೀಲ್ ಅವರಿಗೆ ನಾನು ಈ ನಮ್ಮ 3 ಸಂಘಟನೆಗಳ ವತಿಯಿಂದ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತೇನೆ. ಈಗ ಮಾರ್ಗದರ್ಶನ ನುಡಿಗಳನ್ನು ನಮ್ಮ ಸಂಘಟನೆಗಳ ಅಧ್ಯಕ್ಷರಾದಂಥ ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾತನಾಡ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಾತೋಶ್ರೀ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು ಮಾತನಾಡಿದ ಮೇಲೆ ಅದಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನನ್ನೊಳಗಿಲ್ಲ. ಶ್ರೀ ಶಿವಾನಂದ ಕಲ್ಕೇರಿ ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ಬೆಂಗಳೂರು, ಇವರ ತಂದೆ ತಾಯಿಗಳ ಹೆಸರಿನಲ್ಲಿ ಇಟ್ಟಂತ ದತ್ತಿ ಉಪನ್ಯಾಸ. ಇವತ್ತು ನಿಜಕ್ಕೂ ಕೂಡ ಅವರು ಎಷ್ಟೊಂದು ತಯಾರು ಮಾಡ್ಯಾರ ಅಂತಂದ್ರೆ ಬಹುಶಃ ಇನ್ನೂ ಒಂದು ಅರ್ಧ ಗಂಟೆ ಅವರಿಗೆ ಮಾತಾಡ್ತಿದ್ರು. ಮತ್ತು ಬಹುರೂಪಿ ಚೌಡಯ್ಯನ ಅಂತ ಒಬ್ಬ ವಿರಳ ವಚನಕಾರರ ಬಗ್ಗೆ ನಾವು ಗಮನ ಹರಿಸಿಲ್ಲ ಅಂತಕ್ಕಂಥದ್ದು. ನನಗೆ 2014-15 ಸಂದರ್ಭದೊಳಗೆ 10ರಿಂದ ನಾನು ಆರಂಭ ಮಾಡಿದೆ ವಚನ ಅಂದ್ರೆ ಶರಣರ ಸ್ಮಾರಕಗಳನ್ನ ಹುಡುಕಾಡ್ಬೇಕು ಎಲ್ಲೆಲ್ಲ ಅಂತಿಕೊಂಡು. ನಮ್ಮ ರಾಮದುರ್ಗ ತಾಲೂಕಿನೊಳಗೆ ಗೊಡಚಿ ಒಳಗೆ ಮಡಿವಾಳ ಮಾಚಿದೇವರು, ಅಲ್ಲೇ ಪಕ್ಕದ ಒಂದು ಊರು ಅಲ್ಲಿ ಕಲಹಾಳ ಅಂತಕ್ಕಂಥದ್ದು ಆಪ್ತಚರ ಮಲ್ಲಿಕಾರ್ಜುನ, 3ನೇ ವಚನಕಾರ ಮುದೇನಕೊಪ್ಪ ಅಥವಾ ಮುನಿಯನಕೊಪ್ಪ ಅಂತಿದ್ರು. ಅಲ್ಲಿ ಮನು ಗುಮ್ಮಟ ದೇವ ಮುನಿ ಗುಮ್ಮಟ ದೇವ ಅಂತಕ್ಕಂಥ ಒಬ್ಬ ಜೈನ ವಚನಕಾರ. ಮುಂದೆ ಕಲ್ಲೂರೊಳಗೆ ಸುಮಾರು ಕಲ್ಯಾಣ ಬಸವಣ್ಣ ಇದ್ದು ಹೋದ, ಅಲ್ಲಿ ಚಣ್ಣ ಬಸವಣ್ಣ ಒಂದು ಕಲ್ಲು ಇಟ್ಟು ಹೋಗ್ಯಾನ, ಅಲ್ಲಿ ನಿರಂತರವಾಗಿ ನೀರು ಬರ್ತೈತಿ ಕಲ್ಲೂರೊಳಗೆ. ಶರಣರು ಅಲ್ಲಿ ವಸ್ತಿ ಇದ್ರು, ಅದು ಉಳವಿ ಅಗಸ್ಯ ಅಂತಾರ. ಹಬ್ಬಾಗ್ಲು ಮುರುಗೋಡ ಅಂತಂದ್ರ ಇದು ಅಗಸ್ಯ ಅಂತಾರ. ಅಲ್ಲಿಂದ ಅವರು ಪ್ಲಾನ್ ಮಾಡ್ತಕ್ಕಂಥ ಒಂದು ಸಂದರ್ಭ. ಹಿಂಗಾಗಿ ನೋಡಿದಾಗ ಪಕ್ಕದೊಳಗೆ ಬೆಳ್ಳೇರಿಯೊಳಗೆ ಬೆಳ್ಳಾಲ ಲಿಂಗ. ಈ ಒಂದು ನನಗೆ ಒಂದು ಆಸಕ್ತಿ 15-20 ವರ್ಷಗಳಿಂದ ನಿರಂತರವಾಗಿತ್ತು. ಎಲ್ಲ ಬಹುತೇಕ ಪ್ರದೇಶದೊಳಗೆ ನಾನು ಬಸ್ಸಿನಿಂದ ಹೋಗಿ ಅಡ್ಡಾಡಿ, ಅವಾಗ ಒಂದು 20 ವರ್ಷ ಕೆಳಗೆ ಫೋಟೋಗ್ರಾಫಿ ಇವು ಏನು ಇರಲಿಲ್ಲ. ಆದ್ರೆ ನಾವು ನನ್ನದೇ ಆದಂಥ ಒಂದು ಇದಕ್ಕೆ ಈಗ ಹೋದಾಗ ನನಗೆ ಬಹಳಷ್ಟು ಕೊಟ್ಟಿದ್ದು ಬಹುರೂಪಿ ಚೌಡಯ್ಯನ. ಅಲ್ಲಿ ಬೈರಿ ದೇವರ ಕೊಪ್ಪದೊಳಗೆ ಊರ ಎಡಗಡೆ ಬಸ್ ಹೈವೇಗೆ ಒಂದು ನಂದಿ ಇದೆ. ಬಹುಶಃ ರಣಬಾಜಿ ಅಂತಕ್ಕಂಥ ಒಂದು ಪ್ರದೇಶ ಗೊಡಚಿ ಒಳಗೆ. ಅದು ನಂದಿಯನ್ನ ಯಾಕೆ ಇಡ್ತಿದ್ರು ಶರಣರು ಅಂತಂದ್ರೆ ಆ ಒಂದೇ ತಂಡದೊಳಗೆ ಹೋಗಿರಲಿಲ್ಲ, ಬೇರೆ ಬೇರೆ ತಂಡಗಳು ಅಲ್ಲಿ ನಂದಿಯನ್ನು ಇಟ್ಟಾರಂದ್ರೆ ಈ ಮಾರ್ಗದೊಳಗೆ ಹೋಗ್ಯಾರ ಅಂತ ತಿಳ್ಕೊಂಡು ಆದಿ ಬಸವಣ್ಣ, ಬೀದಿ ಬಸವಣ್ಣ, ಹೊಳಿ ಬಸವೇಶ್ವರ ಅಂತಕ್ಕಂಥದ್ದು, ಈ ಬೇರೆ ಬೇರೆ ಅವ್ರ ಪತ್ರಿ ಬಸವಣ್ಣ ಅಂತಕ್ಕಂಥ ಅಲ್ಲಿ ಪೂಜೆ ಮಾಡ್ಕೊಂಡಂತ ಸಂದರ್ಭ. ಈ ನಂದಿಗಳನ್ನ ಇಟ್ಕೋದಂತ ಉಲ್ಲೇಖಗಳನ್ನ ಹಿಡ್ಕೊಂಡು ನಾನು ಹೋದಾಗ ಅಲ್ಲಿ ನಾನು ಈಗ 2014 ಇದು ಹೋಗಿದ್ದೆ. ಹೋದಾಗ ಅಲ್ಲೊಬ್ರು ಶರಣರಿದ್ರು, ಏನ್ರಿ ಇದು ಕಾಡಸಿದ್ದೇಶ್ವರ ಮಠ ರೀ ಅಂತ. ಅಲ್ಲಿ ಕಾಡಸಿದ್ದೇಶ್ವರ ಮಠಗಳು ಏನೂ ಕಾಣಲಿಲ್ಲ. ಗವಿಗಳು
ಅಂದ್ರೆ ಎಂತ ಗವಿಗಳಂತಂದ್ರೆ ನಾವು ಇವತ್ತು ಬಸವ ಕಲ್ಯಾಣದಾಗ ಕಂಡಂತ ಗವಿಗಳನ್ನೇ ಅಲ್ಲಿ ಕಂಡಿದ್ದು. ಅಲ್ಲಿ ದಂಡ ಇತ್ತು, ಎಲ್ಲ ಇತ್ತು. ಆಮೇಲೆ ಒಂದು ಹೊರಗಡೆ ಕಲ್ಲು ಇತ್ತು, ನಾಗಿನಾಥ ಅಂತಕ್ಕಂಥ ರೇಖಣ್ಣ ಪ್ರಿಯನಾಗಿ ಈಶ್ವರಲಿಂಗದ ಮೇಲೇನೆ ನಾಗಿನಾಥದ ಒಂದು ಕಲ್ಲಿನೊಳಗ ಚಿತ್ರಣ ಇತ್ತು. ಆಮೇಲೆ ಅವ್ರು ಕೇಳಿದೆ ಏನಿದು ಅಂತ. ಇಲ್ರಿ ನಮಗೂ ಗೊತ್ತಿಲ್ಲ, ಪೂಜಾರಿಗಳು ಕೇಳಿದೆ. ಇಲ್ರಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಬಂದು ಇದ್ದೋಗ್ಯಾರ ಅಂತ ಹೇಳ್ತಾರ. ಆದ್ರೆ ಇದು ಅವ್ರ ಗದಿಗೆಲ್ಲ, ಅವ್ರ ಕಣ್ಣೀರೊಳಗೈತಿ, ಇದು ಯಾವುದೋ ಒಬ್ರು ಶರಣರದೈತ್ರಿ ಅಂತಂದ್ರು. ಅಲ್ಲೇ ಪಕ್ಕ ರೈಲ್ವೆ ಹಳಿ ಆಚೆಗೂ ಕೂಡ ಇದೇ ರೀತಿಯಾದಂತ ಒಂದು 3-4 ಗದ್ದುಗೆಗಳು ಕಂಡು ನಂಗೆ ಸಮಾಧಿಗಳು. ಆಮೇಲೆ ಅಲ್ಲೇ ಪಕ್ಕದ ಉಣಕಲ್ ಚನ್ನಬಸವಣ್ಣನವರ ಒಂದು ಯುದ್ಧ ಹೋದಂತಹದ್ದು ಅಥವಾ ಅವರ ಸ್ಮರಣಾರ್ಥವಾಗಿ ಒಂದು ಗುಡಿಯನ್ನು ಕೂಡ ಕಂಡ್ವಿ. ಇವೆಲ್ಲ ನೋಡ್ಕೊಂಡಾಗ ಮುರುಗೋಡದೊಳಗೆ ಒಂದು 200 ಶರಣರು. ಅದು ಒಂದೇ ದಿನ ಹೋಗಿದ್ದೆ ನಾನು. ಅಲ್ಲಿ ಕೂಗಿ ಮರಿ ತಂದೆ ನೋಡಿದೆ. ಆಮೇಲೆ ಕಾದ್ರೊಳಗೆ ಹುಂಚಿಕಟ್ಟಿ ಒಳಗೆ ರುದ್ರಮುನಿ ದೇವವನ್ನು ನೋಡಿದೆ. ಕಾದ್ರೋಳಿ ಒಳಗೆ ಗಂಗಾಂಬಿಕೆ ಮತ್ತು ಬಾಲಸಂಗೆಯಿಂದ ನೋಡಿದ್ವಿ. ಅವಾಗ ಇನ್ನೂ ಕಟ್ಟಿರ್ಲಿಲ್ಲ, ನದಿನೂ ಸಾಣದಿತ್ತು, ಒಳಗೆ ಇಳಿದು ಹೋಗಿ ನೋಡಿದ್ವಿ ಅಲ್ಲಿ. ಆಮೇಲೆ ಅದೇ ಪ್ರವಾಸ ಮುಂದೆ ತಗೊಂಡು ಹೋಗ್ಬೇಕಾದ್ರೆ ಉಳಿವಿ ಬಸಪ್ಪನ ಗುಡಿ ಹೋದ್ವಿ. ಉಳಿವಿ ಬಸಪ್ಪನ ಗುಡಿಯಿಂದ ಅಂದ್ರೆ ಹೆಂಗ್ ಮಾರ್ಗಸೂಚಿ ಹೋಗಿರ್ಬೋದು ಅಂತ ತಿಳ್ಕೊಂಡು ಹೋಗ್ಬೇಕಾದ್ರೆ ಕೆಲವು ಶರಣರು ಹಳೆಯಾಳ ದಾಂಡಿಲಿಂದ ಹೋದ್ರು. ಇನ್ನು ಕೆಲವರು ಅಲ್ಲಿ ಮನಗುಂಡಿ ಅಂತಕ್ಕಂಥದ್ದು, ಅಲ್ಲಿ ಪಾದುಕ ಚನ್ನಬಸವಣ್ಣ ಕುಂತ ಹೋಗ್ಯಾರ ಅಂತಕ್ಕಂಥ ಅಂದ್ರೆ ಜನರ ಹೇಳಿಕೆಗಳನ್ನ ಆಧಾರವಿಟ್ಕೊಂಡು ನಾವು ಹೋದಾಗ ಬಹುರೂಪಿ ಚೌಡೆಯ ಅದು ಭೈರವ ದೇವರ ಕೊಪ್ಪನೂ ಇರ್ಬೋದು, ಬೈರೂಪಿ ಈ ರೀತಿಯಾಗಿನೂ ಕೂಡ. ಯಾಕಂದ್ರೆ ಒಂದು ಊರಿಗೆ ಬಸವ ಕಲ್ಯಾಣಕ್ಕಂಥದ್ದು ಬಸವಣ್ಣ ಬರೋಕ್ಕಿಂತ ಮುಂಚೆ ಬಹುದೊಡ್ಡ ವ್ಯಾಕರಣ ತಜ್ಞನೂ ಇದ್ದ. ಅದು ಬಸವಣ್ಣನ ವ್ಯಕ್ತಿತ್ವ ಮುಂದೆ ಅದು ಗಮನ ಆಯ್ತು. ಅದು ಬಸವಣ್ಣನ ಗುಡಿ ಇತ್ತು. ಹಂಗೆ ನಾನು ಒಳಗೆ ಹೋದಾಗ ಬಹಳ ಇಕ್ಕಲು ರಸ್ತೆ ಒಂದು ಗುಡಿ ಇತ್ತು. ಅಲ್ಲಿ ಕೇಳಿದಾಗ ಅಕ್ಕಪಕ್ಕ ನೋಡಿದಾಗ ಮತ್ತೆ ನನಗೆ ಅನಿಸಿದ್ದು ಹಿಂಗಿರ್ಬೋದಲ್ಲ ಅಂತಂದಾಗ ಅದು ನಾಗಿನಾಥ ಅಂದ್ರೆ ಈಶ್ವರ, ಅದ್ರ ಮೇಲೆ ನಾಗಪ್ಪ, ಅದು ಕಲ್ಲಿನೊಳಗೆ ಕೆತ್ತಿದಂಥದ್ದು ಚಿತ್ರಣ. ನನಗೆ ಇವೆಲ್ಲ ನೋಡ್ಕೊಂಡು ಹಂಗಾರೆ ಇರ್ಬೋದು ಅಂತ ತಿಳ್ಕೊಂಡು ನಾನು ಅದಕ್ಕೆ ಬಹುರೂಪಿ ಚೌಡೆಯನವರ ಮಾಡಿದ್ವಿ. ಅದನ್ನು ದಾಖಲು ಕೂಡ ಮಾಡಿದೆ. 14-15 ವರ್ಷಗಳಿಂದ ಬೇರೆ ಬೇರೆ ಬಸವಪತ್ರೊಳಗಾಗ್ಲಿ ಬಯಲೊಳಗಾಗ್ಲಿ ಸಾಕಷ್ಟು ಪತ್ರಿಕೆಯೊಳಗ ಅದು ಪ್ರಕಟ ಆಯ್ತು. ಅದು ನಮ್ಮ ಪ್ರಯತ್ನ. ಮತ್ತು ಅವರು ಬಹುರೂಪಿ ಚೌಡಯ್ಯ ಎಂಥ ದಿಟ್ಟ ವಚನಕಾರ ಅಂತಂದ್ರೆ ಬಹುಶಃ ಇವತ್ತ ಅವರ ಇತಿಹಾಸವನ್ನು ಸಂಪೂರ್ಣವಾಗಿ ಒಂದು ಪುಸ್ತಕದ ರೂಪದಲ್ಲಿ ತರುವಷ್ಟು ಮಾಡಿದ್ರು. ಅವ್ನು ಹೇಳ್ತಾನ, ಗುರು ಎಂದ ಮುಟ್ಟಿ ಗುರು ಶುದ್ಧವಾದನಯ್ಯ. ಅದು ಎಷ್ಟು ಅಂದ್ರೆ ಗುರು ನಾವು ಶ್ರೇಷ್ಠ, ಶಿಕ್ಷಾ ಗುರು, ಮೋಕ್ಷಾ ಗುರು, ದೀಕ್ಷಾ ಗುರು ಅಂತ ನಾವು ಏನೇನೋ ಅವರನ್ನು ಕೊಡ್ತೀವಿ. ಗುರು ಎನ್ನ ಮುಟ್ಟಿ ಗುರು ಶುದ್ಧವಾದನಯ್ಯ, ಲಿಂಗ ಎನ್ನ ಮುಟ್ಟಿ ಲಿಂಗ ಶುದ್ಧವಾಯಿತಯ್ಯ, ಜಂಗಮ ಎನ್ನ ಮುಟ್ಟಿ ಜಂಗಮ ಶುದ್ಧವಾದನಯ್ಯ, ಪ್ರಸಾದ ಎನ್ನ ಮುಟ್ಟಿ ಪ್ರಸಾದ ಶುದ್ಧವಾಯಿತಯ್ಯ, ಇಂತಿ ಚತುರ್ವಿಧ ಎನ್ನ ಮುಟ್ಟಿ ಶುದ್ಧವಾಯಿತು ಕಾಣ ರೇಖಣ್ಣ ಪ್ರಿಯನಾಗಿನಾಥ ಅಂತಕ್ಕಂಥದ್ದು. ಮತ್ತು ಬಸವಣ್ಣನ ಬಗ್ಗೆ ಎಷ್ಟು ಅದು, ಎನ್ನ ಬಹುರೂಪಕ್ಕೆ ಸೂತ್ರಧಾರಿಯಾದ ಬಸವಣ್ಣ. ನಾನು ಇವತ್ತು ಪಾತ್ರವನ್ನ ಬೇರೆ ಬೇರೆ ಮಾಡ್ಬೇಕಾದ್ರೆ ಅದಕ್ಕೆ ಸೂತ್ರಧಾರ ಬಸವಣ್ಣ ಇದ್ದ. ನಾದವನ ಅರ್ಪಿಸಿದಲ್ಲಿ ಅರ್ಪಿತಗೊಂಡಾತ ಬಸವಣ್ಣ. ಬಸವಣ್ಣನ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಬಹುಶಃ ಮಡಿವಾಳ ಮಚ್ಚಿದೇವ, ಅಂಬಿಗರ ಚೌಡಯ್ಯ ಇವರೆಲ್ಲರೂ ಹೇಳ್ದಂಗೆ ಬಸವಣ್ಣನ ಬಗ್ಗೆ ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಬಹುತೇಕ ವಚನಕಾರರು ಬಸವಣ್ಣನನ್ನ ಹೇಳ್ತಾರ. ನಾ ಹೆಂಡಿರನ್ನರ್ಪಿಸುವಲ್ಲಿ ಅರ್ಪಿತಗೊಂಡಾತ ಬಸವಿ ದೇವ, ಎನ್ನ ದನಕ್ಕೆ ಕೆಟ್ಟಿತ್ತು ಬಸವನಿಂದ ಮನ ಕೆಟ್ಟಿತ್ತು, ಬಸವನಿಂದ ಎನ್ನ ಗೋತ್ರ ನಿವಾರಣೆಯಾಯ್ತು. ಬಸವನಿಂದ ನನ್ನ ಗೋತ್ರ ನನ್ನ ಕಳಂಕ, ನಾನೇನು ಬ್ರಾಹ್ಮಣ ಗೋತ್ರದಾಗಿಂದ ಅದು ನಿವಾರಣೆ ಆಗಿತ್ತು. ಬಸವನಿಂದ ವೇಳವಾಳಿ ನಾ ಹೆಣ್ಣನ್ನು ಅರ್ಪಿತ ಮಾಡಿದಲ್ಲಿ ಒಪ್ಪುಗೊಂಡಾತ ಬಸವಣ್ಣ, ಕಡುಗಲಿ ತಮ್ಮ ತನೂರಿನಲ್ಲಿ ಮೆರೆಯಿತ್ತು ಅಲಗು ಬಸವನಿಂದ. ಬಸವಣ್ಣನನ್ನ ಅಷ್ಟೊಂದು ಹೇಳ್ತಾನ. ನನಗೆ ನಾನೇ ಗುರುವಾದನೆಯ. ನಾವು ಹೇಳ್ತೀವಿ, ಎಷ್ಟೋ ಸಲ ಹೇಳ್ತೀವಿ, ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ ಅಂತಕ್ಕಂಥದ್ದು. ಪರಿಪೂರ್ಣನಾದಾಗ ನನ್ನ ಮುಟ್ಟಿ ಗುರು ಆದ ಶುದ್ಧನಾದ ಅಂತ ಅನ್ನೋದು ಅರ್ಥ ಏನಂತಂದ್ರೆ ನಾನು ಶರಣ ಸ್ಥಳಕ್ಕೆ ಬಂದಿನಿ, ನಾನು ಐಕ್ಯ ಸ್ಥಳಕ್ಕೆ ಬಂದಿನಿ, ನಾನು ಪರಿಪೂರ್ಣನಾಗೀನಿ ಅಂತಕ್ಕಂಥದ್ದು. ನನಗೆ ನಾನೇ ಗುರುವಾದಿನಯ್ಯ, ನನಗೆ ನಾನೇ ಲಿಂಗವಾದಿನಯ್ಯ, ನನಗೆ ನಾನೇ ಜಂಗಮವಾದಿನಯ್ಯ, ನನಗೆ ನಾನೇ ಪ್ರಸಾದವಾದನಯ್ಯ, ನನಗೆ ನಾನೇ ಭಕ್ತನಾದನಯ್ಯ. ರೇಖಣ್ಣ ಪ್ರಿಯ ನಾಗಿನಾಥನಲ್ಲಿ ಆಗು ಹೋಗು ನರಿಯನಯ್ಯ. ಸಂಗಣ ಬಸವಣ್ಣ ಎನ್ನ ಕರಸ್ಥಳಕ್ಕೆ ಬಂದ ಕಾರಣ ನನಗೆ ಗುರುಪಾದವಾದನಯ್ಯ. ಎಷ್ಟು ಅರ್ಥಪೂರ್ಣ ಅಂತಂದ್ರೆ, ಗುರುರೂಪವಾದವ ಯಾರಂತಂದ್ರ ಎನ್ನ ಕರಸ್ಥಳದಾಗಿರ್ತಕ್ಕಂಥ ಲಿಂಗ ಅವ ಸಂಗನ ಬಸವಣ್ಣನ ರೂಪ ಅಂತಕ್ಕಂಥದ್ದು. ಅಷ್ಟೊಂದು ಪ್ರೀತಿ. ಹಿಂಗಾಗಿ ಅವರ ವಚನಗಳು ಅದ್ರೊಳಗೆ ಎಷ್ಟೋ ಬೆಡಗುಗಳದಾವು, ಅದ್ರೊಳಗೆ ಒಂದು ಹಂತಕ್ಕೆ ರೂಪಕಗಳದಾವು, ಅದ್ರೊಳಗೆ ಹಾಸ್ಯ, ಅವ ನಗೆಗಾರ, ಒಬ್ಬ ಪ್ರಾಮಾಣಿಕ ಶರಣರ ಕಲ್ಯಾಣ ಕ್ರಾಂತಿಯನ್ನು ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಏಕಾಂಕ ಅಥವಾ ಬೇರೆ ಬೇರೆ ಪಾತ್ರಗಳನ್ನು ಹಾಕೊಂಡು ಅಲ್ಲಿ ಅವ್ರು ಹೇಳ್ತಾರೆ 1,84,000 ನಾನು ಮಾಡಿರೆ ಅಂತಂತಾರ. ಅಂತ ಪಾತ್ರಗಳನ್ನು ಮಾಡೀನಿ ಅಂತಕ್ಕಂಥ ತನ್ನ ವಚನ ಹೇಳ್ತಾನ. ಅದ್ರೊಳಗ ಮುಖವಾಡ ಹಾಕಿದ ಬಗ್ಗೆ ಆಗ್ಲಿ, ತಾನೊಬ್ಬ ಪಾತ್ರಧಾರಿ ಇದ್ದ, ತಾನಾಗ ಹೆಣ್ಣು ಪಾತ್ರನೂ ಮಾಡೀನಿ ಅಂತಕ್ಕಂಥದ್ದು ಕೂಡ ಕೆಲವು ವಚನಗಳನ್ನ ತಿಳಿದು ಬರ್ತೈತಿ.
ಒಟ್ಟಾರೆ ಒಬ್ಬ ದೊಡ್ಡ ವಚನಕಾರನ ಸಂಪೂರ್ಣ ಬಹುತ ಇಷ್ಟು ಬಹುರೂಪಿ ಚೌಡಯ್ಯನ ಬಗ್ಗೆ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರು ಮಾಡಿದಷ್ಟು ನಾನು ಎಲ್ಲೂ ಕೇಳಿಲ್ಲ. ಅದು ಮೂಲತಃ ಬ್ರಾಹ್ಮಣ ಅಂತಕ್ಕಂಥದ್ದು ಕೂಡ ಮುಚ್ಚಿಟ್ಟಿದ್ರು ಶರಣರು. ಅಂದ್ರೆ ನಮ್ಮ ಇದ್ರ ಬಗ್ಗೆ ಅಧ್ಯಯನ ಮಾಡೇ ಇಲ್ಲ ನಾವು. ಅಲ್ಲಮ್ಮ ಬಸವಣ್ಣ, ಚಣ್ಣ ಬಸವಣ್ಣ, ಸಿದ್ದರಾಮ, ಅಕ್ಕಮಾದಿ ಒಂದು 10 ವಚನಕಾರ ಬಿಟ್ಟರೆ ಮುಂದಿನ ವಚನಕಾರ ಹೆಸರು ಗೊತ್ತಿಲ್ಲ ನಮ್ಗೆ. ಹೀಗಾಗಿ ಶಾರದಾ ಪಾಟೀಲ್ ಮೇಡಮ್ ಅವರ ಆಸಕ್ತಿ, ಅದನ್ನ ಇನ್ವಾಲ್ವ್ಮೆಂಟ್ ಆಗಿ ಬರೋದು, ಓದಿ, ಅವರ ಅನಾರೋಗ್ಯದ ಮಧ್ಯೆಯೂ ಕೂಡ ಬಹಳ ಒಳ್ಳೆ ಉಪನ್ಯಾಸ 1 ಗಂಟೆ 10 ನಿಮಿಷ ಮಾಡಿದ್ರು. ನಾವು ಟೈಮ್ ಲಿಮಿಟ್ ಇಡ್ಲಿಲ್ಲ. ಹೀಗಾಗಿ ಬಹುರೂಪಿ ಚೌಡಯ್ಯ ಬಹಳ ದೊಡ್ಡ ವಚನಕಾರ. ಆತನ ಒಳಗ ಒಂದು ರಾಷ್ಟ್ರೀಯ ಪ್ರಜ್ಞೆ, ಒಂದು ದೇಶದ ಪ್ರಜ್ಞೆ, ನಾಡಿನ ಪ್ರಜ್ಞೆ, ಜಂಗಮ ಪ್ರಜ್ಞೆ, ಗುರುಲಿಂಗ ಜಂಗಮದ ಪ್ರಜ್ಞೆ, ಆತನ ವಚನದೊಳಗೆ ಇರ್ತಕ್ಕಂಥ ಎಲ್ಲ ಕಾವ್ಯಮಯವಾದಂತ ಸುಂದರ ಪುರಾಣಗಳನ್ನ ಹೆಂಗ ಹಾಡ್ತಾರ, ಜನಪದಿಗನ ಹೆಂಗ ಹಾಡ್ತಾರ. ಇವಾಗ ಚಾಂಪಿಯನ್ ಆಫ್ ಫೋಕ್ ಸೈನ್ಸ್ ಅಂತಾರ. ಇವಾಗ ಚಾಂಪಿಯನ್ ಆಫ್ ಫೋಕ್ ಜನಪದಿಗರ ಒಬ್ಬ ಬಹುದೊಡ್ಡ ನಾಯಕ ಯಾರಂತಂದ್ರ ಅದು ನೋಡ್ರಿ. ಬಹಳ ಮಂದಿಗೆ ನಾವು ಇದು ಹೇಳ್ತೀವಿ, ಬೇಂದ್ರೆ ಕೂಡ ಜನಪದ ನಾಯಕನಾಗಿದ್ದ. ಬೇಂದ್ರೆ ಉಚ್ಚ ಕುಲದೊಳಗೆ ಕೊಂಕಣ ಬ್ರಾಹ್ಮಣರ ಹುಟ್ಟಿದ್ರು ಕೂಡ ಆತನ ಪ್ರಜ್ಞೆ ಕಾವ್ಯ ದೇಶಿಮಯವಾಗಿತ್ತು. ಅದರ ಕುವೆಂಪು ಒಕ್ಕಲಿಗ ತಳ ಸಮುದಾಯವಿದ್ರು ಕೂಡ ಆತನ ಕಾವ್ಯ ಅತ್ಯಂತ ಮಾರ್ಗ ಶಿಷ್ಟು, ಅನ್ನೋ ಸಂಸ್ಕೃತ ಭೂಯಿಷ್ಠವಾದಂಥ ಸಾಹಿತ್ಯ, ಬಹಳ ಗಟ್ಟಿಯಾಗಿ ಹೇಳ್ತಕ್ಕಂಥ ಸಾಹಿತ್ಯ. ಅದಕ್ಕೆ ಅಡಿಗರು ಹೇಳ್ತಾ ಇದ್ದುದೆಲ್ಲವ ಮರೆತು ಇಲ್ಲದ ಕಡೆಗೆ ಹೋಗುವುದೇ ಜೀವನ ಅಂತಕ್ಕಂಥ. ನಮ್ಮ ಕೊರತೆ ಅಂತಂದ್ರೆ ನಮ್ಗೆ ಯಾವ್ದು ಇಲ್ಲ ಅಂತಕ್ಕಂಥದ್ದು ಅದನ್ನ ನಾವು ಎಂಜಾಯ್. ಹಾಗೆ ಬಹುರೂಪಿ ಚೌಡಯ್ಯ ಒಬ್ಬ ಬ್ರಾಹ್ಮಣನಾಗಿದ್ರು ಕೂಡ ಅವು ಎಲ್ಲವೂ ಬಸವಣ್ಣನಿಂದ ನಿವಾರಣೆ ಆಯ್ತು. ಆ ಸಂಕುಲನ ಕಿತ್ತೊಗದೆ, ನನ್ನ ವೇಳುವಾಳಿ ಕಿತ್ತೊಗದಿ, ನನ್ನ ಆಚಾರ್ಯಗಳ ಕಿತ್ತೊಗದೆ, ನನ್ನ ಗೋತ್ರವನ್ನ ಕಿತ್ತೊಗದೆ ಅಂತಕ್ಕಂಥ ಹೇಳ್ತಾ ನಾನು ಶರಣನಾದೆ. ಚಣ್ಣ ಬಸವಣ್ಣನ ಕರಸ್ಥಳಕ್ಕೆ ಬಂದ ಕಾರಣ ನನಗೆ ಲಿಂಗರೂಪವಾದನೀಯ ಹೇಳ್ತಾನೆ. ಪ್ರಭುದೇವರನ್ನ ಕರಸ್ಥಳಕ್ಕೆ ಬಂದ ಕಾರಣ ನನಗೆ ಪ್ರಾಣಲಿಂಗವಾದನೀಯ. ಇವು ಮೂವರಿಗೆ ನಾನು ಭಕ್ತನಾಗಿ ಹುಟ್ಟಿದನಾಗಿ ರೇಖಣ್ಣ ಪ್ರಿಯನಾಗಿ ತನಗೆ ಅವನಿಗೆ ಒಪ್ಪಿದೆ ಅಂತಕ್ಕಂಥದ್ದು, ಬಚ್ಚತ್ತ ವಾದನೀಯ ಅಂತಕ್ಕಂಥದ್ದು. ನಾವು ಈಗಾಗಲೇ ಮಡಿವಾಳ ಮಾಚಿದೇವ ಒಂದು 25-26 ಜನ ಬರ್ಕೊಟ್ರ. ಮುಂದಿನ ದಿನದೊಳಗ ನಾವು ಬಹುಶಃ ಮಡಿವಾಳ ಮಾಚಿದೇವರ ನಂತರ ಇವತ್ತಿನ ಉಪನ್ಯಾಸದ ನಾಯಕನಾದಂಥ ಬಹುರೂಪಿ ಚೌಡಯ್ಯನವರ ವಚನಗಳನ್ನು ತಗೊಂಡು 66 ವಚನಗಳನ್ನ ಯಾರ್ಯಾರು ಆಸಕ್ತರಿದ್ರಿ ನಾವು ತಮ್ಮ ಹೆಸರನ್ನು ಕೊಟ್ರ ನಾವು ಖಂಡಿತ ಒಳ್ಳೆ ವಚನಗಳದಾವು. ನಿಮಗೂ ಕೂಡ ಅಧ್ಯಯನಶೀಲದಾಗತ್ತೆ. ಅದನ್ನ ವಚನಗಳು ವಿಶ್ಲೇಷಣೆ ಮಾಡೋಣ ಅಂತ ಹೇಳ್ತಾ ಮಾತೋಶ್ರೀ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ರು ಎಷ್ಟು ಪಿನ್ ಡ್ರಾಪ್ ಸೈನ್ಸ್ ಅಂತಾರೆ. ಎಲ್ಲರೂ ಕೂಡ ಅಲ್ಲಿ ಅವರೊಳಗ ಆ ವಚನದೊಳಗ ನಾವು ಮಗ್ನ ಆಗಿದ್ವಿ. ನಮ್ಮ ಮನಸ್ಸು ಶರಣ ಮಾಸ ಅಂತಕ್ಕಂಥ ನಿಜ ಅರ್ಥದೊಳಗ ನಾವು ಯಶಸ್ವಿ ಆದ್ಯ ಅಂತ ಹೇಳ್ತಾ ಮಾತೋಶ್ರೀ ಪಾದಕ್ಕೆ ವಂದಿಸಿ, ದತ್ತಿ ದಾಸೋಹಿಗಳಾದಂಥ ಕಲ್ಕೇರಿ ಕುಟುಂಬದವರಿಗೆ, ಶಿವಣ್ಣ ಕಲ್ಕೇರಿ ಅವರಿಗೆ, ಅವರ ತಂದೆ ತಾಯಿ ಮತ್ತು ಅಕ್ಕ ಗಿರಿಜಾದೇವಿ ಕಲ್ಕೇರಿ ಅವರ ಎಲ್ಲರ ಸ್ಮರಣಾರ್ಥ ಮಾಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣ. ವಿದ್ಯಾ ಮೇಡಮ್ ಗಂಗಾಧರ್ ಸಾಲಿಗ್ರಾಮ ಮಾಡಿದ ಹೇಳಿ. ಇದುವರೆಗೆ ತಮ್ಮ ಅನಿಸಿಕೆಗಳನ್ನು ಹೇಳಿಸಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಶರಣಾರ್ಥಿಗಳು. ಇವತ್ತಿನ ಈ ದತ್ತಿ ದಾಸೋಹಿಗಳಾದಂತಹ ಶ್ರೀ ಶರಣ ಶಿವಾನಂದ ಕಲ್ಕೇರಿ ಅನ್ನಾರು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತೇನ್ರಿ. ಎಲ್ಲರಿಗೂ ಶರಣಾರ್ಥಿ. ಮೊಟ್ಟ ಮೊದಲಿಗೆ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಮುಖ್ಯ ಚಾಲನಾ ಶಕ್ತಿ ಆದಂತ ಶ್ರೀ ಶಶಿಕಾಂತ್ ಪಟ್ಟಣ್ರವರಿಗೆ ಮತ್ತು ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸುತ್ತಾ, ಇಂದಿನ ವಿಶೇಷ ಉಪನ್ಯಾಸಕಿಯಾದಂಥ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಮೇಡಮ್ ರವರು ಶರಣ ಬಹುರೂಪಿ ಚೌಡಯ್ಯನವರ ಬಗ್ಗೆ ಅತ್ಯಂತ ಮನೋಜ್ಞವಾಗಿ ತಮ್ಮ ಅಭಿಪ್ರಾಯ ಮಂಡಿಸಿದ್ದಾರೆ. ಅದಕ್ಕೆ ನನ್ನ ನಮಸ್ಕಾರಗಳು. ಸಾಮಾನ್ಯವಾಗಿ ಜನಪ್ರಿಯ ಶರಣರ ಬಗ್ಗೆ ನಮ್ಗೆ ಗೊತ್ತಿರುತ್ತದೆ, ಆದರೆ ಬಹುರೂಪಿ ಚೌಡಯ್ಯನವರಂತಹ ವಿರಳ ವಚನಕಾರರ ಬಗ್ಗೆ ನಮಗೆ ಸಾಮಾನ್ಯವಾಗಿ ಅವ್ರ ಬಗ್ಗೆ ಸಂಪೂರ್ಣವಾದಂತ ವಿವರ ಇರೋದಿಲ್ಲ. ಆದ್ರೆ ಇವತ್ತಿನ ದಿವಸ ನಮಗೆ ಮೇಡಮ್ ಅವರು ಅತ್ಯಂತ ಈ ಬಹುರೂಪಿ ಚೌಡಯ್ಯನಲ್ಲಿರುವಂತ ಬಹುಮುಖಿ ವ್ಯಕ್ತಿತ್ವ, ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಅದನ್ನ ಅವ್ರ ವ್ಯಕ್ತಿತ್ವವನ್ನ ಪೂರ್ತಿ ನಮ್ಗೆ ಕಟ್ಟಿಕೊಟ್ಟಿದ್ದಾರೆ. ಮತ್ತ ಅವರ ವ್ಯಕ್ತಿತ್ವ, ಆಸಕ್ತಿ ಮತ್ತು ಬಹುಮುಖ ಪ್ರತಿಭೆಯ ಈ ಬಹುರೂಪಿ ಚೌಡಯ್ಯನವರ ಸಂಪೂರ್ಣ ವ್ಯಕ್ತಿ ಚಿತ್ರಣವನ್ನ ನಮ್ಗೆ ಕಣ್ಣಿಗೆ ಕಟ್ಟುವಂತೆ ಕಟ್ಟಿಕೊಟ್ಟಿದ್ದಕ್ಕಾಗಿ ನಾನು ಮೇಡಮ್ನವ್ರಿಗೆ ಇನ್ನೊಮ್ಮೆ ನಮ್ಮ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಪಟ್ಟಣ್ ಸರ್ ಹೇಳಿದಂಗ ಕೆಲವೊಂದು ವಿಷಯಗಳ ಅವರು
ಬ್ರಾಹ್ಮಣ ಸಮುದಾಯದ ಇದ್ರು ಬಂದಂತಹ ಒಬ್ಬ ವ್ಯಕ್ತಿ ಅನ್ನೋ ಒಂದು ವಿಷಯ ಕೂಡ ನಮ್ಗೆ ಗೊತ್ತಿರ್ಲಿಲ್ಲ. ಆಮೇಲೆ ಬಹುಶಃ ಮೇಡಮ್ ಅವರು ಇನ್ನೂ ಅವ್ರಿಗೆ ಟೈಮ್ ಅಭಾವ ಇತ್ತಂತ ಅನ್ಸುತ್ತೆ. ಯಾಕಂದ್ರೆ ಅವರು ಎಷ್ಟೊಂದು ಇದ್ರೊಳಗೆ ಆಳವಾಗಿ ಮಗ್ನರಾಗಿ ಇದನ್ನ ಅವರು ಮಾಡಿದ ತಯಾರಿ ಮತ್ತು ಅವ್ರ ಆಸಕ್ತಿ ಇದೆಲ್ಲ ನೋಡಿದ್ರೆ ನಿಜವಾಗೂ ಕೂಡ ಅವ್ರಿಗೆ ನನ್ನ ಒಂದು ದೊಡ್ಡ ಸಲಾಮ್ ಹೇಳ್ತೀನಿ. ಇಷ್ಟು ಹೇಳಿ ನನಗೆ ಮಾತಿಗೆ ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶರಣಾರ್ಥಿ. ಶಿವಾನಂದ ಕಲ್ಕೇರಿ ಅವರು ತಮ್ಮ ಅನಿಸಿಕೆ ಹಂಚ್ಕೊಂಡ್ರು. ಅವರಿಗೆ ನಾನು ವೇದಿಕೆ ವತಿಯಿಂದ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತೇನೆ. ಈಗ ಯಾರಾದ್ರೂ ತಮ್ಮ ಅನಿಸಿಕೆಗಳನ್ನ ಹೇಳೋರಿದ್ರೆ ಹೇಳ್ರಿ, ಇಲ್ಲದೆ ಹೋದಲ್ಲಿ ಯಾರು ಸಾಲಕ್ಕಿ ಹ್ಯಾಂಡ್ ರೈಸ್ ಮಾಡಿದ್ರು. ಸಾಲಕ್ಕಿ ಸರ್ ಮಾತಾಡ್ರಿ. ಕೆ ಬಿ ಮಾದೇವಪ್ಪ ಸರ್. ಕೆ ಬಿ ಮಾದೇವಪ್ಪ ಸರ್ ಮಾತಾಡ್ತಾರೆ. ಪ್ರಿಯದರ್ಶಿನಿ ಉಗಲ್ವಾಡ್, ಡಾಕ್ಟರ್ ಪ್ರಿಯದರ್ಶಿನಿ ಉಗಲ್ವಾಡ್ ಅವರು ಪ್ರೊಫೆಸರ್ ಶಾರದಾ ಪಾಟೀಲ್ ಅವ್ರ ಮಗಳು. ನಳಿನಿ ಮಾತಾಡ್ರಿ ಮೇಡಮ್. ಫಸ್ಟ್ ಮಾತಾಡ್ಕೊಂಡ್ರಿ, ಆಮೇಲೆ ಪ್ರಿಯದರ್ಶಿನಿ ಮಾತಾಡ್ರಿ. ನಾನು ಯೂಶಲಿ ಜಾಯಿನ್ ಆಗ್ತಿದ್ದಿಲ್ಲ. ಶಶಿಕಾಂತ್ ಪಟ್ಟಣ ಅವ್ರು ಯಾವುದೋ ಒಂದು ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರು, ನಾನು ಎಲ್ಲ ಕಡೆ ಶೇರ್ ಮಾಡಿದೆ. ನೋಡೋಣ ಅಂತ ಹೇಳ್ಬಿಟ್ಟು ಯಾರಿದ್ದಾರೆ ಏನೂ ಗೊತ್ತಿರ್ಲಿಲ್ಲ ನನಗೆ. ಬಟ್ ಅದು ವಾಯ್ಸ್ ಕೇಳಿದ್ಮೇಲೆ ಅನ್ನಿಸ್ತು ಇದು ಶಾರದಾ ಪಾಟೀಲ್ ಮೇಡಮ್ನೇ ಅಂತ ಹೇಳಿ ಹಚ್ಚಿಟ್ಟು ಒಳಗಡೆ ಸ್ವಲ್ಪ ಅದು ಇದು ಬರ್ಕೊಂಡು ಕುತ್ಕೊಂಡಿದ್ದೆ. ಆಮೇಲೆ ಎಲ್ಲ ಬರೆಯೋದು ಬಿಟ್ಟು ಎಲ್ಲ ಬಿಟ್ಟನು ಅವ್ರದ್ದೇ ಕೇಳ್ಬೇಕಾಯ್ತು. ಯಾಕಂದ್ರೆ ಇದಿಷ್ಟು ವಿರಳ ಸಾಹಿತ್ಯ. ನನ್ನ ಕಡೆ ಅಂತೂ ಒಟ್ಟಿಗೆ ಅದ್ರ ಬಗ್ಗೆ ಏನೂ ಗಂಧ ಇರಲಿಲ್ಲ. ಈ ಬಹುರೂಪಿ ಚೌಡಯ್ಯನವರ ಕುರಿತು ಏನೂ ಗೊತ್ತಿರ್ಲಿಲ್ಲ. ಬರೀ ಒಬ್ಬನು ಶರಣ ಅಂತ ಅಷ್ಟೇ ಗೊತ್ತಿತ್ತು. ಶಾರದಾ ಅಕ್ಕ ನೀವು ಎಷ್ಟು ಚೆನ್ನಾಗಿನೂ ಹೇಳಿದ್ರಿ, ಮತ್ತೆ ಎಷ್ಟು ಅದ್ರ ಬಗ್ಗೆ ಸ್ಟಡಿ ಮಾಡಿರಿ, ನಮ್ಗೆಲ್ಲ ತಿಳಿಯೋ ಹಂಗ ಆಯ್ತಿದು. ನನಗೆ ಬಹಳ ಖುಷಿ ಆಯ್ತು. ಇವತ್ತು ನಾನು ಜಾಯಿನ್ ಆಗಿದ್ದು ಬಹಳ ಸಾರ್ಥಕ ಆಯ್ತು. ಮತ್ತೆ ಇದನ್ನೆಲ್ಲರಿಗೂ ಶೇರ್ ಮಾಡ್ತೀನಿ. ನಿಮ್ದೊಂದು ಬರುತ್ತಲ್ಲ ಅದು ರೆಕಾರ್ಡೆಡ್, ಅದನ್ನೆಲ್ಲರಿಗೂ ಶೇರ್ ಮಾಡಿ ಮತ್ತೆ ಮತ್ತೆ ನಾನು ಎಲ್ಲರಿಗೂ ಕೇಳಿಸ್ತೀನಿ. ಇಂಥವೆಲ್ಲ ಮಾಡ್ತಾ ಇರೋ ಶಶಿಕಾಂತ್ ಪಟ್ಟಣ ಅಣ್ಣವ್ರಿಗೆ ನಾವೆಷ್ಟು ಇದು ಧನ್ಯವಾದ ಹೇಳಿದ್ರು ಸಾಧ್ಯ ಇಲ್ಲ. ಎಲ್ಲರೂ ತಮ್ಮ ಮನೆಯಲ್ಲೇ ಕುತ್ಕೊಂಡು ಇಷ್ಟೆಲ್ಲ ವೈವಿಧ್ಯಮಯ ಸಾಹಿತ್ಯವನ್ನ ನಾವು ಕಲಿತಾ ಇದ್ದೀವಿ. ನಮ್ಗೆಲ್ಲ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಡಾಕ್ಟರ್ ಪ್ರಿಯದರ್ಶಿನಿ. ಎಲ್ಲರಿಗೂ ಶರಣಾರ್ಥಿ. ಮಾತಾಡ್ಬೋದು ಸರ್? ಹಲೋ, ಮಾತಾಡ್ರಿ ಮೇಡಮ್, ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿ. ಇವತ್ತು ನಮ್ಮ ತಾಯಿಯವ್ರ ಉಪನ್ಯಾಸ ನೋಡಿ ನನಗ ಬಹಳ, ಅವ್ರ ಹಂಗೆ ಇದಾರೆ. ಯಾವುದೇ ಒಂದು ವಿಷಯ ಆದ್ರೂ ಬಹಳ ಸೀರಿಯಸ್ಲಿ ಇದನ್ನ ಎಲ್ಲ A to Z ಎಲ್ಲಾನು ಹುಡುಕಿ ಅದ್ರ ಬಗ್ಗೆ ಎಲ್ಲಾನು ತಿಳ್ಕೊಂಡು ಇದನ್ ಮಾಡಿ ಮಾತಾಡ್ತಾರೆ. ನನ್ಗೆ ಇವತ್ತೊಂಥರ ಆಡಿಯೋ ವಿಡಿಯೋ ಇರ್ಲಾರದ ಮೂವಿ ಸಿನಿಮಾ ನೋಡ್ದಂಗ ಆಯ್ತು. ಅದ ಬಹಳಷ್ಟು ಚೌಡಯ್ಯನವ್ರ ಬಗ್ಗೆ ನನ್ಗೂ ಏನು ಗೊತ್ತಿರ್ಲಿಲ್ಲ ಆಕ್ಚುಲಿ. ಬಟ್ ಇಷ್ಟೆಲ್ಲ ನಮ್ ತಾಯಿ ಅವ್ರ ಸಂಗ್ರಹ ಮಾಡಿ ಇದನ್ ಮಾಡಿ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗಂಗಾಧರ್ ಸಾಲಕ್ಕಿ ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಶಾರದಾ ತಾಯಿಯವರ ಇವತ್ತಿನ ಬಹುರೂಪಿ ಚೌಡಯ್ಯನ ಅವರ ಮೇಲಿನ ವಚನಗಳು ಅವರಲ್ಲಿ ವಿಶೇಷವಾಗಿ ಅವರಲ್ಲಿ ಇದ್ದ ವೈಜ್ಞಾನಿಕ ಪ್ರಜ್ಞೆಯನ್ನು ಕೂಡ ಹೇಳ್ತು. ಎಂತ ವೈಜ್ಞಾನಿಕತೆಯಿಂದ ಅವರ ಮಾತುಗಳು. ಹುಟ್ಟು ಬ್ರಾಹ್ಮಣ ನೋಡ್ರಿ, ನಮ್ಮ ಸಂಘಟನೆಗಳು ಎಲ್ಲಿ ಜಾತಿ ಬ್ರಾಹ್ಮಣರ ಬಗ್ಗೆ ನಾವೆಲ್ಲರೂ ಮಾತಾಡಕತ್ತೀವಿ. ಇಂಥ ನೆಲೆಯಲ್ಲಿ ಇವತ್ತು ಬಹಳ
ಶಾರದಾ ಪಾಟೀಲ್ ಮೇಡಮ್ ಅವ್ರ ಕಡೆ ಇಂತ ದೊಡ್ಡ ಒಂದು ಅದ್ಭುತವಾದಂತ ಜ್ಞಾನ ಐತಿ ಅನ್ನೋದು ಬಹಳ ಇದು ಅನಿಸ್ತ ಈ ನನಗೆ ಹಿಂಗ ಅನಿಸ್ಲಾಯ್ತದ. ನಮ್ಮ ಯಾರು ಹೊರಗಿನವರ ಉಪನ್ಯಾಸಕರೇ ಬೇಡ, ನಮ್ಮಲ್ಲಿ ಒಬ್ಬೊಬ್ಬರು ಉಪನ್ಯಾಸಕರು ಅದ್ಭುತವಾಗ್ಯಾರ. ಈ ನೆಲೆಯಲ್ಲಿ ನಾವು ಮಾತಾಡ್ತಿದ್ವಿ ಅಲಕ್ಷಿತ ಶರಣರ ಬಗ್ಗೆ ನಾವು ಬೆಳಕು ಚೆಲ್ಲಬೇಕು ಅನ್ನುವಂತ ಮಾತನ್ನ ಮಾತಾಡ್ತಿದ್ವಿ. ಇವತ್ತು ಅದು ಶಶಿಕಾಂತರ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಇವತ್ತು ಕೈಗೂಡ್ತು. ಒಂದು ಇನ್ನೊಂದಂದ್ರೆ ಮಾತಾಡ್ತಾ ಪಟ್ಟಣವ್ರ ಬಾಯಲ್ಲಿ ಒಂದು ಮಾತು ಬಂತು, ಯಶಸ್ವಿಯಾದಂತ ಒಂದು ಶರಣ ಪರ್ವದ ಉಪನ್ಯಾಸ ಅಂತ. 100% ಐ ಎಂಡೋರ್ಸ್ ದ ಸ್ಟೇಟ್ಮೆಂಟ್ ಆಫ್ ಡಾಕ್ಟರ್ ಶಶಿಕಾಂತ್. ಇದೇ ರೀತಿಯಾಗಿ ಮುಂದೆ ಹೋಗ್ಲಿ. ಇನ್ನೂ ಸಾಕಷ್ಟು ನಿರ್ಲಕ್ಷಿತ ವಚನಕಾರರ ಬದುಕಿನ ಮೇಲೆ ಬೆಳಕು ಎಲ್ಲರೂ, ಅಕ್ಕಮಹಾದೇವಿ, ಮಲ್ಲಿಕಾ, ಸಿದ್ದರಾಮಯ್ಯ, ಅಲ್ಲಂ ಪ್ರಭು, ಬಸವಣ್ಣ, ಮಡಿವಾಳ ಮಾಸ್ತೇವ್ರು ಇರ್ತಾರೆ. ಅಲಕ್ಷಿತ ಶರಣರ ಬಗ್ಗೆ ಸಾಕಷ್ಟು ನಾವು ನಮ್ಮ ಅಳಕಟ್ಟಿಯವರು ಎಲ್ಲಾನ ಸಂಪಾದನೆ ಮಾಡಿಬಿಟ್ಟಾರ. ಈ ನೆಲೆಯಲ್ಲಿ ಬೈರಿದೇವನ ಕೊಪ್ಪದ ಮೇಲೆ ಎಷ್ಟೋ ಸಲ ತಿರುಗಾಡಿವಿ, ಅದೇ ಅವನ ಊರು ಅನ್ನೋದು ಇವತ್ತು ಗೊತ್ತಾಯ್ತು. ಈ ರೀತಿಯಾಗಿ ವೈಜ್ಞಾನಿಕವಾದ ಒಂದು ಇವತ್ತು ನಮ್ಮ ಎಲ್ಲಾ ಉಪನ್ಯಾಸಗಳು ಕೇವಲ ಧರ್ಮದ ಮೇಲೆ ಇಲ್ಲ, ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ, ಸಾಹಿತ್ಯಿಕ, ಇವತ್ತು ವೈಜ್ಞಾನಿಕತೆನೂ ಕೂಡಿದಂತ ಒಂದು ಉಪನ್ಯಾಸ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಮತ್ತೊಮ್ಮೆ ಶರಣಾರ್ಥಿ. ಥ್ಯಾಂಕ್ ಯು ಸರ್. ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರು ಮತ್ತು ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರು ಸಹಪಾಠಿಗಳು. ಸರಸ್ವತಿ ಪಾಟೀಲ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ನಮಗ ಒಂದು ಅತ್ಯದ್ಭುತವಾದ ಶರಣರ ಬಗ್ಗೆ ಕೇಳುವಂತ ಅವಕಾಶವನ್ನ ಮಾಡಿಕೊಟ್ರು. ಆ ಅವಕಾಶವನ್ನ ಪೂರ್ತಿಗೊಳಿಸಿದವರು ನನ್ನ ಆತ್ಮೀಯ ಗೆಳತಿ ಶಾರದಾ ಪಾಟೀಲ್ ಅನ್ನುವಂತ ಹೆಮ್ಮೆ ನನಗದ. ಮೊದಲಿನಿಂದನೂ ಶಾರದಾ ಪಾಟೀಲ್ ಯಾವ್ದಾದ್ರು ಒಂದು ಟಾಪಿಕ್ ತಗೊಂಡ್ರ ಅದನ್ನ ಆಳವಾಗಿ ಅಧ್ಯಯನ ಮಾಡ್ತಿದ್ರು, ಮತ್ತ ಅದನ್ನ ಅಷ್ಟೇ ಸಾವಧಾನವಾಗಿ ಸಮಾಲೋಚಿಸಿ ಅದರ ವಿವರಣೆಯನ್ನ ಕೊಡ್ತಿದ್ರು. ಅದು ಇವತ್ತಿನ ಅವರ ಒಂದು ಉಪನ್ಯಾಸದಲ್ಲಿ ಕಂಡು ಬಂತು. ಹೆಚ್ಚಾಗಿ ಉಪನ್ಯಾಸಗಳು ಮೊದಲು ಬಹಳ ಸೇರ್ತಾವು, ಆಮೇಲೆ ಸಾವಕಾಶ ಅವರು ಒಂದ್ ತಾಸ ತನಕ ಹೇಳ್ಕೊತ ಬರ್ತಾರಲ್ಲ, ಅವಾಗ ಸಾಕು ಬಿಡು ಇನ್ನ ಅಂತ ಬೋರ್ ಆಗ್ತಿರ್ತದೆ. ಆದ್ರೆ ಇವತ್ತಿನ ಉಪನ್ಯಾಸ ಹೆಂಗಿತ್ತು ಅಂದ್ರೆ ಮೊದಲಿನಕ್ಕಿಂತ ಇನ್ನು ಮುಂದೆ ಅವರು ಒಂದೊಂದು ಮಾತು ಹೇಳಿದಂಗ ನಾವ್ ಇನ್ನೂ ಕೇಳ್ಬೇಕು ಅಂತ ನಮ್ಮ ಮನಸ್ಸು ಅದರಲ್ಲಿ ಮಗ್ನ ಆಗ್ತಿತ್ತು. ಅದನ್ನ ನನಗನ್ನಿಸ್ತದ ನಾವೆಲ್ಲರೂ ಅದನ್ನ ಎಂಜಾಯ್ ಮಾಡಿದ್ವಿ. ಬಹುರೂಪಿ ಚೌಡವಿನವರ ವಿವಿಧ ಮುಖಗಳನ್ನ ಅವರು ಪರಿಚಯಿಸಿದ್ರು. ಅದಕ್ಕ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಂಥ ಉಪನ್ಯಾಸಗಳನ್ನ ಮಾಡ್ಲಿಕ್ಕೆ ಹಚ್ಚಿದ್ದು ಮತ್ತೆ ಕೇಳಲಿಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಟ್ಟ ಶಶಿಕಾಂತ್ ಪಟ್ಟಣ್ ಸರ್ಗೆ ಮತ್ತ ನಮ್ಮ ಈ ವೇದಿಕೆಗೆ ನಾನು ಇನ್ನೊಮ್ಮೆ ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು. ಗೌರಮಕ್ಕ ನಾಶಿ ಅವರು. ಎಲ್ರಿಗೂ ಶರಣಾರ್ಥಿಗಳು. ಶಾರಕ್ ಅವ್ರಿಗೆ ಇಷ್ಟ ತನಕ ಈ ಉಪನ್ಯಾಸ ಮಾಡಿದ್ದು ನನಗೂ ಸರ್. ಅದು ಈ ಯಾವಾಗ್ಲೂ ಮಾತೋಶ್ರೀ ಅಂತ ಹೇಳ್ತಾ ನಾವು ಶಾರಕ್ನವ್ರನ್ನ ಎಷ್ಟು ವಯಸ್ಕರು ಅನ್ನೋರ ತರ ಮಾಡ್ತಾ ಇರ್ತೀರಿ. ಶಾರಕ್ಕ ಇನ್ನು ಯಂಗ್ ಅಂತ ಹೇಳ್ಬೇಕ್ರಿ ಸರ್. ನಾವು ಇನ್ನು ತಾಸು ಶಾರಕ್ಕ ಪ್ರವಚನ ಮಾಡ್ತಾರೆ. ಅದಕ್ಕೆ ನಾವು ಇನ್ನೂ ನಮ್ಕಿಂತಲೂ ಹೆಂಗ್ ಅದಾರ ಸರ್ ಅವ್ರು ಭಾಷಣ ಮಾಡೋದ್ರಲ್ಲಿ, ಓದಿದ್ದೆ ಆಕ್ಟಿವ್ ಆಗಿರೋದ್ರ ಎಲ್ಲಾ ಕಾರ್ಯಕ್ರಮದಲ್ಲಿ ಕೂಡ ಅವ್ರು ಹೆಂಗಾಗಿರ್ತಾರೆ. ಅದಕ್ಕೆ ಅವ್ರಿಗೆ ಅಕ್ಕನ ಅನ್ರಿ ಸರ್, ಮಾತೋಶ್ರೀ ಅನ್ಬೇಡ್ರಿ ಅಂತ ತಿಳ್ಕೊಂಡು ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು ಶಾರಕ್ಕ, ನಿಮಗೂ ಧನ್ಯವಾದಗಳು. ಶರಣಾರ್ಥಿ ಗೌರಮ್ಮ, ಶರಣಾರ್ಥಿಗಳು. ಶಾರಕ್ಕ ಶರಣಾರ್ಥಿ. ನಾಗರಾಜ್ ಮತ್ತೆ ಹೇಳಿ. ಎಲ್ರಿಗೂ ಶರಣಾರ್ಥಿಗಳು. ಪ್ರಥಮವಾಗಿ ಶಾರದಾ ಅಮ್ಮನವರು ತಾಯಿ ಸ್ವರೂಪ ಅವರು. ನಮಗೆ ಬಿಜಾಪುರದಲ್ಲಿ ಅವರನ್ನ ನಾವು ನೋಡಿದ್ವಿ. ನಮ್ಮ ಸರಸ್ವತಿ ಪಾಟೀಲ್ ಅಮ್ಮನವರ ಅನುಭವ ಸಿರಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅವರ ಭಾಷಣವನ್ನು ಕೇಳಿದ್ವಿ. ಇದೇ ವೇದಿಕೆಯಲ್ಲಿ ಹಲವಾರು ಬಾರಿನೂ ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಬಹುರೂಪಿ ಚೌಡಯ್ಯನವರ ಕುರಿತು, ಅವರ ಬಾಲ್ಯದ ಕುರಿತು, ಅವರ ಒಟ್ಟು 66 ವಚನಗಳ ಕುರಿತು, ಅವರ ಅಂಕಿತ ನಾಮದ ಒಂದು ಕುರಿತು ಒಂದು ಕಥೆ, ದೀಕ್ಷಾ ಗುರು ಮತ್ತು ಜ್ಞಾನಗುರು ಇಬ್ಬರ ಹೆಸರು
ರೇಖನಾಥ ಮತ್ತು ನಾಗನಾಥ ಇಬ್ಬರನ್ನ ಹೆಸರನ್ನ ಸೇರ್ಕೊಂಡ್ಬಿಟ್ಟು ರೇಖಣ್ಣ ಪ್ರಿಯ ನಾಗನಾಥ ಅಂತಕ್ಕಂಥ ಅಂಕಿತನಾಮ ಇಟ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಗಣಸಹಸ್ರನಾಮ, ಗುರುರಾಜ ಚರಿತ್ರೆ, ವೀರಶೈವಾಮೃತ ಮಹಾಪುರಾಣ, ಭೈರವೇಶ್ವರ ಕಾವ್ಯದ ಕಥಾಮಣಿ, ರತ್ನಾಕರ ಕೃತಿಗಳಲ್ಲಿ ಮತ್ತು ಜಾನಪದ ಹಾಡುಗಳಲ್ಲಿ, ಹಂತಿ ಪದಗಳಲ್ಲಿ, ಲಾವಣಿ ಪದಗಳಲ್ಲಿ, ಸುಗ್ಗಿ ಪದಗಳಲ್ಲಿ ಶರಣರ ಬಹುರೂಪಿ ಚೌಡಯ್ಯನವರ ಉಲ್ಲೇಖವನ್ನು ನಾವು ಕಾಣ್ತಾ ಇದ್ದೇವೆ. ಬಹುರೂಪಿ ವೃತ್ತಿ ಅಂತಕ್ಕಂಥದ್ದು ಇವರಿಗೆ ಪೂರ್ವಜರಿಂದ ಬಂದಿರತಕ್ಕಂತಹ ಬಳುವಳಿ. ಚೌಡಯ್ಯನವರು ಈ ಸುಂದರವಾಗಿರ್ತಕ್ಕಂಥ ಕಲೆಯನ್ನ, ಬಸವ ತತ್ವಗಳನ್ನ ಹರಡಿಸ್ಲಿಕ್ಕೆ, ಹೊಸ ವಿಚಾರಗಳನ್ನ ಜನಮನಕ್ಕೆ ಮುಟ್ಟಿಸ್ತಕ್ಕಂತಹ ಸಮರ್ಥವಾಗಿ ಬಳಸ್ಕೊಂಡಿರ್ತಕ್ಕಂತಹ ಒಬ್ಬ ಕಲಾವಿದ ಎನ್ನುವುದನ್ನ ನಮಗೆ ಹೋಲಿಕೆ ಮಾಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೋಲಿಕೆ ಮಾಡಿದ್ರು ಅಮ್ಮನವರು. ಅದು ಬಹಳ ಹಿಡಿಸ್ತು. ಕಾಯಕ ದಾಸೋಹ ಸಿದ್ಧಾಂತಗಳಲ್ಲಿ ಅಗಾಧ ನಂಬಿಕೆಯನ್ನ, ಶ್ರದ್ಧೆಯನ್ನು ಇಟ್ಕೊಂಡಿರ್ತಕ್ಕಂತಹ ಚೌಡಯ್ಯನವರು ತಮ್ಮ ಬದುಕಿನಲ್ಲಿ ರೂಢಿಸಿಕೊಂಡು ಶರಣರ ಆಚರಣೆ, ವ್ರತ, ನೇಮಗಳು ಹೇಗಿರ್ಬೇಕೆಂಬತಕ್ಕಂಥದ್ದನ್ನ ಬೇರೆ ಬೇರೆ ಪಾತ್ರಗಳಲ್ಲಾಗಿ ರಸವತ್ತಾಗಿ ಮನಮುಟ್ಟುವಂತೆ ತೋರ್ತಾ ಇದ್ದಂತಹ ಹಾಸ್ಯ, ಶೃಂಗಾರ, ವಿಡಂಬನೆ ಮತ್ತು ಟೀಕೆಗಳ ಅಭಿನಯಗಳ ಮೂಲಕ ಜನರನ್ನ ಎಚ್ಚರಿಸ್ತಕ್ಕಂತಹ ದಿಟ್ಟ ಗಣಾಚಾರ ಕಾಯಕ ಇವ್ರದ್ದಾಗಿತ್ತು ಅಂತಕ್ಕಂಥದ್ದನ್ನ ನಾವು ಅಮ್ಮನವರ ಇಂದ ಕೇಳಿಪಟ್ವಿ. ಅಮ್ಮನವರು ಬಹುತೇಕ ಇಂಥದ್ದೊಂದು ಲೇಖನ ಮಾಡಿಕೊಟ್ರೆ ಇತಿಹಾಸದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗ್ತದೆ. ಹೀಗೆ ಶರಣರ ಮಾಸದಲ್ಲಿ ಪ್ರತಿನಿತ್ಯ ಶರಣರನ್ನ, ಅವರ ವಚನಗಳನ್ನ ವಿಶ್ಲೇಷಣೆ ಮಾಡತಕ್ಕಂತಹ ಮಹತ್ ಕಾರ್ಯವನ್ನ ನಮ್ಮ ಪೂಜ್ಯ ಗುರುಗಳು ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾಡ್ತಾ ಇದ್ದಾರೆ. ಈ ವೇದಿಕೆಯ ಎಲ್ಲಾ ಶರಣರಿಗೆ ಭಕ್ತಿಪೂರ್ವಕ ನಮನಗಳು. ಶರಣಾರ್ಥಿ. ಧನ್ಯವಾದಗಳು ಸರ್. ಅನ್ಪೂರ್ಣಕ್ಕ ಅಗಡಿಯೋ. ಎಲ್ಲರಿಗೂ ಶರಣಾರ್ಥಿಗಳು. ಈಗ 8 ವರ್ಷದ ಹಿಂದೆ ಶಾರದಮ್ಮ ಪಾಟೀಲರ್ ಜೊತೆ ನಾವು ಇದ್ವಿ. ಅವಾಗ ನನಗೆ ಅವ್ರು ಇಷ್ಟು ಅಗಾಧ ಪ್ರತಿಭೆ ವಿದ್ವಾಂಸರು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಖರೆ ಈಗ ಬರ್ತಾ ಬರ್ತಾ ಅವ್ರು ನೋಡ್ತಾ ಬಂದಂಗ ಎಷ್ಟೊಂದು ಅವ್ರ ಹತ್ರ ವಿದ್ವತ್ ಐತಿ. ಮತ್ತೆ ಇನ್ನೂ ಅದನ್ನ ಸಂಶೋಧನೆ ಮಾಡಿ ಅದನ್ನ ಪರಿಶೀಲಿಸಿ ಹೇಳುವಂತ ಒಂದು ಅವ್ರಿಗೆ ಅದೊಂದು ಅಭಿರುಚಿ, ಮತ್ತೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಅಭಿರುಚಿ ಅವ್ರದ್ದು ನೋಡಿ ಬಹಳ ಸಂತೋಷ ಆಯ್ತು. ಅವರು ಇನ್ನೂ ಈ ತರ ಸಂಶೋಧನೆ ಮಾಡ್ಲಿ, ತಿಳಿಸ್ಕೊಡ್ಲಿ ಅಂತ ಹೇಳ್ತಾ ನಮ್ಮ ಒಂದು ಸ್ಟಾರ್ ಇದ್ದಂಗ ಅವರು, ನಮ್ಮ ಒಂದು ಅಧ್ಯಯನ ಸಂಸ್ಥೆಗೆ ಒಂದು ನಕ್ಷತ್ರ ಇದ್ದಂಗ ಅವರು ಇನ್ನೂ ಹಿಂಗೆ ಬೆಳಗ್ತಾ ಇರ್ಲಿ ಅಂತ ನಾ ಆಶಿಸ್ತೇನೆ. ಶ್ರೀಶೈಲ ಐನಾಪುರ್ ಸರ್. ಶರಣಾರ್ಥಿ ಸರ್. ನಾನು ಬೇರೆ ಕೆಲಸದ ಮೇಲೆ ಇದ್ದೆ, ದಯಮಾಡಿ ಅಟೆಂಡ್ ಆಗಕ್ ಆಗಿಲ್ಲ ಸರ್. ಶರಣಮ್ಮ ಅವ್ರಿಗೆ ಶರಣಾರ್ಥಿ. ಸುವರ್ಣಕ್ಕ ಪಾಟೀಲ್ ರಾವ್, ರಾಣೆಬೆನ್ನೂರು. ಸುವರ್ಣಕ್ಕ ಮಾತಾಡ್ತಾ ಇದ್ದೀನಿ. ಈ ನಮ್ಮ ಅಕ್ಕನ ಅರಿವಿನ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಇದುವರೆಗೂ ನಮ್ಮ ಶಾರದಕ್ಕ ಪಾಟೀಲ್ ಅವರು ಎಷ್ಟು ಒಂದು ಅದ್ಭುತವಾದಂತಹ ಪ್ರವಚನವನ್ನು ಕೊಟ್ರು ಅಂದ್ರೆ, ಎಲ್ಲರಿಗೂ ಕೂಡ ಸರಳವಾಗಿ ಬಹುರೂಪಿ ಚೌಡಯ್ಯ ಅಂದ್ರೆ ಬಹಳ ಜನರಿಗೆ ಗೊತ್ತೇ ಇರ್ಲಿಲ್ಲ. ಅಂತಹ ಶರಣರನ್ನ ಹುಡುಕಿ ಹೆಕ್ಕಿ ತೆಗೆದು ನಮ್ಮ ಶಶಿಕಾಂತ್ ಪಟ್ಟಣ್ ಸರ್ ಅವರು ಕೂಡ ಇಲ್ಲಿ ನಮ್ಮ ಅಕ್ಕನವ್ರಿಗೆ ಒಳ್ಳೆಯ ಒಬ್ಬ ಉಪನ್ಯಾಸಕರಿಗೆ ಹುಡುಕಿ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಈ ದಿನ ಬಹಳ ಒಂದು ಸಂತೋಷ ಆಯ್ತು. ಈ ದಿನ ನಮ್ಮ ಊರಲ್ಲಿ ಸಾಯಂಕಾಲ ಕಾರ್ಯಕ್ರಮ ಇದ್ದಿಲ್ಲ, ಅದಕ್ಕೆ ನಾನು ಇಲ್ಲಿ ಅಟೆಂಡ್ ಆಗಿದ್ದು ಕೂಡ ಬಹಳ ಸಾರ್ಥಕ ಆಯ್ತು. ಬಹಳ ಸುಂದರವಾದ ವಚನಗಳನ್ನು ಎಷ್ಟು ಬಿಡಿಸಿ ಎಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿ ತಿಳಿಸಿದ್ರು ಅಂದ್ರೆ ನನಗೆ ಅಷ್ಟೊಂದು ಆನಂದ, ಸಂತೋಷ ಆಗೈತಿ. ಇದೇ ರೀತಿ ಅಕ್ಕನವರು ಇನ್ನು ಹೆಚ್ಚಿನ ಇದೇ ರೀತಿ ಲೇಖನಗಳನ್ನು ಕೂಡ ಹೊರತರಲಿ ಅವರು, ಮತ್ತೆ ನಮ್ಮ ಎಲ್ಲ ಗ್ರಂಥಗಳಿಗೂ ಕೂಡ ಅವರು ಅದನ್ನ ಅರ್ಪಣೆ ಮಾಡ್ಲಿ ಅಂತ ಹೇಳಿ ನಾನು ಅಕ್ಕನವ್ರಲ್ಲಿ ತಿಳಿಸ್ತಾ ಬಹಳ ಒಂದು ಹೆಮ್ಮೆಯಿಂದ ನಾನು ಅಕ್ಕನವ್ರಿಗೆ ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೀನಿ. ಶರಣಾರ್ಥಿ ಅಕ್ಕ. ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ಯಾರಾದ್ರೂ ಮಾತಾಡ್ತೀರಾ? ಮೇಡಮ್ ಮಾತಾಡ್ರಿ. ಶರಣಾರ್ಥಿ ಎಲ್ಲರಿಗೂ. ಮೇಡಮ್ ಅವರು ಬಹಳ ಚಂದಾಗಿ ಮಾತಾಡಿದ್ರು. ಅವ್ರು ಸೈನ್ಸ್ ಮೇಡಮ್ ಅನಿಸ್ಲೇ ಇಲ್ಲ ಅವ್ರ ಉಪನ್ಯಾಸ. ನಾನು ಸ್ವಲ್ಪ ಹೊರಗೆ ಹೋಗಿದ್ದೆ, ಲೇಟ್ ಆಗಿ ಕೇಳಿದ್ದಕ್ಕ ಅವರೊಬ್ರು ಕನ್ನಡ ಉಪನ್ಯಾಸಕರನ್ನ ಮೀರಿಸುವಂತಹ ಆಳವಾದ ಸಂಶೋಧನಾತ್ಮಕವಾದಂತಹ ಅಧ್ಯಯನ ಮಾಡಿ ಇಂಥ ವಯಸ್ಸೊಳಗೂ ಇಷ್ಟೊಂದು ಹುರುಪಾಗಿ
ಇಷ್ಟು ಆಳವಾಗಿ ಮಾತಾಡ್ತಾರಂದ್ರೆ ನಾವು ಕೂಡ ನಿಜವಾಗಿ ಎಷ್ಟು ಅಭ್ಯಾಸ ಮಾಡಬೇಕು ಅನ್ನೋದಕ್ಕೆ ಅಂಥವ್ರ ಮಾರ್ಗದರ್ಶನ ನಮಗೆ ಬಹಳ ಅವಶ್ಯಕತೆ ಐತಿ ಅನ್ನುವಂಥ ಒಂದು ಹುಮ್ಮಸ್ಸು ಮೇಡಮ್ ಅವರಿಂದ ನಮಗೆ ಸಿಕ್ತು. ಪರಮಾತ್ಮ ದೇವರು ಅವ್ರಿಗೆ ಇನ್ನಷ್ಟು ಆರೋಗ್ಯ ವರ್ಧಿಸುವಂಥ ಒಂದು ಸೌಭಾಗ್ಯ ಕೊಡ್ಲಿ. ಎಲ್ಲ ಕಡೆ ಓಡಾಡೋದಕ್ಕೆ ಭಾಳ ಹುರುಪು ಅವರು. ಕಾಲು ನೋವಾಗಿದ್ದಕ್ಕೆ ಪಾಪ ಮನೆಯೊಳಗೆ ಕುಳಿತುಕೊಂಡಾರ. ಅದ ಒಂದು ಮನಸ್ಸಿಗೆ ಬೇಜಾರಾಗಿರುವಂತಹದ್ದು. ನಮಗೂ ಕೂಡ ಹೆತ್ತ ತಾಯಿಗೆ ಸಮ ಆಗಿ ನಮಗೆಲ್ಲ ಮಾರ್ಗದರ್ಶಕರಾಗಿ ನಮ್ಮ ವೇದಿಕೆಯೊಳಗೆ ಅತ್ಯಂತ ಹಿರಿಯ ಚೇತನವಾಗಿ ಇದ್ದದ್ದು ಬಸವಾದಿ ಶರಣರು ಅವರಿಗೆ ಮತ್ತು ಇನ್ನೂ ಹೆಚ್ಚು ಹುರುಪನ್ನ ತುಂಬಲಿ, ಇನ್ನೂ ಹೆಚ್ಚು ಆರೋಗ್ಯವನ್ನ ವರ್ಧಿಸುವಂತೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಸರ್ವರ ಪರವಾಗಿ ನಾನು ಇಲ್ಲಿ ಅವರಿಗೆ ಅನಂತ ಅನಂತ ಕೋಟಿ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು, ನಮಸ್ಕಾರಗಳು, ಶರಣಾರ್ಥಿಗಳು. ಧನ್ಯವಾದಗಳು. ವಿದ್ಯಾಮಗ್ದು ಮುಂದೆ ತೋಡ್ರಿ. ಎಲ್ಲ ಶರಣರು ತಮ್ಮ ತಮ್ಮ ಅನಿಸಿಕೆಗಳನ್ನು ಚೆನ್ನಾಗಿ ಮಂಡಿಸಿದಿರಿ. ತಮಗೆಲ್ಲ ಅನಂತ ಶರಣಾರ್ಥಿಗಳು. ಈಗ ಮುಂದಿನ ಘಟ್ಟ ಶರಣು ಸಮರ್ಪಣೆ ನಡೆಸಿಕೊಡ್ರು ಶರಣೆ ಲಲಿತಾ ಚಿನ್ವಾರಿ ಅವರು. ಕೇಳ್ತಿದೆ ಮೇಡಮ್? ಹಲೋ, ಕೇಳ್ಸೋದ್ರಿ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೈದವರೆನ್ನ ಹೊರೆದವರೆಂಬೆ, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ಆಳಿಗೊಂಡವರೆನ್ನ ಆಳ್ದವರೆಂಬೆ, ಜರಿದವರೆನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರೆನ್ನ ವನ್ನ ಚೂಲದಲ್ಲಿಕ್ಕಿದರೆಂಬೆ, ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಈ ಅಧ್ಯಯನ ವೇದಿಕೆಗೆ ಹುಟ್ಟುಹಾಕಿ ಈವರೆಗೂ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದು, ಎಲ್ಲರಲ್ಲಿ ಲಿಂಗಾಯತ ಧರ್ಮ ಅಥವಾ ಬಸವ ಧರ್ಮ ಜಾಗೃತಿಯನ್ನು ಮೂಡಿಸುತ್ತಿರುವ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಪ್ರಥಮತಃ ಹಾಗೂ ಉಪಸ್ಥಿತಲ್ಲಿರುವ ಎಲ್ಲ ಶರಣ ಬಂಧುಗಳ ಪರವಾಗಿ ತುಂಬು ಹೃದಯದ ಶರಣು ಸಮರ್ಪಿಸುವೆ. ಸುಂದರವಾಗಿ ಭಕ್ತಿ ಪೂರಕವಾಗಿ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಮುನ್ನಡೆಸಲು ಅನುಮತಿಸಿದ ಗಾನಕೋಗಿಲೆ ಶರಣೆ ಪ್ರೇಮಕ್ಕ ಹೊರಟ್ಟಿಯವರಿಗೂ, ವಚನ ಮಂಗಳವನ್ನು ನಡೆಸಿಕೊಡಲಿರುವ ಶರಣೆ ಅನ್ನಪೂರ್ಣ ಅಗಡಿಯವರಿಗೂ ಅನಂತ ಶರಣು ಸಮರ್ಪಿಸುವೆ. ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರನ್ನು ಸ್ವಾಗತಿಸಿ ಪರಿಚಯಿಸಿ ಉಪಸ್ಥಿತಲಿರುವ ಎಲ್ಲ ಶರಣ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಶರಣೆ ಸುಧಾ ಪಾಟೀಲ್ ಅವರಿಗೂ ಅನಂತ ಶರಣು ಸಮರ್ಪಿಸುವೆ. ಇಂದಿನ ಚಿಂತನ ವಿಷಯ ಶರಣ ಬಹುರೂಪಿ ಚೌಡಯ್ಯನವರ ಕುರಿತು ಈವರೆಗೂ ಸುಂದರವಾಗಿ ವಿಶ್ಲೇಷಿಸುತ್ತಾ ಆ ಕುರಿತು ಕುಲಂಕುಷವಾಗಿ ಪಾರದರ್ಶಕವಾಗಿ ಪ್ರಸ್ತುತ ಉಪನ್ಯಾಸದ ಮೂಲಕ ಶರಣ ಬಹುರೂಪಿ ಚೌಡಯ್ಯನವರ ಪರಿಚಯಿಸಿದ ಶರಣೆ ಡಾಕ್ಟರ್ ಶಾತಮ್ಮ ಪಾಟೀಲ್ ಅವರಿಗೆ ವೇದಿಕೆಯ ಪರವಾಗಿ ಹಾಗೂ ಉಪಸ್ಥಿತಲಿರುವ ಎಲ್ಲ ಶರಣು ಬಂಧುಗಳ ಪರವಾಗಿ ತುಂಬು ಹೃದಯದ ಶರಣು ಸಮರ್ಪಿಸುವೆ. ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಿಸುತ್ತಿರುವ ಶರಣೆ ವಿದ್ಯಾ ಮಗ್ದುಮ್ ಅವರಿಗೂ ಮತ್ತು ಸಂಘಟಕರಾದಂತ ಶರಣೆ ಶಾರದಮ್ಮ ಪಾಟೀಲ್ ಅವರಿಗೂ, ಶರಣೆ ಗೌರಮ್ಮ ನಾಶಿ ಅವರಿಗೂ, ಶರಣೆ ಸುಧಾ ಪಾಟೀಲ್ ಅವರಿಗೂ ಮತ್ತು ನಿರಂತರವಾಗಿ ವೇದಿಕೆಗೆ ತಾಂತ್ರಿಕ ಸಹಾಯವನ್ನು ಒದಗಿಸುತ್ತಿರುವೆ ಡಾಕ್ಟರ್ ದಾನಮ್ಮ ಜಳ್ಕಿ ಅವರಿಗೂ ಮತ್ತೊಮ್ಮೆ ಶರಣು ಸಮರ್ಪಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಲಿರುವ ಎಲ್ಲ ಆತ್ಮೀಯ ಶರಣು ಬಂಧುಗಳಿಗೆ ಅನಂತ ಶರಣು ಸಮರ್ಪಿಸುವೆ. ಧನ್ಯವಾದ. ಅತ್ಯಂತ ಸುಂದರವಾಗಿ ಅಚ್ಚುಕಟ್ಟಾಗಿ ಶರಣ ಸಮರ್ಪಣೆಯನ್ನು ನಡೆಸಿಕೊಟ್ಟಂತಹ ಶರಣೆ ಲಲಿತಾ ಚಿನ್ವಾರಿ ಅವರಿಗೆ ಅನಂತ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸದ ಕೊನೆಯ ಘಟ್ಟ ವಚನ ಮಂಗಳ. ಈ ವಚನ ಮಂಗಳವನ್ನು ನಡೆಸಿಕೊಡುವವರು ಅನ್ನಪೂರ್ಣ ಅಗಡಿ ಶರಣೆ ಅನ್ನಪೂರ್ಣ ಅಗಡಿಯವರು. ಎಲ್ಲ ಶರಣ ಬಂಧುಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಈಗ ನಾನೊಂದು ಅಲ್ಲಮ್ಮ ಪ್ರಭುವಿನ ವಚನವನ್ನು ಹಾಡುತ್ತೇನೆ. ಗುಹೇಶ್ವರ 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 ಗುಹೇಶ್ವರ
ಪರಿಣಾಮದೊಳಗೆ ಮನದ ಪರಿಣಾಮವೇ ಚೆಲುವು ಪರಿಣಾಮದೊಳಗೆ ಮನದ ಪರಿಣಾಮವೇ ಚೆಲುವು ಸಂಗದೊಳಗೆ ಶರಣರ ಸಂಗವೇ ಚೆಲುವು ಸಂಗದೊಳಗೆ ಶರಣರ ಸಂಗವೇ ಚೆಲುವು ಪರಿಣಾಮದೊಳಗೆ ಮನದ ಪರಿಣಾಮವೇ ಚೆಲುವು ಕಾಯಗೊಂಡು ಹುಟ್ಟಿದ ಮೂಡರೆಲ್ಲ ಸಾಯದ ಕಾಯಗೊಂಡು ಹುಟ್ಟಿದ ಮೂಡರೆಲ್ಲ ಸಾಯದ ಸಂಚವನರಿವುದೇ ಚೆಲುವು ಗುಹೇಶ್ವರ ಸಂಚವನರಿವುದೇ ಚೆಲುವು ಗುಹೇಶ್ವರ ಪರಿಣಾಮದೊಳಗೆ ಮನದ ಪರಿಣಾಮವೇ ಚೆಲುವು ಪರಿಣಾಮದೊಳಗೆ ಮನದ ಪರಿಣಾಮವೇ ಚೆಲುವು. ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಧನ್ಯವಾದಗಳು. ಇವತ್ತು ವಿದ್ಯಾ ಮಗ್ದುಮ್ ಅವರು ಅತ್ಯಂತ ಸುಂದರವಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ದಿನಾಲು 5:30 ಗಂಟೆಗೆ ನಮ್ಮ ಉಪನ್ಯಾಸಕ್ಕೆ ಎಲ್ಲರೂ ಜಾಯ್ನ್ ಆಗ್ರಿ. ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಪಾಲ್ಗೊಳ್ರಿ. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವ್ರಿಗೆ ಹಾಗೂ ಕಲ್ಕೇರಿ ಶಿವನ್ ಕಲ್ಕೇರಿ ಅವರಿಗೆ ಪಾಲ್ಗೊಂಡಂತ ಎಲ್ಲ ಶರಣರಿಗೆ ಭಕ್ತಿಪೂರ್ವಕ ಶರಣಾರ್ಥಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗೀತು. ಎಲ್ಲರಿಗೂ ಧನ್ಯವಾದ. ವಚನ ಮಂಗಳ ಮಾಡಿಕೊಟ್ಟಂತ ಅನ್ನಪೂರ್ಣ ಅವರಿಗೆ ಅನಂತ ಶರಣಾರ್ಥಿಗಳು.